श्रीराम जय राम जय जय राम। 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 ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ನಮೋ ಭಗವತೆ ವಾಸುದೇವಾಯ. ತುಂಬ ಸಂತೋಷದ ಸಂಗತಿ ಇವತ್ತು. ರಾಮಾಯಣ ಮತ್ತು ಧರ್ಮದ ವಿಶ್ವರೂಪ ಅನ್ನುವಂತಹ ವಿಷಯವನ್ನು ಕುರಿತು ಒಂಚೂರು ನಿವೇದನೆ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಇದೆ. ತುಂಬ ಸಂತೋಷದ ಸಂಗತಿ ಅಂತ ಹೇಳಿದ್ರೆ, ರಾಮಾಯಣ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ. ರಾಮನ ಒಂದು ನಿತ್ಯ ಉಪಾಸನೆಯ ಭೂಮಿ. ಈ ದೇವಸ್ಥಾನವನ್ನು ಕುರಿತು ಅಥವಾ ಈ ಒಂದು ಸನ್ನಿಧಿಯಲ್ಲಿ ಕೆಲವೊಂದು ಪದ್ಯಗಳನ್ನು ಹೇಳಬೇಕು ಅಂತ ಮಹೋದಯ ಹೇಳಿದರು. ಇವಾಗಲೇ ರಚನೆ ಮಾಡಿದಂಥ ಕೆಲವು ಪದ್ಯಗಳಿದೆ. ಆ ಪದ್ಯಗಳನ್ನು ನಿವೇದನೆ ಮಾಡಿಕೊಂಡು ನಾನು ಮುಂದೆ ಉಪಕ್ರಮಕ್ಕೆ ತೊಡಗಿಸ್ಕೊಳ್ತೀನಿ. ಸೀತಾ ಸಮೇತ ರಘುಪುಂಗವ ಪಾದಮೂಲೆ, ಸೀತಾ ಸಮೇತ ರಘುಪುಂಗವ ಪಾದಮೂಲೆ, ಧರ್ಮಾಖ್ಯಮೂರ್ತಿಮಯಿತೆ ಭರತ ಪ್ರಣಮ್ಯೆ, ಧರ್ಮಾಖ್ಯಮೂರ್ತಿಮಯಿತೆ ಭರತ ಪ್ರಣಮ್ಯೆ, ಧರ್ಮಾವನೌ ಲಘುವಚೋ ನಿಚಯೈರಿಹಾಲ್ಪೈಃ, ಧರ್ಮಾವನೌ ಲಘುವಚೋ ನಿಚಯೈರಿಹಾಲ್ಪೈಃ, ಪೂಜಾಂ ವಿಧಿತ್ಸುರಮಿತುಂ ಪ್ರಣತಿಂ ಕರೋಮಿ, ಪೂಜಾಂ ವಿಧಿತ್ಸುರಮಿತುಂ ಅಮಿತಂ ಪ್ರಣತಿಂ ಕರೋಮಿ. ಸೀತಾ ಸಮೇತ ರಘುಪುಂಗವ ಪಾದಮೂಲೆ, ರಘುಪುಂಗವನ ಪಾದ ಮೂಲವಾದಂತಹ ಸ್ಥಾನ ಇದು. ಧರ್ಮಕ್ಕೆ ಏನಾದರೂ ಒಂದು ಆಕಾರ ಕೊಟ್ಟರೆ ಅದು ರಾಮನೇ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಧರ್ಮ ತತ್ವವೇ ರಾಮನಾಗಿರುವಂಥದ್ದು. ಆ ರೀತಿ ಮತ್ತು ಭರತ ಪ್ರಸಾದ್ಯೆ, ಭರತಖಂಡಕ್ಕೆ ಭರತನಿಗೆ ಇರುವಂತಹ ಅವರಿಬ್ಬರು ನಮಸ್ಕರಿಸುವಂತಹ ಮಹಾ ವ್ಯಕ್ತಿ ಅಂತಿದ್ರೆ ಅದು ರಾಮಚಂದ್ರ. ಆ ರೀತಿ ಧರ್ಮದ ಭೂಮಿಯಲ್ಲಿ ನನ್ನ ಚಿಕ್ಕ ಮಾತುಗಳಿಂದ ಅವನ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ. ಧರ್ಮಾಯ ಧರ್ಮ ವಿನಿವೇದನ ಕಾರ್ಯಮಾರ್ಯಕ್ಷ್ಮಾಯಾಂ ಕಥಂ ರಚಯಿತುಂ ಪ್ರಭವಾಮಿ ದೇವಾ, ಬಾಲಂ ಸಮಸ್ತ ಪರಿವಾರ ಮುದೆ ಪ್ರವೃತ್ತಂ ಜಾನಾಸಿ ಜಾತು ಕುರುಮೆ ಸಕಲಾಂ ಕೃಪಾಂ ತೇ. ನಾನೊಬ್ಬ ಚಿಕ್ಕ ವ್ಯಕ್ತಿ. ನನ್ನಂತಹ ಚಿಕ್ಕವನು ಆ ರೀತಿಯ ಧರ್ಮಮೂರ್ತಿಯ ಸನ್ನಿಧಾನದಲ್ಲಿ ಮಹಾಧರ್ಮದ ವ್ಯಾಖ್ಯಾನ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದೊಂದು ವಿನಯ. ಆದರೆ ಅದಕ್ಕೆ ಒಂದು ಅಲಂಕಾರ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಬಾಲಂ ಸಮಸ್ತ ಪರಿವಾರ ಮುದೆ ಪ್ರವೃತ್ತಂ ಜಾನಾಸಿ. ಚಿಕ್ಕ ಮಗು ಮನೆಯಲ್ಲಿ ಆಟ ಆಡ್ತಾ ಇರುತ್ತೆ, ಎಲ್ಲರಿಗೂ ಸಂತೋಷ ಕೊಡುತ್ತೆ. ಹಾಗೆ ನಾನೊಬ್ಬ ಚಿಕ್ಕ ಮಗುವಾಗಿ ನಿನ್ನ ಪರಿವಾರದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸ್ವಲ್ಪ ಆಟ ಆಡ್ತೀನಿ ಅಥವಾ ನಿವೇದನೆ ಮಾಡ್ಕೊಳ್ತೀನಿ, ಅದನ್ನು ನೀನು ಒಪ್ಪಿಸ್ಕೊಳ್ಬೇಕು, ನೀನೇ ಕೃಪೆ ಮಾಡಬೇಕು ಅಂತ ಹೇಳಿ. ಗರ್ಭೋತ್ಸವೇ ಭರತ ಗರ್ಭಗತಂ ವರೇಣ್ಯಂ, ಧರ್ಮಾಮೃತಂ ರಘುವರಾವನಿ ಭಕ್ತ ಸಸ್ಯೆ, ಸಿಂಚಾಮಿ ಚಾರುಚರಿತೈಃ ಹೃದಯ ಪ್ರಸಾದ್ಯೈಃ, ಧರ್ಮೋ ಮಮಾಯಮಿಹ ರಾಘವ ಪಾದ ಸೇವಾ. ರಾಮನವಮಿ ಎರಡು ರೀತಿ ಉತ್ಸವ ಇರುತ್ತೆ. ಯುಗಾದಿಯಿಂದ ರಾಮನವಮಿ ತನಕ ಗರ್ಭೋತ್ಸವ ಅಂತ ಆಚರಣೆ ಆಗುತ್ತೆ. ರಾಮನವಮಿಯಿಂದ 9 ದಿನಗಳು ಜನ್ಮೋತ್ಸವ ಅಂತ ಆಚರಣೆ ಆಗುತ್ತೆ. ಈಗ ಯುಗಾದಿಯಿಂದ ಗರ್ಭೋತ್ಸವ ಅಂತ ಹೇಳಿ ಈಗ ಆಚರಣೆ ಆಗ್ತಾ ಇರುತ್ತೆ. ಆ ಗರ್ಭೋತ್ಸವದ ಆಚರಣೆಯಲ್ಲಿ ಈ ವ್ಯಾಖ್ಯಾನದ ಕಾರ್ಯಕ್ರಮದಲ್ಲಿ ಗರ್ಭೋತ್ಸವೇ ಭರತ ಗರ್ಭಗತಂ ವರೇಣ್ಯಂ, ಭರತಾವನಿಯಲ್ಲಿ ಭರತ ದೇಶದಲ್ಲಿ ಇರುವಂತಹ ಅದರ ಗರ್ಭದಲ್ಲಿ ಇರುವಂತಹ ಧರ್ಮ ತತ್ವವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಇವತ್ತು. ಅದು ಆಮೇಲೆ ಇನ್ನೊಂದು ಅರ್ಥ ಅಂದರೆ ಭರತ ಶತ್ರುಘ್ನ, ಆ ಭರತನ ಗರ್ಭಗತವಾದಂತಹ ಧರ್ಮ ತತ್ವವನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಆ ಒಂದು ಧರ್ಮಾಮೃತವನ್ನು ಎಲ್ಲಿಗೆ ಅರ್ಪಣೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ರಘುವರಾವನಿ ಭಕ್ತ ಸಸ್ಯೆ, ಎಲ್ಲ ಭಕ್ತರು ಅನ್ನುವಂತಹ ಸಸ್ಯಗಳಿಗೆ ನಾನು ಆ ಧರ್ಮಾಮೃತವನ್ನು ಇವತ್ತು ಸಿಂಚಾಮಿ ಚಾರು ಚರಿತೈಃ ಹೃದಯ ಪ್ರಸಾದ್ಯೈಃ, ಹೃದಯದಿಂದ ಮಾತ್ರ ನಾವು ಒಪ್ಪಿಕೊಳ್ಬೇಕಾದಂತಹ ಚಾರು ಚರಿತೈಃ ಆ ಧರ್ಮಾಮೃತವನ್ನು ನಾನು ಇವತ್ತು ಅರ್ಪಣೆ ಮಾಡ್ತಾ ಇದ್ದೀನಿ. ಧರ್ಮೋ ಮಮಾಯ ಮಿಹ ರಾಘವ ಪಾದ ಸೇವ. ನನ್ನ ಧರ್ಮ ಏನು?
ನನ್ನ ಧರ್ಮ ಇನ್ನೇನೂ ಅಲ್ಲ, ರಾಘವ ಪಾದ ಸೇವೆಯೇ ನನ್ನ ಧರ್ಮ ಅಲ್ವಾ, ಅದಕ್ಕೋಸ್ಕರ ಹಾಗೆ ಮಾಡ್ತೀನಿ ಅಂತ. ಶ್ರೀ ಭಾರತೀ ಚಿರಪುರಾತನ ಧರ್ಮ ಭೂಮೇ ಉತ್ಥಾನ ಶಕ್ತಿರಿಹ ರಾಮಕೃತೌ ನಿಗೂಢ ಧರ್ಮಾಖ್ಯ ತತ್ವಮಿಹ ರಸ್ಯ ಫಲಂ ಮಹಿಷ್ಠಂ ತತ್ಸಂ ವಿಭಕ್ತುಮುಪಯಾಮಿ ರಘು ಪ್ರಪತ್ತಿಂ. ಭಾರತ ದೇಶವನ್ನು ಜಾಗರಣೆ ಮಾಡಬೇಕು, ಧರ್ಮಭೂಮಿಯನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಬೇಕು ಅಂತಾದರೆ ಶಕ್ತಿ ಎಲ್ಲಿದೆ? ಎರಡು ಕಡೆ ಶಕ್ತಿ ನಮಗೆ ಸಿಗಬಹುದು, ಒಂದು ಅಥವಾ 2-3 ಕಡೆಗಳಲ್ಲಿ ಶಕ್ತಿ ಇದೆ. ಉಪನಿಷತ್ತುಗಳಲ್ಲಿ ಆ ಶಕ್ತಿ ಇದೆ, ರಾಮಾಯಣದಲ್ಲಿ ಆ ಶಕ್ತಿ ಇದೆ, ಭಗವದ್ಗೀತೆಯಲ್ಲಿ ಆ ಶಕ್ತಿ ಇದೆ. ಆ ರೀತಿ ರಾಮಾಯಣದಲ್ಲಿ ಆ ಶಕ್ತಿ ನಿಗೂಢವಾಗಿ ಸೇರಿಕೊಂಡಿದೆ. ಶ್ರೀಭಾರತೀ ಚಿರಪುರಾತನ ಧರ್ಮಭೂಮೇ ಉತ್ಥಾನ ಶಕ್ತಿರಿಹ ರಾಮಕೃತೌ ನಿಗೂಢ ರಾಮಕೃತೌ ಸಾ ಶಕ್ತಿ ನಿಗೂಢ ಧರ್ಮಾಖ್ಯ ತತ್ವಮಿಹ ರಸ್ಯ ಫಲಂ ಮಹಿಷ್ಠಂ. ಆ ರಾಮಾಯಣದಲ್ಲಿ ನಿಜವಾದ ಫಲ ಯಾವುದು ಅಂತ ಹೇಳಿದ್ರೆ, ರೆಂಬೆ ಕೊಂಬೆಗಳೆಲ್ಲ ಬೇಕಾದಷ್ಟಿರುತ್ತೆ, ಆದರೆ ಫಲ ಯಾವುದು ಅಂತ ಹೇಳಿದ್ರೆ ಅದು ಖಂಡಿತ ಧರ್ಮತತ್ವವೇ ಮಹಾಫಲ. ಆ ಒಂದು ಫಲವನ್ನು ನಾನಿಲ್ಲಿ ಹಂಚಲಿಕ್ಕೋಸ್ಕರ ತೊಡಗಿಸ್ಕೊಳ್ತೀನಿ ಅಂತ ಹೇಳಿ ಇವತ್ತು ರಾಮಾಯಣ ಮತ್ತು ಧರ್ಮದ ವಿಶ್ವರೂಪ ಅಂತ ಒಂದ್ಸರಿ ಹಾಗೆ ಕುತೂಹಲದಿಂದ ನಾನು ರಾಮಾಯಣವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಅಂಶ ಗಮನಿಸಿದೆ. ರಾಮನ ಜನ್ಮ ಆಗುವಂತಹ ಸರ್ಗ ಯಾವುದು ಅಂತ ಹೇಳಿದ್ರೆ ಬಾಲಕಾಂಡದಲ್ಲಿ 18ನೇ ಸರ್ಗ. ಬಾಲಕಾಂಡದಲ್ಲಿ 18ನೇ ಸರ್ಗದಿಂದ ಉತ್ತರಕಾಂಡದ 111ನೇ ಸರ್ಗದ ತನಕ 648 ಸರ್ಗ ಸಂಪೂರ್ಣವಾಗಿರುವಂಥದ್ದು. 18ನೇ ಸರ್ಗದಿಂದ ನಾನು ನೋಡಿದ್ರೆ ಯಾವ ಒಂದು ಸರ್ಗದಲ್ಲೂ ಸಹ ರಾಮ ಅನ್ನುವಂತಹ ಶಬ್ದವಿಲ್ಲದೆ ಸರ್ಗವಿಲ್ಲ. ಪ್ರತಿಯೊಂದು ಸರ್ಗದಲ್ಲೂ, ಸರ್ಗ ಅಂದರೆ ಅಧ್ಯಾಯ ಅಂತ ಹೇಳಿ, ಪ್ರತಿಯೊಂದು ಸರ್ಗದಲ್ಲೂ ಪ್ರತಿಯೊಂದು ಅಧ್ಯಾಯದಲ್ಲೂ ರಾಮ ಅನ್ನುವಂತಹ ಶಬ್ದ ಇದ್ದೇ ಇದೆ. ರಾಮನ ಜನ್ಮ ಆದಮೇಲೆ ರಾಮ ಶಬ್ದವಿಲ್ಲದ ಸರ್ಗ ಮತ್ತೊಂದು ಇಲ್ಲ. ಆ ರಾಮ ಶಬ್ದ ಅಂದರೆ ಏನು, ರಾಮ ಅಂದರೆ ಏನು ಅನ್ನುವಂತಹ ತತ್ವ ನಾವು ನೋಡ್ತಾ ಹೋದಾಗ ಒಂದು ತುಂಬ ಸ್ವಾರಸ್ಯ ಗೊತ್ತಾಗುತ್ತೆ. ರಾಮ ಅಂದ್ರೇನು ಅನ್ನೋದಕ್ಕೆ ಒಂದೊಳ್ಳೆಯ ಮಾತು ಇವತ್ತು ಉಲ್ಲೇಖ ಮಾಡಿದ್ರು, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಈ ಮಾತಿಗೆ ಅರ್ಥ ಏನು ಅಂತ ಹೇಳಿದ್ರೆ, ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಧರ್ಮ ಅಂದರೆ ಅದೊಂದು 3 kg ಇದೆಯಾ, ಅಥವಾ ಧರ್ಮ ಅಂದರೆ ಒಂದು 100 ಮೀಟ್ರ್ ಇರುತ್ತಾ, ಧರ್ಮ ಅಂದರೆ ಅದೊಂದೇನಾದರೂ ನಮಗೆ ಅಳಿಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಅದು ಅಳತೆಗೆ ಅಳವಡದಂತಹ ಒಂದು ವಿಶೇಷ ಪದಾರ್ಥ, ಒಂದು ತತ್ವ. ಆ ಒಂದು ಧರ್ಮ ನಮ್ಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ, ಧರ್ಮವನ್ನು ನಾವು ಹೇಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ನಿಮಗೆ ಧರ್ಮ ಗೊತ್ತಾಗಬೇಕು ಅಂತ ಹೇಳಿದ್ರೆ ರಾಮನನ್ನು ನೋಡಿ, ರಾಮನ ಜೀವನವನ್ನು ನೋಡಿ. ರಾಮನನ್ನು ನೀವು ನೋಡಿದ್ರೆ, ರಾಮ ಜೀವನವನ್ನು ನೋಡಿದ್ರೆ ಅದೇ ನಿಮಗೆ ಧರ್ಮವಾಗಿ ಕಾಣುತ್ತೆ. ಧರ್ಮ ಗೊತ್ತಾಗಬೇಕು ಅಂದರೆ ರಾಮನನ್ನು ನೋಡಬೇಕು ಅಂತ. ರಾಮೋ ವಿಗ್ರಹವಾನ್ ಧರ್ಮ ಅಂತಿದೆಯಲ್ಲ, ನಾವು ಇಡೀ ರಾಮಾಯಣದಲ್ಲಿ 18ನೇ ಸರ್ಗದಿಂದ ರಾಮ 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 ಅಂತ ಎಲ್ಲಿ ಬರುತ್ತೋ ಅಲ್ಲಿ ಧರ್ಮ ಧರ್ಮ ಅಂತ ನಾವು ಆಲೋಚನೆ ಮಾಡ್ಕೊಳ್ತಾ ಹೋದರೆ ಅದು ರಾಮಾಯಣ ಧರ್ಮಾಯಣ ಆಗುತ್ತೆ. ಭಾರತ ದೇಶಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಆ ಶಕ್ತಿ ನಮಗೆ ಹಾಗೆ ಗೊತ್ತಾಗಲ್ಲ, ಬೇರೆ ದೇಶಗಳ ಜೊತೆ ನೀವು ನೋಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದು ದೇಶಕ್ಕೆ ಒಂದೊಂದು ತತ್ವ ಇರುತ್ತೆ. ಆ ತತ್ವ ಇಲ್ಲ ಅಂತ ಹೇಳಿದ್ರೆ ಆ ದೇಶನೇ ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಸೈನ್ಸ್ ಇಲ್ಲ ಅಂತ ಹೇಳಿದ್ರೆ ಜಪಾನ್ ದೇಶಕ್ಕೆ ಒಂದು ಅಸ್ತಿತ್ವ ಇರಲ್ಲ, ಟೆಕ್ನಾಲಜಿ ಇಲ್ಲ ಅಂತ ಹೇಳಿದ್ರೆ ಚೀನಾಗಿರಲ್ಲ, ಹಾಗೆ ರಾಜಕೀಯ ಚಿಂತನೆಗಳಿಲ್ಲ ಅಂತ ಹೇಳಿದ್ರೆ ಯುರೋಪಿಗೆ ಆ ಥರ ಅಸ್ತಿತ್ವ ಇರಲ್ಲ. ಸಾಮಾನ್ಯವಾಗಿ ನಾವು ಇತಿಹಾಸದಲ್ಲಿ ನೋಡಿದ ಹಾಗೆ ಸಾರ್ವಭೌಮ ಅಥವಾ ವಾಣಿಜ್ಯ ಈ ರೀತಿಯ ಶಕ್ತಿಗಳಿಲ್ಲ ಅಂತ ಹೇಳಿದ್ರೆ ಅಮೆರಿಕಾಗೆ ಅಸ್ತಿತ್ವ ಇರಲ್ಲ. ಈ ಒಂದು ತತ್ವಗಳ ಮೇಲೆ ಆ ದೇಶಗಳು ರೂಪುಗೊಂಡಿರುತ್ತೆ, ಆ ದೇಶಗಳು ಜೀವನ ಮಾಡ್ತಾ ಇರುತ್ತೆ. ಹಾಗೆಯೇ ಭಾರತ ದೇಶಕ್ಕೆ ಈ ದೇಶದ ಅಂತರಂಗದ ತತ್ವ ಯಾವುದು, ಭಾರತ ಯಾವ ತತ್ವದ ಆಧಾರದ ಮೇಲೆ ಬದುಕುತ್ತೆ, ಯಾವ ಆಧಾರದ ಮೇಲೆ ಭಾರತ ಜೀವನ ಮಾಡುತ್ತೆ, ಭಾರತ ಜಗತ್ತನ್ನು ನೋಡುತ್ತೆ ಅಂತ ಹೇಳಿದ್ರೆ ಈ ದೇಶಕ್ಕೂ ಒಂದು ತತ್ವ ಇದೆ, ಒಂದು ಸತ್ವ ಇದೆ. ಆ ತತ್ವದ ಆಧಾರದ ಮೇಲೆ ಜಗತ್ತನ್ನು ನೋಡುತ್ತೆ, ತಾನು ಜೀವನ ಮಾಡುತ್ತೆ ಭಾರತ. ಆ ತತ್ವ ಯಾವುದು ಅಂತ ಹೇಳಿದ್ರೆ ಅದು ಧರ್ಮ. ಧರ್ಮ ಇಲ್ಲ ಅಂತ ಹೇಳಿದ್ರೆ ಭಾರತಕ್ಕೂ ಗತಿ ಇಲ್ಲ. ಭಾರತದ ಅಂತರಂಗ ಶಕ್ತಿ ಯಾವುದು ಅಂದರೆ ಅದು ಧರ್ಮ. ಒಂದೊಂದು ದೇಶಕ್ಕೂ ಹೇಗೆ ಬೇರೆ ಬೇರೆ ವಿಜ್ಞಾನ, ತಂತ್ರಜ್ಞಾನ, ವಾಣಿಜ್ಯ, ರಾಜಕೀಯ, ಸಾರ್ವಭೌಮ್ಯ ಇತ್ಯಾದಿಗಳೆಲ್ಲ ಇದೆಯೋ ಹಾಗೆ ಭಾರತ ಖಂಡಕ್ಕೂ ಒಂದು ಶಕ್ತಿ ಇದ್ದರೆ ಆ ಶಕ್ತಿ ಧರ್ಮಶಕ್ತಿಯೇ ಆಗಿದೆ. ಆ ಧರ್ಮದ ಸ್ವರೂಪ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಅರ್ಥ ಆಗಲ್ಲ, ಅಥವಾ ಅದು ಅಮೂರ್ತ ಪದಾರ್ಥವಾಗಿ ಧರ್ಮ ಇರೋದ್ರಿಂದ ಮೂರ್ತ ಸ್ಥಿತಿಯಲ್ಲಿ ನಮಗೆ ಕಾಣುವ ಹಾಗೆ ನಾವು ಹೇಗೆ ಮಾಡಬಹುದು ಅಂತಿದ್ರೆ ಅದು ಖಂಡಿತವಾಗಿ ರಾಮನನ್ನು ನಾವು ನೋಡಿದ್ರೆ ನಮಗೊಂದು ಸ್ವಲ್ಪ ಧರ್ಮ ಅರ್ಥ ಆಗುತ್ತೆ. ಕುಟುಂಬ ಜೀವನದಲ್ಲಿ ರಾಮನನ್ನು ನೋಡಿ
ನಾವು ಧರ್ಮವನ್ನು ನೋಡಬಹುದು. ಅವನು ಸಾಮ್ರಾಜ್ಯಗಳ ಜೊತೆಯಲ್ಲಿ ಗುಹನ ಸಾಮ್ರಾಜ್ಯದಲ್ಲಿ ಹೇಗೆ ನಡ್ಕೊಂಡ, ಕಿಷ್ಕಿಂಧೆಯಲ್ಲಿ ಹೇಗೆ ನಡ್ಕೊಂಡ, ಲಂಕೆಯಲ್ಲಿ ಹೇಗೆ ನಡ್ಕೊಂಡ, ಈ ರೀತಿ ಬೇರೆ ಬೇರೆ ರೀತಿಯ ಸಾಮ್ರಾಜ್ಯದ ಜೊತೆಯಲ್ಲಿ ಅವನು ನಡ್ಕೊಂಡಿರುವಂತಹ ತತ್ವಗಳನ್ನು ಅಥವಾ ರೀತಿ ನೀತಿಗಳನ್ನು ಆಶ್ರಯಿಸಿಕೊಂಡು ನಾವು ರಾಜನೀತಿಗಳನ್ನು ಗೊತ್ತು ಮಾಡ್ಕೊಳ್ಬಹುದು. ಹಾಗೆ ರಾಮನನ್ನು ನಾವು ನೋಡಿದ್ರೆ ಅದು ವ್ಯಾಪ್ಯ ಧರ್ಮವೇ ಆಗಿರಲಿ, ವ್ಯಾಪಕ ಧರ್ಮವೇ ಆಗಿರಲಿ, ಯಾವ ಧರ್ಮವೇ ಆಗಿರಲಿ, ಆ ಧರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಭಾರತದ ಅಂತರಂಗ ಶಕ್ತಿ ಅಂದರೆ ಧರ್ಮ. ಆ ಧರ್ಮ ಅನ್ನೋದು ಅಮೂರ್ತ ಪದಾರ್ಥ, ಅದು ಯಾವುದೇ ಅಳತೆಗೆ ಸೇರ್ಕೊಳ್ಳಲ್ಲ. ಅಂತಹ ಧರ್ಮದ ಸಾರ ಸರ್ವಸ್ವವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯ ಮಾನಮೇಯಗಳಿಗೆ ಒಳಪಡುವಂತಹ ಒಂದು ಪದಾರ್ಥ ರೂಪದಲ್ಲಿ ಕಾಣುವಂತಹ ಒಂದು ವ್ಯಕ್ತಿಯೋ ಒಂದು ಸತ್ವವೋ ತತ್ವವೋ ಬೇಕಾಗುತ್ತೆ. ಅಂತಹ ವ್ಯಕ್ತಿ ಯಾರು ಅಂತ ಆದರೆ ಅದು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರ ಅವತಾರಗಳಲ್ಲಿ ಒಬ್ಬನಾಗಿ ನಮ್ಮ ಮುಂದೆ ಇದ್ದಾನೆ. ಅವನನ್ನು ಆಶ್ರಯಿಸಿಕೊಂಡು ಬಂದಂತಹ ರಾಮಾಯಣ, ಅದು ರಾಮಾಯಣ ಅನ್ನೋದಕ್ಕಿಂತ ಹೆಚ್ಚು ಧರ್ಮದ ಪ್ರಯಾಣ ಅಂತಲೇ ಹೇಳಬಹುದು. ಧರ್ಮದ ತತ್ವಗಳನ್ನು ಈ ರೀತಿ ಹೇಳಿದೆ ಅಂತ ಹೇಳಿ. ನಮ್ಮಲ್ಲಿ ಪುರಾಣಗಳಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ತುಂಬ ಹಲವಾರು ಜಗತ್ತಿನ ತತ್ವಗಳನ್ನು, ಜೀವ ವಿಸ್ಮಯಗಳನ್ನು ಕಥೆಯ ರೂಪದಲ್ಲಿ ಹೇಳುವಂತಹ ವಿಶೇಷ ಶಕ್ತಿ ಪುರಾಣಗಳಲ್ಲಿದೆ. ಹಾಗೆ ಧರ್ಮದ ಸ್ವಾರಸ್ಯವನ್ನು ಹೇಳುವಂತಹದ್ದಲ್ಲೂ ಇರುತ್ತೆ. ಆದರೆ ಇನ್ನೂ ಹೆಚ್ಚು ಆಪ್ಯಾಯಮಾನವಾಗಿ ಕಥೆಯ ರೂಪದಲ್ಲಿ ತಂದುಕೊಟ್ಟಂತಹದ್ದು ಇತ್ತು ಅಂತ ಹೇಳಿದ್ರೆ ಅದು ರಾಮಾಯಣದಲ್ಲಿದೆ. ಅಂತಹ ರಾಮಾಯಣದಲ್ಲಿ ಧರ್ಮ ಸಂಚಾರ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ರಾಮಾಯಣದ ಧರ್ಮ ಸಂಚಾರ, ರಾಮಾಯಣದ ಮೌಲ್ಯ ಪ್ರಚಾರ ಈ ಭಾರತದಲ್ಲಿ ತುಂಬ ಹೆಚ್ಚು ಆಗಿರೋದ್ರಿಂದ ಧರ್ಮ ಪ್ರಜ್ಞೆ ನಮ್ಮಲ್ಲಿದೆ. ಕೆಲವರು ಇಲ್ಲಿ ಗಮನಿಸಿರ್ತೀರ, ನಾನಿಲ್ಲಿ ವ್ಯಾಖ್ಯಾನ ಆರಂಭ ಮಾಡಲಿಕ್ಕೆ ಮುಂಚೆ ಇಲ್ಲೊಂದು ಯಾವುದೋ ಒಂದು ಚಿಕ್ಕ ಕೀಟ ಇತ್ತು, ನಾನು ಅದನ್ನು ತೆಗೆದು ಇಲ್ಲಿ ಬಿಟ್ಟೆ. ಅದ್ರ ಮೇಲೆ ತಕ್ಷಣ ಪುಸ್ತಕ ಇಡಬಹುದಾಗಿತ್ತು. ಆದರೆ ಆ ಪ್ರಜ್ಞೆ ಬಂತಲ್ಲ, ಆ ಪ್ರಜ್ಞೆ ಹೇಗೆ ಬಂತು? ಸುಮ್ಮನೆ ಒಮ್ಮೆ ಯೋಚನೆ ಮಾಡಿ. ಎಲ್ಲರೂ ಚಿಂತನೆ ಮಾಡೋವಂಥವರೇ ಇಲ್ಲಿದ್ದೀರಾ. ನಾವು ಹೆಜ್ಜೆ ಇಡ್ತಾ ಇರ್ತೀವಿ. ಹೆಜ್ಜೆ ಇಡುವ ಸಮಯದಲ್ಲಿ ಅಲ್ಲೊಂದು ಇರುವೆ ಇತ್ತು ಅಂತ ಹೇಳಿದ್ರೆ ನಾವು ಯಾರಾದರೂ ಹೆಜ್ಜೆ ಇಡ್ತೀವ? ನಾವೇ ಯೋಚನೆ ಮಾಡಬೇಕು. ಖಂಡಿತ ನಾವು ಯಾರೂ ಹೆಜ್ಜೆ ಇಡಲ್ಲ. ಅಕಸ್ಮಾತ್ ಅಲ್ಲಿ ಹೆಜ್ಜೆ ಇಡುವಂತಹ ಸಂದರ್ಭ ಬಂದು ಆ ಕೊನೆ ಕ್ಷಣದಲ್ಲಿ ಅಲ್ಲೊಂದು ಇರುವೆ ಇದೆ ಅಂತ ಗೊತ್ತಾದ್ರೂ ಹೇಗಾದರೂ ಮಾಡಿ ನಾವು ಕಾಲನ್ನು ಪಕ್ಕಕ್ಕಿಟ್ಟೇ ಇಡ್ತೀವಿ. ಆ ಇರುವೆಯನ್ನು ಬದುಕಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಆ ಒಂದು ಇಮ್ಮಿಡಿಯೇಟಾಗಿ ಮನಸ್ಸಿನಲ್ಲಿ ಒಂದು ಪ್ರಜ್ಞೆ ಬಂತಲ್ಲ, ಆ ಪ್ರಜ್ಞೆ IPC ಸೆಕ್ಷನ್ 134 ಯಾವ ಥರ ಪ್ರಜ್ಞೆ ಅಲ್ಲ. ಅಲ್ಲಿ ಬಂದಿರುವ ಪ್ರಜ್ಞೆ ಕಾನೂನಿನ ಪ್ರಜ್ಞೆ ಅಲ್ಲ. ಅಲ್ಲಿ ಬಂದಿರುವಂತಹ ಪ್ರಜ್ಞೆ ಅದು ಧರ್ಮದ ಪ್ರಜ್ಞೆ. ಆ ರೀತಿಯ ಯಾವುದೋ ಒಂದು IPC ಸೆಕ್ಷನು ಅಥವಾ ಯಾವುದೋ ಒಂದು ಕಾನೂನು ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಒಂದು ಶಕ್ತಿ ಧರ್ಮಕ್ಕಿದೆ. ಧರ್ಮ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೂ ಹೆಚ್ಚು ಪ್ರಮಾಣ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಒಮ್ಮೆ ಯೋಚನೆ ಮಾಡಿ, ಅಕಸ್ಮಾತ್ ಅದೇ ಇರುವೆ ಮೇಲೆ ನಾವು ಕಾಲು ಇಟ್ಬಿಟ್ವಿ, ಆ ಇರುವೆ ಸತ್ತೋಯ್ತು ಅಂದರೆ ಒಂದ್ಸರಿ ಮನಸ್ಸಲ್ಲಿ ಅಯ್ಯೋ ಅಂತ ಒಂದ್ಸಲಿ ಬರುತ್ತಲ್ಲ. ಆ ಇರುವೆ ಏನು ಕೇಸ್ ಆಗುತ್ತಾ, ಅಥವಾ ಅದ್ರ ಫ್ಯಾಮಿಲಿಯವ್ರು ಯಾರು ನಮ್ಮ ಮೇಲೆ ಏನಾದ್ರು ಆಕ್ರಮಣ ಮಾಡ್ತಾರಾ, ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ? ಏನೂ ಇಲ್ಲ. ಆದರೆ ಅಲ್ಲೇನೋ ಒಂದು ಅಯ್ಯೋ ಅಂತ ಒಂದು ಭಾವನೆ ಬಂತಲ್ಲ, ಅಯ್ಯೋ ಅಂತ ಭಾವನೆ ಬರಬೇಕಾದ್ರೆ ಯಾವುದೋ ಕಾನೂನಲ್ಲಿ ಕೆಲಸ ಮಾಡಲ್ಲ. ಅಲ್ಲಿ ಪ್ರಜ್ಞೆ, ಯಾವ ಪ್ರಜ್ಞೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಧರ್ಮ ಪ್ರಜ್ಞೆಯೇ ಕೆಲಸ ಮಾಡುತ್ತೆ. ಆ ರೀತಿಯ ಧರ್ಮ ತತ್ವಗಳನ್ನು ನಮಗೆ ಹೇಗೆ ಬಂತು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಗಳಿಂದ, ಸಾಧು ಸಂತರ ಜೀವನಗಳಿಂದ ಚಿರಶಾಶ್ವತವಾಗಿ ಇಲ್ಲಿ ಬೆಳೆದುಕೊಂಡು ಬಂದಿದೆ. ಅದರ ಬೆಳಕಲ್ಲಿ ನಾವು ಜೀವನವನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಕಾನೂನು ಮತ್ತು ಧರ್ಮಕ್ಕೆ ತುಂಬ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಈಗ ಒಂದು ಜಿಂಕೆಯನ್ನು ಅಕಸ್ಮಾತ್ ಯಾರು ಕೊಂದರೆ ಅದು ಕಾನೂನಿನ ಪ್ರಕಾರ ಅಪರಾಧ. ಅದೇ ಒಂದು ಸೊಳ್ಳೆಯನ್ನು ಯಾರು ಕೊಂದರೆ, ಒಂದು ಇರುವೆಯನ್ನು ಯಾರು ತುಳಿದ್ರೆ ಅಲ್ಲಿ ಕಾನೂನು ಯಾಕೆ ಕೆಲಸ ಮಾಡಲ್ಲ? ಅಲ್ಲಿ ಏನೋ ಒಂದು ಪ್ರಜ್ಞೆ ಕೆಲಸ ಮಾಡುತ್ತೆ. ಆ ಪ್ರಜ್ಞೆ ಖಂಡಿತವಾಗಿ ಧರ್ಮ ಪ್ರಜ್ಞೆ ಆಗೇ ಇರುತ್ತಲ್ವಾ? ಅಂದರೆ ಸಕಲ ಮಾನವರಿಗೂ, ಎಲ್ಲ ಜೀವರಾಶಿಗಳಿಗೂ ಲೇಸನ್ನೇ ಬಯಸುವಂತಹ ಒಂದು ಸತ್ವ ಇದ್ದರೆ ಅದು ಖಂಡಿತವಾಗಿ ಧರ್ಮ ತತ್ವವೇ ಆಗಿರುತ್ತೆ. ಅಂತಹ ಶಕ್ತಿ ಧರ್ಮದಲ್ಲಿದೆ. ಧರ್ಮ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಪ್ರಮಾಣಗಳು ನಮಗೆ ಬೇಕಾಗಲ್ಲ ಅಂತ. ಯಾಕೆಂದರೆ ಇಲ್ಲಿ ನಾವು ಇದ್ದುಕೊಂಡು ಇಲ್ಲೇ ಒಂದು ಸುಂದರವಾದ ಪ್ರಯೋಗ ರಾಮಾಯಣದಲ್ಲೇ ಬರುತ್ತೆ. ಇಹೈವ ಜಾತ ಸಮೃದ್ಧ ಅಂತ, ಇಲ್ಲೇ ಹುಟ್ಟು ಬೆಳೆದವರು ಅಂತ ಹೇಳಿ ಇಂದ್ರಜಿತ್ತು ವಿಭೀಷಣನಿಗೆ ಹೇಳುವಂತಹ ಮಾತು. ಅದು ಅಲ್ಲಿ ಪ್ರಸಂಗ ಬೇರೆ, ಆದರೆ ಆ ಫ್ರೇಸ್ ತುಂಬ ಚೆನ್ನಾಗಿದೆ. ಇಲ್ಲೇ ಭಾರತ ಖಂಡದಲ್ಲೇ ಹುಟ್ಟಿ ಬೆಳೆದ ನಮಗೆ ಧರ್ಮವನ್ನು ಯಾರೋ ಇಂಜೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮಲ್ಲಿ ತಾನಾಗಿ ಬಂದಿರುತ್ತೆ. ಅಂತಹ ಅಂದರೆ ರಕ್ತಗತವಾಗಿ, ಹೃದ್ಗತವಾಗಿ ನಮ್ಮಲ್ಲಿ
ಒಂದು ಆಕಾರವನ್ನೇ ಧರ್ಮ ತಳೆದಿರುತ್ತೆ. ಅದಕ್ಕೋಸ್ಕರ ನಮಗೆ ಧರ್ಮ ದೃಷ್ಟಿ, ಧರ್ಮ ಪರೀಕ್ಷೆ, ಧರ್ಮ ಚಿಕಿತ್ಸೆಗಳು, ಧರ್ಮ ವಿಚಿಕಿತ್ಸೆಗಳು ಇದೆಲ್ಲ ತುಂಬ ಸಹಜವಾಗಿ ಬರ್ತಾ ಹೋಗುತ್ತೆ. ಆ ರೀತಿಯ ಧರ್ಮದ ಮೂರ್ತಿಯಾದ ಶ್ರೀರಾಮಚಂದ್ರನ ಹಲವಾರು ರೂಪ ಸ್ವರೂಪಗಳನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಸುಮ್ಮನೆ ಒಮ್ಮೆ ಹಾಗೆ ಯೋಚನೆ ಮಾಡಿದರೆ ಆ ರೀತಿಯ ಶ್ರೀರಾಮಚಂದ್ರ ನಮಗೆ ಯಾಕೆ ಅಷ್ಟು ಧರ್ಮದ ವಿಷಯದಲ್ಲಿ ತುಂಬ ಮಹತ್ವಪೂರ್ಣ ವ್ಯಕ್ತಿ ಆಗ್ತಾನೆ, ಯಾಕೆ ಅವನು ಬೇಕು ಅಂತ ಹೇಳಿದ್ರೆ ನಮಗೊಂದು ಮಾತಂತೂ ಗೊತ್ತಾಯಿತು, ರಾಮೋ ವಿಗ್ರಹವಾನ್ ಧರ್ಮ ಅಂತ. ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತು ಹೇಳಿದ್ಯಾರೋ ಋಷಿಗಳಲ್ಲ ಈ ಮಾತು ಹೇಳಿದ್ದು, ರಾಕ್ಷಸ ಮಾರೀಚ ಹೇಳಿದಂತಹ ಮಾತು. ಅರಣ್ಯಕಾಂಡದಲ್ಲಿ ಬರುತ್ತೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿ. ಆದರೆ ಆ ರಾಕ್ಷಸ ಹೇಳಿದ ಮಾತು ಇವತ್ತು ನಾವೆಲ್ಲರೂ ಉಲ್ಲೇಖ ಮಾಡ್ತೀವಿ, ಮಾರೀಚ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತೀವಿ. ಆದರೆ ಅಲ್ಲೊಂದು ಅಂಶ ಭೇದ ಇದೆ. ಆ ಅಂಶ ಏನು ಅಂತ ಹೇಳಿದ್ರೆ ಅದು ಬಾಲಕಾಂಡದ ಮಾರೀಚ ಹೇಳಿದ ಮಾತಲ್ಲ, ಅರಣ್ಯಕಾಂಡದ ಮಾರೀಚ ಹೇಳಿದ ಮಾತು. ರಾಮ ಬಾಣದ ರುಚಿಯನ್ನು ನೋಡಿದಂತಹ ಮಾರೀಚ ಬುದ್ಧಿ ಕಲಿತ, ಕೊನೇ ಕ್ಷಣದವರೆಗೂ ರಾವಣ ಬುದ್ಧಿ ಕಲೀಲಿಲ್ಲ. ತುಂಬ ಜನಕ್ಕೆ ರಾಮಾಯಣ ಕಥೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಕಥೆಯ ಮುಖಾಂತರ ನಾನು ಹೋಗಲ್ಲ, ಹೆಚ್ಚು ವಿಮರ್ಶಾತ್ಮಕವಾಗಿ ನಾನು ಹೆಜ್ಜೆ ಇಡ್ತೀನಿ. ಅರಣ್ಯಕಾಂಡದ ಮಾರೀಚನಿಗೆ ರಾಮನ ಬಾಣದ ರುಚಿ ಗೊತ್ತಾಯಿತು. ರಾಮ ಬಾಣ ಹೇಗಿರುತ್ತೆ, ಧರ್ಮದ ಪ್ರಜ್ಞೆ ಏನು, ರಾಮ ಏನು, ರಾವಣ ಏನು ಅನ್ನುವಂತಹ ವಿವೇಕ ತುಂಬ ಚೆನ್ನಾಗಿ ಮನಸ್ಸಿನಲ್ಲಿ ಕೂತ್ಕೊಂಡಿತ್ತು. ಅದಕ್ಕೋಸ್ಕರ ಅವನು ಪರಿಪರಿಯಾಗಿ ಕೇಳ್ಕೊಳ್ತಾನೆ. ರಾವಣ ಬಂದು ಹೇಳ್ತಾನೆ ಏನಂದರೆ ಸೀತೆಯ ಅಪಹರಣ ಮಾಡಬೇಕು, ನೀನು ಮಾಯಾ ಜಿಂಕೆಯಾಗಿ ಹೋಗಬೇಕು ಅಂತ. ಸುಮಾರು ಒಂದು 200-300 ಶ್ಲೋಕಗಳಲ್ಲಿ ಮಾರೀಚ ರಾವಣನಿಗೆ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಮುಂದೆ ಇರುವಂತಹದ್ದು ರಾಮನ ವಿರೋಧವನ್ನು ಕಟ್ಕೊಳ್ಬೇಡ, ಇದು ಯಾವುದೇ ರೀತಿಯಲ್ಲೂ ತರವಲ್ಲ ಅಂತ ಹೇಳಿ ಅವನು ರಾಮನ ಪ್ರಜ್ಞೆಯನ್ನು ಮಾತ್ರವಲ್ಲದೆ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತಹ ಮಾತನ್ನು ಹೇಳ್ತಾ ಧರ್ಮದ ಪ್ರಜ್ಞೆಯನ್ನು ರಾವಣನಲ್ಲಿ ಮೂಡಿಸ್ಲಿಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಖಂಡಿತವಾಗಿ ಅವಿವೇಕ ರಾವಣನ ಮನಸ್ಸಿನಲ್ಲಿ ತಾಂಡವ ಆಡ್ತಾ ಇತ್ತು. ಅವನಿಗೆ ಧರ್ಮದ ಪ್ರಜ್ಞೆ, ಧರ್ಮದ ಭಾವನೆ ಅಲ್ಲಿ ಬರಲೇ ಇಲ್ಲ. ಆದರೆ ಈ ಮಾತಿಗೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ನಾವು ಹೇಳ್ತೀವಲ್ಲ, ಈ ಮಾತಿಗೆ ನಿಜವಾಗ್ಲೂ ಅರ್ಥ ಏನು ಅಂತ ಹೇಳಿದ್ರೆ ನಾವು ನೋಡಿದ್ದಾಯಿತು. ಧರ್ಮಕ್ಕೊಂದು ಔಟ್ ಸ್ಕೆಚ್ ಕೊಟ್ಟರೆ, ಧರ್ಮಕ್ಕೊಂದು ಆಕಾರ ಅಂತ ನಾವು ಮಾಡಿಕೊಟ್ರೆ ಅದು ರಾಮ ಆಗತ್ತೆ ಅಂತ. ರಾಮ ಮಾತ್ರ ಅಂತಲ್ಲ, ಆ ರೀತಿಯ ಮಹಾನುಭಾವರೆಲ್ಲರೂ ಧರ್ಮದ ಸ್ವರೂಪಿಗಳು ಅಂತಲೇ ನಾವು ನೋಡ್ತೀವಿ. ಆ ರಾಮದ ಸ್ವರೂಪ, ರಾಮನೇ ಧರ್ಮ, ಧರ್ಮವೇ ರಾಮ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೆ ಮೂಲ ಪ್ರೇರಣೆ ಯಾವುದು? ರಾಮ ಧರ್ಮ ಹೇಗಾದ? ಪುರುಷಾರ್ಥಗಳು 4 ಇದೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿ. ಮೋಕ್ಷವೂ ಆಗಬಹುದಾಗಿತ್ತಲ್ವ, ಅಥವಾ ಇನ್ನೂ ಯಾವುದಾದ್ರು ಪರತತ್ವವೂ ಆಗಬಹುದಾಗಿತ್ತಲ್ಲ. ಬ್ರಹ್ಮತತ್ವ ಇದೆ, ಶಬ್ದ ಬ್ರಹ್ಮ, ಬೇಕಾದಷ್ಟು ತತ್ವಗಳಿದೆ. ಧರ್ಮತತ್ವವೇ ರಾಮ ಯಾಕಾದ ಅಂತ ಹೇಳಿದ್ರೆ, ಬಾಲಕಾಂಡದಲ್ಲಿ ರಾಮನ ಜನ್ಮ ಆಗುವಂಥದ್ದು 18ನೇ ಸರ್ಗ. ಅದೇ ಸರ್ಗದ ಕಡೆಯಲ್ಲಿ ಒಬ್ಬ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಅವರ ಹೆಸರು ವಿಶ್ವಾಮಿತ್ರ ಅಂತ ಹೇಳಿ. ವಿಶ್ವಾಮಿತ್ರರು ಕೇಳ್ತಾರೆ, ನಾನು ಕಾಡಿನಲ್ಲಿ ಯಾಗವನ್ನು ಮಾಡ್ತಾ ಇದ್ದೀನಿ, ಆ ಯಜ್ಞ ಮಾಡಬೇಕಾದ್ರೆ ನನಗೆ ತುಂಬ ಕಾಟವನ್ನು ರಾಕ್ಷಸರು ಕೊಡ್ತಾ ಇದ್ದಾರೆ. ಆ ಕಾಟವನ್ನು ದೂರ ಮಾಡಲಿಕ್ಕೋಸ್ಕರ ರಾಮನನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ವಿಶ್ವಾಮಿತ್ರರು ಕೇಳಿದಾಗ ದಶರಥ ಪರಿಪರಿಯಾಗಿ ಕೇಳ್ಕೊಳ್ತಾನೆ, ನರಾಮಂ ನೇತುಮರ್ಹಸಿ, ರಾಮನನ್ನು ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಖಂಡಿತ ಆ ಸಂಕಟ ಸತ್ಯವೇ ಹೌದು. ತುಂಬ ವರ್ಷಗಳ ಕಾಲ ಅವನಿಗೆ ಮಕ್ಕಳಿರಲಿಲ್ಲ. ಯಾವುದೋ ಯಜ್ಞದ ಫಲವಾಗಿ ರಾಮ ಲಕ್ಷ್ಮಣ ಇವರೆಲ್ಲ ಹುಟ್ಟಿದ್ದಾರೆ. ಆ ಪುಟ್ಟ ಮಕ್ಕಳನ್ನು ಯಜ್ಞ ರಕ್ಷಣೆಗಾಗಿ ಆ ಕೂಟ ಯೋಧಿಗಳು ಮಾಯಾ ರಾಕ್ಷಸರ ಜೊತೆ ಯುದ್ಧ ಮಾಡಲಿಕ್ಕೋಸ್ಕರ ಕಳಿಸ್ಕೊಟ್ಬಿಟ್ರೆ ಅವ್ರಿಗೆ ಏನು ಪರಿಸ್ಥಿತಿ ಬರಬೇಡ ಅಂತ ಹೇಳಿ ಲೌಕಿಕ ಸ್ತರದಲ್ಲಿ ಯೋಚನೆ ಮಾಡುವಂತಹ ದಶರಥನ ಆ ರೀತಿಯ ವ್ಯಾಪ್ಯ ಧರ್ಮ ಖಂಡಿತ ಸತ್ಯ ಇದ್ದೇ ಇದೆ. ಆದರೆ ವಿಶ್ವಾಮಿತ್ರ ಮಹರ್ಷಿಗಳ ಪರಿಚಯವನ್ನು ಮಾಡಿಕೊಡ್ತಾ ವಸಿಷ್ಠ ಮಹರ್ಷಿಗಳು ಹೇಳುವ ಮಾತೇನು ಅಂತ ಹೇಳಿದ್ರೆ, ಆ ಮಾತಿಲ್ಲೇ ಬರುತ್ತೆ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಮಾತಿತ್ತಲ್ಲ, ಅದಕ್ಕೆ ಮೂಲ ಮಾತು ಸಿಗುವಂಥದ್ದೆಲ್ಲಿ ಅಂತ ಹೇಳಿದ್ರೆ ಅದು ನಮಗೆ ಬಾಲಕಾಂಡದಲ್ಲಿ 19ನೇ ಸರ್ಗದಲ್ಲಿ 20ನೇ ಸರ್ಗಗಳಲ್ಲಿ ಸಿಗ್ತಾ ಹೋಗುತ್ತೆ. ಏಷ ವಿಗ್ರಹವಾನ್ ಧರ್ಮ, ಏಷ ವೀರ್ಯವತಾಂ ವರಹ, ಏಷ ವಿದ್ಯಾಧಿಕೋ ಲೋಕೆ ತಪಸಶ್ಚ ಪರಾಯಣಂ ಅಂತ ಹೇಳಿ ಮಾತು ಬರುತ್ತೆ. ನಾವು ಅದನ್ನು ನೋಡ್ತಾ ಹೋಗ್ತೀವಿ. ವಿಶ್ವಾಮಿತ್ರರು ಅಂತ ಹೇಳಿದ್ರೆ ಧರ್ಮ, ವಿಶ್ವಾಮಿತ್ರರು ಅಂತ ಹೇಳಿದ್ರೆ ಅವರು ವಿದ್ಯೆಯ ಸ್ವರೂಪ, ವಿಶ್ವಾಮಿತ್ರರು ಅಂತ ಹೇಳಿದರೆ ತಪಸ್ಸಿನ ಪ್ರತಿಮೂರ್ತಿಯಾಗಿ ನಿಂತಿರುವ ಮಹಾ ವ್ಯಕ್ತಿಯವರು. ಹೀಗೆ ಅದ್ಭುತವಾಗಿ ವಿಶ್ವಾಮಿತ್ರರ ಪರಿಚಯವನ್ನು ವಸಿಷ್ಠ ಮಹರ್ಷಿಗಳು ಮಾಡಿಕೊಟ್ಟಾದ್ಮೇಲೆ ವಿಶ್ವಾಮಿತ್ರರ ಬಗ್ಗೆ ದಶರಥನಿಗೆ ಪ್ರತ್ಯಯ ಬರುತ್ತೆ, ವಿಶ್ವಾಸ ಬರುತ್ತೆ, ನಾನು ಇವ್ರ ಜೊತೆ ರಾಮ ಲಕ್ಷ್ಮಣರನ್ನು ಕಳಿಸ್ಕೊಡ್ಬಹುದು ಅಂತ ಹೇಳಿ.
ಆ ಗುರುಗಳ ಜೊತೆಯಲ್ಲಿ, ಆ ಧರ್ಮದ ಮೂರ್ತಿಯಾದ ವಿಶ್ವಾಮಿತ್ರರ ಜೊತೆಯಲ್ಲಿ ಹೋದಂತಹ ರಾಮ ತಾನು ಧರ್ಮವೇ ಆದ, ಅದು ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತು ಬರಬೇಕು ಅಂತ ಹೇಳಿದ್ರೆ, ಏಷ ವಿಗ್ರಹವಾನ್ ಧರ್ಮ ಅಂತ ಬಾಲಕಾಂಡದ ಮಾತು ಅಷ್ಟು ಚೆನ್ನಾಗಿ ಅಲ್ಲಿಗೆ ಪರಿಣಮಿಸಿರುತ್ತೆ. ಆ ಒಂದು ಸಾಕ್ಷಾತ್ಕಾರ ಬರೀ ಋಷಿಗಳ ಹಂತದಲ್ಲಿ ಮಾತ್ರ ಇರಲಿಲ್ಲ, ಒಬ್ಬ ರಾಕ್ಷಸ ತಿಳ್ಕೊಳ್ಬಹುದಾಗಿತ್ತು, ಅಷ್ಟು ಧರ್ಮ ವ್ಯಾಪಕವಾಗಿ ಹರಡಿತ್ತು. ಅಂತಹ ಧರ್ಮದ ವಿಶ್ವರೂಪ ನಮಗೆ ಸಿಗುವಂತಹದ್ದು ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಯಲ್ಲಿ ಹೋದಂತಹ ರಾಮಚಂದ್ರ ಎಷ್ಟು ಪರಿಣಾಮಿಸಿದ್ದ ಅಂತ ಹೇಳಿ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರರ ಪರಿಚಯ ಮಾಡಲಿಕ್ಕೆ ಮುಂಚೆ ಒಂದು ಮಾತು ಹೇಳ್ತಾರೆ ದಶರಥನಿಗೆ. ಮಾತೇನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ನೀನು ವಿಶ್ವಾಮಿತ್ರ ಮಹರ್ಷಿಗಳು ಬಂದ ತಕ್ಷಣ ಹೇಳಿದ್ಯಾ, ಮಹರ್ಷಿಗಳೇ ನಿಮಗೆ ಸ್ವಾಗತ, ಬನ್ನಿ, ಏನು ಬೇಕಾದರೂ ಕೇಳಿ, ನಾನು ತುಂಬ ಸಂತೋಷದಲ್ಲಿದ್ದೀನಿ, ಎಲ್ಲವನ್ನೂ ನೆರವೇರಿಸ್ಕೊಡ್ತೀನಿ ಅಂತ. ಎಲ್ಲವನ್ನೂ ಒಪ್ಪಿಕೊಂಡಿದ್ಯಾ, ನೆರವೇರಿಸಿ ಕೊಡುವುದು ನಿನ್ನ ಧರ್ಮ, ಕೊಡುವುದು ನಿನ್ನ ಧರ್ಮ. ಅದನ್ನು ನೀನು ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಅಪರಾಧವೇ ಆಗುತ್ತೆ, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ನೀನು ನಡ್ಕೊಳ್ಬೇಕು ಅಂತ. ಶಾಸ್ತ್ರವಾಕ್ಯ ಏನು, ರಾಮಾಯಣದ ವಾಕ್ಯ ಏನು ಅಂತ ಹೇಳಿದ್ರೆ, ನಧರ್ಮಂ ಹಾತುಮರ್ಹಸಿ ನಾಧರ್ಮಂ ಓಢುಮರ್ಹಸಿ. ನಿನ್ನ ಧರ್ಮವನ್ನು ನೀನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆಯೇ ಬೇರೆಯ ಧರ್ಮವನ್ನು, ಅಧರ್ಮವನ್ನು ನೀನು ತನ್ನದಾಗಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ನೀನು ಮಾತನ್ನು ಒಪ್ಪಿಕೊಂಡಿದ್ಯಾ, ವಿಶ್ವಾಮಿತ್ರ ಮಹರ್ಷಿಗಳು ಏನನ್ನು ಕೇಳ್ತಾರೋ ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ಯಾ, ಅದನ್ನು ನಡೆಸ್ಕೊಡ್ಬೇಕಾಗಿರುವುದು ನಿನ್ನ ಕರ್ತವ್ಯ. ಕರ್ತವ್ಯ ಅನ್ನುವ ಅರ್ಥದಲ್ಲಿ ತುಂಬ ಕಡೆ ನಾವು ಧರ್ಮ ಅಂತ ಶಬ್ದ ಬಳಸ್ತೀವಿ. ಧರ್ಮ ಅನ್ನೋ ಶಬ್ದ ತುಂಬ ದೊಡ್ಡ ಶಬ್ದ. ಧರ್ಮ ಅನ್ನೋ ಶಬ್ದವನ್ನು ನಾವು ಬೇರೆ ಶಬ್ದಗಳಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಅಥವಾ ಪರ್ಯಾಯ ಶಬ್ದಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮಹೋಜ್ವಲವಾದಂತಹ ಶಬ್ದ ಅದು ಧರ್ಮ ಶಬ್ದ. ಹಾಗೆ ಧರ್ಮದ ಪ್ರತಿಮೂರ್ತಿಯಾದ ವಿಶ್ವಾಮಿತ್ರರಿಗೆ ಮಾತನ್ನು ಕೊಟ್ಟು ಈಗ ನಾನು ನಡೆಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದು ಖಂಡಿತ ಅಪರಾಧವೇ ಆಗುತ್ತೆ. ಅದಕ್ಕೆ ನಾಧರ್ಮಂ ಓಢುಮರ್ಹಸಿ ಅಂತ ಹೇಳಿ ಮಾತಲ್ಲಿದೆ. ಇಕ್ಷ್ವಾಕೂಣಾಂ ಕುಲೇ ಜಾತಃ ಸಾಕ್ಷಾತ್ ಧರ್ಮ ಇವಾಪರಃ ಧೃತಿಮಾನ್ ಸುವ್ರತ ಶ್ರೀಮಾನ್ ನಧರ್ಮಂ ಹಾತುಮರ್ಹಸಿ. ಇಕ್ಷ್ವಾಕು ಕುಲ ಅಂತ ಹೇಳಿದ್ರೆ ಧರ್ಮಕ್ಕೆ ಪ್ರತಿಮೂರ್ತಿಯಾಗಿ ಇರುವಂತಹ ಒಂದು ಕುಲ, ಧರ್ಮವನ್ನೇ ಉಸಿರಾಡುವಂತಹ ಕುಲ. ಅಂತಹ ಕುಲದಲ್ಲಿ ಹುಟ್ಟಿ ನೀನು ಧರ್ಮವಾಗಿ ನಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದು ಮಹರ್ಷಿಗಳ ಶಾಪಕ್ಕೆ ನೀನು ಕಾರಣ ಆಗ್ತೀಯಾ. ನಧರ್ಮಂ ಹಾತುಮರ್ಹಸಿ. ಹಾಗೆಯೇ ಎರಡನೇ ಮಾತು ನೋಡಿ, ತಮ್ಮ ಧರ್ಮವನ್ನು ಬಿಡ್ಲಿಕ್ಕಾಗಲ್ಲ ಅನ್ನೋ ಒಂದು ಮಾತಾದರೆ, ಮತ್ತೊಂದು ಮಾತೇನು ಅಂದರೆ, ತ್ರಿಷು ಲೋಕೇಶು ವಿಖ್ಯಾತೋ ಧರ್ಮಾತ್ಮ ಇತಿ ರಾಘವಃ ಸ್ವಧರ್ಮಂ ಪ್ರತಿಪದ್ಯಸ್ವ ನಾಧರ್ಮಂ ಓಢುಮರ್ಹಸಿ. ನಿನ್ನ ಧರ್ಮ ಅಂದರೆ ಏನು ಅನ್ನೋದನ್ನು ತಿಳ್ಕೊ, ಸ್ವಧರ್ಮಂ ಪ್ರತಿಪದ್ಯಸ್ವ, ನಿನ್ನ ಧರ್ಮದ ವಿವೇಕ ನಿನಗಿರಲಿ. ಅಷ್ಟೇ ಅಲ್ಲ, ನಾಧರ್ಮಂ ಓಢುಮರ್ಹಸಿ, ಬೇರೆ ಧರ್ಮವನ್ನು ನೀನು ತನ್ನದಾಗಿರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಧರ್ಮವನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳಿ. ಹೀಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ದೃಷ್ಟಾಂತಗಳಲ್ಲಿ ನಮಗೆ ಧರ್ಮದ ಸ್ವರೂಪ, ತತ್ವಗಳು ಇತ್ಯಾದಿಗಳೆಲ್ಲ ಗೊತ್ತಾಗ್ತಾ ಬರುತ್ತೆ. ಅದಾದಮೇಲೆ ಬರುವಂತಹದ್ದೇನು ಅಂತ ಹೇಳಿದ್ರೆ ಏಷ ವಿಗ್ರಹವಾನ್ ಧರ್ಮ ಅಂಥೇಳಿ. ಈ ಮಾತು ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತಹ ಮಾತಿನ ತನಕ ತುಂಬ ವಿಶೇಷವಾಗಿ ಪರಿಣಾಮಿಸಿರುವಂಥದ್ದು ನಮಗೆ ಗೊತ್ತಾಗ್ತಾ ಬರುತ್ತೆ. ಕಾಡಿಗೆ ಹೋಗಬೇಕಾದ್ರೆ, ಅಯೋಧ್ಯೆಯಿಂದ ಕಾಡಿಗೆ ಹೋಗಬೇಕಾದ್ರೆ ಸುಮಾರು ಅಯೋಧ್ಯಕಾಂಡದ 40ನೇ ಸರ್ಗ ಅಂತ ನನಗೆ ನೆನಪು. ಅಲ್ಲಿಗೆ ಹೋಗಬೇಕಾದ್ರೆ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳುವಂತಹ ಕೆಲವೊಂದು ಉಜ್ವಲವಾದಂತಹ ಮಾತುಗಳಿದೆ. ಆ ಮಾತುಗಳಲ್ಲಿ ಒಂದು ಮಾತೇನು ಅಂತ ಹೇಳಿದ್ರೆ, ರಾಮೇ ಪ್ರಮಾದಂ ಮಾಕಾರ್ಷೀಹಿ ಪುತ್ರ ಭ್ರಾತರಿ ಗಚ್ಚತಿ. ಕಾಡಿಗೆ ಹೋಗಬೇಕಾದ್ರೆ, ಅಂದರೆ ರಾಮ ಕಾಡಿಗೆ ಹೋಗಬೇಕಾದ್ರೆ, ಕಾಡಿನಲ್ಲಿ ನಡೀತಾ ಇರಬೇಕಾದ್ರೆ ರಾಮನ ವಿಷಯದಲ್ಲಿ ಏನೇ ಕಾರಣಕ್ಕೂ ನೀನು ತಪ್ಪನ್ನು ಎಸಗಬಾರದು ಅಂತ ಮಾತಿದೆ. ಆ ಮಾತಿಗೆ ಅರ್ಥ ಏನು? ರಾಮೇ ಪ್ರಮಾದಂ ಮಾಕಾರ್ಷೀಹಿ ಅಂತ ಹೇಳಿದ್ರೆ ಅಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಮಾತು ನಮಗೆ ನೆನಪಾಗಬೇಕು. ಅಂದರೆ ಧರ್ಮೇ ಪ್ರಮಾದಂ ಮಾಕಾರ್ಷೀಹಿ. ರಾಮ ಅಂದರೆ ಅದು ಧರ್ಮದ ಸ್ವರೂಪವೇ ರಾಮನಾಗಿದ್ದಾನೆ. ಧರ್ಮ ಅಂದರೆ ಧರ್ಮದ ಜೊತೆಯಲ್ಲೇ ಇರ್ತೀಯ, ಧರ್ಮವೇ ತಾನಾಗಿರ್ತೀಯ. ಧರ್ಮದಲ್ಲಿ ಯಾವತ್ತೂ ಅಪಚಾರ ಎಸಗಬಾರ್ದು. ರಾಮನಿಗೆ ಏನಾದರೂ ಅಪಚಾರವಾದರೆ ಅದು ಧರ್ಮಕ್ಕೆ ಆಗುವಂತಹ ಅಪಚಾರ ಅಂತ. ಅಲ್ಲಿ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಮಾತು ಸಿಗುತ್ತೆ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ ಅಂತ ಒಂದು ಮಾತಿದೆ. ಈ ಮಾತು ತುಂಬ ಸರಳವಾದಂತಹ ಮಾತು. ರಾಮಂ ದಶರಥಂ ವಿದ್ಧಿ. ನಿನಗೆ ಕಾಡಿಗೆ ಹೋಗಿರ್ತೀಯ, ಲಕ್ಷ್ಮಣನಿಗೆ ಸುಮಿತ್ರೆ ಹೇಳ್ತಾ ಇರುವಂತಹ ಮಾತು. ನೀನು ಕಾಡಿಗೆ ಹೋಗಿರ್ತೀಯ, ಕಾಡಿಗೆ ಹೋದಾಗ ನಿನಗೆ ತಂದೆ ಸ್ಥಾನದಲ್ಲಿ ಯಾರು ಇರ್ತಾರೆ? ತಂದೆ ಸ್ಥಾನದಲ್ಲಿ ಇರುವಂಥದ್ದು ರಾಮಚಂದ್ರನೇ.
ಹಾಗೆ ತಾಯಿ ಸ್ಥಾನದಲ್ಲಿ ಯಾರಿರ್ತಾರೆ? ಸೀತಾಮಾತೆನೇ ತಾಯಿ ಸ್ಥಾನದಲ್ಲಿರುವಂಥದ್ದು. ರಾಮಂ ದಶರಥಂ ವಿದ್ಧಿ, ರಾಮನೇ ನಿನಗೆ ದಶರಥ. ಮಾಂ ವಿದ್ಧಿ ಜನಕಾತ್ಮಜ, ನಾನೇ ನಿನಗೆ ಸೀತೆಯೇ ಅಲ್ಲಿ ನನ್ನ ಸ್ವರೂಪದಲ್ಲಿ ಸಿಗ್ತಾಳೆ. ಹಾಗೆ ಅಯೋಧ್ಯೆ ಯಾವುದು? ಕಾಡೇ ನಿನಗೆ ಅಯೋಧ್ಯೆ. ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ ಅಂತ ಹೇಳಿ ಮಾತು ಸಿಗುತ್ತೆ. ಇದು ಲಕ್ಷ್ಮಣನ ಜೀವನದ ಸೂತ್ರ ಏನು ಅಂತ ಹೇಳಿದ್ರೆ ಇದೇ ಸೂತ್ರ, ತಾಯಿ ಹಾಕಿಕೊಟ್ಟಂತಹ ಸೂತ್ರ. ಇಡೀ ಲಕ್ಷ್ಮಣ ಇಲ್ಲಿಂದ ಅಲ್ಲಿಂದ ಕಾಡಿಂದ ಅಯೋಧ್ಯೆಯಿಂದ ಕಾಡಿಗೆ ಹೊರಟ ಮೇಲೆ ಕಾಲಪುರುಷನ ಆಗಮನದ ತನಕ, ಅವನ ಅಂತಿಮ ಶ್ವಾಸದ ತನಕ ಅವನು ನಡ್ಕೊಂಡಿದ್ದ ಹೇಗೆ ಅಂದರೆ ಹೀಗೆ ನಡ್ಕೊಂಡ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಇದೇ ಅವನ ಜೀವನದ ಪರಮ ಸೂತ್ರವಾಗಿತ್ತು. ಅವನ ಜೀವನವೇ ಈ ಸೂತ್ರಕ್ಕೆ ಭಾಷ್ಯವಾಗಿತ್ತು. ಹಾಗ ಅವನು ನಡ್ಕೊಂಡಿದ್ದಾನೆ. ಹೀಗೆ ಅವನು ನಡ್ಕೊಂಡ ಅನ್ನೋದಕ್ಕೆ ಈ ಧರ್ಮವನ್ನು, ತಾಯಿ ಹಾಕಿಕೊಟ್ಟಂತಹ ಈ ಸೂತ್ರವನ್ನು, ಈ ಧರ್ಮವನ್ನು ಅವನು ಹಾಗೆ ಪರಿಪಾಲನೆ ಮಾಡದ ಅಂತ ಹೇಳಿದ್ರೆ ಅದನ್ನು ಯಾರು ಪ್ರಮಾಣ ಮಾಡಬೇಕು? ಯಾರು ಪ್ರಮಾಣ ಮಾಡಿದ್ರೆ ಅದಕ್ಕೆ ತುಂಬ ಬೆಲೆ ಇರುತ್ತೆ, ನೆಲೆ ಇರುತ್ತೆ. ಯಾರ ಮುಂದೆ ಪ್ರಮಾಣ ಮಾಡಿದ್ರೆ ಅದು ಚಿರಶಾಶ್ವತವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಈ ಮಾತಿಗೆ ಮುಂದೆ ಪ್ರಮಾಣ ನಮಗೆ ಸಿಗುತ್ತೆ, ಸುಂದರಕಾಂಡದಲ್ಲಿ ಸಿಗುತ್ತೆ. ಈ ಮಾತಿಗೆ ಹಾಗೆ ಲಕ್ಷ್ಮಣ ನಡ್ಕೊಂಡ ಅಂತ ಹೇಳಿ ಪ್ರಮಾಣ ಮಾಡುವಂಥದ್ದು ಯಾರೋ ಅಲ್ಲ, ಆಂಜನೇಯನ ಜೊತೆಯಲ್ಲಿ ಸೀತೆ ಮಾತಾಡಬೇಕಾದ್ರೆ ಹೇಳ್ತಾಳೆ, ಲಕ್ಷ್ಮಣ ಹೇಗಿದ್ದಾನೆ, ಲಕ್ಷ್ಮಣ ಅವನ ಆರೋಗ್ಯ ಯೋಗಕ್ಷೇಮಗಳೆಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಕೇಳಬೇಕಾದ್ರೆ, ಪಿತೃವದ್ವರ್ತತೆ ರಾಮೇ ಮಾತೃವನ್ಮಾಂ ಸಮಾಚರನ್ ರಾಮಂ ದಶರಥಂ ವಿದ್ಧಿ ಪಿತೃವದ್ವರ್ತತೆ ರಾಮೇ ಮಾತೃವನ್ಮಾಂ ಸಮಾಚರನ್ ಮಾಂ ವಿದ್ಧಿ ಜನಕಾತ್ಮಜಾಂ. ಅಂದರೆ ರಾಮಂ ದಶರಥಂ ವಿದ್ಧಿ, ಅವನು ಹಾಗೆ ನಡ್ಕೊಂಡ. ಪಿತೃವದ್ವರ್ತತೆ ರಾಮೇ, ಅಲ್ಲಿ ವಿಧಿವಾಕ್ಯ, ಇಲ್ಲಿ ಪಾಲಿತವಾದ ವಾಕ್ಯವಾಗಿದೆ. ಮಾಂ ವಿದ್ಧಿ ಜನಕಾತ್ಮಜಾಂ, ನಾನೇ ನಿನಗಲ್ಲಿ ಸೀತೆ ಅಂತಾದರೆ ಮಾತೃವನ್ಮಾಂ ಸಮಾಚರನ್, ತಾಯಿ ಅಂತ ನನ್ನನ್ನು ನೋಡ್ಕೊಳ್ತಾ ಇದ್ದಂತಹ ಆ ಲಕ್ಷ್ಮಣ ಹೇಗಿದ್ದಾನೆ ಅಂತ ಅಲ್ಲಿ ಈ ಮಾತನ್ನು ಹೇಳಿ ಹನುಮಂತನಿಗೆ, ಲಂಕೆಗೆ ಬಂದಂಥ ಹನುಮಂತನ ಹತ್ತಿರ ಸೀತೆ ಮಾತಾಡ್ಬೇಕಾದ್ರೆ ಕೇಳ್ತಾಳೆ, ಲಕ್ಷ್ಮಣ ಹೇಗಿದ್ದಾನೆ ಅಂತ ಹೇಳಿ. ಈ ರೀತಿಯ ಧರ್ಮ ಸೂಕ್ಷ್ಮಗಳು ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂತ ಹೇಳಿದ್ರೆ ಅಲ್ಲಿ ವಿಧಿವಾಕ್ಯ ಹೀಗೆ ನಡ್ಕೊಳ್ಬೇಕು ಅಂತ, ಹಾಗೆ ನಡ್ಕೊಂಡಿರುವಂಥದ್ದು ನಮಗೆ ಸೀತೆ ಪ್ರಮಾಣ ಮಾಡ್ತಾಳೆ. ಸೀತೆ ಅಲ್ಲದೆ ಬೇರೆ ಯಾರೇ ಪ್ರಮಾಣ ಮಾಡಿದ್ರೂ ಲಕ್ಷ್ಮಣನಿಗೆ ಅಷ್ಟೊಂದು ಯುಕ್ತವಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಈ ಮಾತು ಯಾಕೆ ಮುಖ್ಯ ಅಂತ ಹೇಳಿದ್ರೆ ತುಂಬ ಮುಖ್ಯ ಆಗುತ್ತೆ. ಈ ಮಾತು ನಾವು ಒಂದು ಕಡೆ ಈ ಮಾತನ್ನು ನಾವು ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಮಾತು ತುಂಬ ಅಷ್ಟು ಚೆನ್ನಾಗಿ ರುಚಿಸಲ್ಲ ಅಂತ ನಾನು ಅಂದ್ಕೊಳ್ತೀನಿ. ರಾಮ ಮಾಯಾ ಜಿಂಕೆಯನ್ನು ಅನುಸರಿಸಿ ರಾಮ ಹೋಗಿರ್ತಾನೆ, ಮಾಯಾ ಜಿಂಕೆಯನ್ನು ತರ್ತೀನಿ ಅಂತ ಹೇಳಿ. ರಾಮ ಹೋಗಾದ ಮೇಲೆ ಮಾಯಾ ಜಿಂಕೆ ಅಲ್ಲಿ ಸತ್ತಿರುತ್ತೆ. ಅದು ರಾಮನ ಕುಹಕ ಧ್ವನಿ ಅಲ್ಲಿಂದ ಬಂದಿರುತ್ತೆ. ಸೀತೆಯಲ್ಲಿ ಅಂತರಂಗದಲ್ಲಿ ಆರ್ತನಾದ ಶುರುವಾಗಿರುತ್ತೆ, ರಾಮನಿಗೇನೂ ಆಗಿದೆ ಅಂತ ಹೇಳಿ. ಅನುಕ್ಷಣ ಲಕ್ಷ್ಮಣ ಹೋಗಿ ಆ ಒಂದು ಆರ್ತಧ್ವನಿಯನ್ನು ನೋಡಿ ರಾಮನನ್ನು ಕಾಪಾಡಬೇಕು ಅಂತ ಹೇಳುವಂತಹ ಸರ್ಗ ಇದೆಯಲ್ಲ, ಆ ಸರ್ಗದಲ್ಲಿ ಲಕ್ಷ್ಮಣನನ್ನ ಕುರಿತು ಸೀತೆ ಅತ್ಯಂತ ನೀಚವಾಗಿ ಮಾತಾಡಿರ್ತಾಳೆ. ಸೀತೆ ಈ ರೀತಿ ಲಕ್ಷ್ಮಣನ ಬಗ್ಗೆ ಮಾತಾಡಿದ್ಲ, ಸೀತೆ ಈ ಥರ ಮಾತಾಡ್ತಾ ಇದ್ದಾಳ ಅಂತ ಹೇಳಿ ನಮ್ಗನ್ಸುತ್ತೆ. ಅಲ್ಲಿ ಒಂದು ಕ್ಷಣ ಆ ಮಾತು ಸತ್ಯವೇ, ಆ ಹೃದಯ ಸತ್ಯವೇ. ಯಾಕೆಂದರೆ ರಾಮ ಕಿರ್ಚುತ್ತಾ ಇದ್ದಾನೆ, ಅವನದೊಂದು ಆರ್ತನಾದ ಅದು ಮಾಯಾ ರಾಕ್ಷಸನ ಧ್ವನಿಯೇ ಆಗಿರಬಹುದು. ಆ ಕ್ಷಣದಲ್ಲಿ ಅದು ಸೀತೆಗೆ ರಾಮನ ಧ್ವನಿಯೇ, ಇದು ಸತ್ಯ. ಇಂತಹ ಆರ್ತ ಧ್ವನಿಯನ್ನು ಕೇಳ್ತಾ ಇರುವಂತಹ ಸೀತೆಗೆ ರಾಮನಿಗೇನಾದ್ರು ಆಗೋಗುತ್ತೇನೋ ಅನ್ನೋವಂತಹ ತವಕ ಆತಂಕಗಳಿರುತ್ತೆ. ಆ ಕ್ಷಣದಲ್ಲಿ ಲಕ್ಷ್ಮಣನಿಗೆ ಅವಳು ತುಂಬ ದಾರುಣವಾಗಿ ಬೈತಾಳೆ. ರಾಮನಿಲ್ಲದಂತಹ ಸನ್ನಿವೇಶದಲ್ಲಿ ನೀನು ನನ್ನನ್ನು ಬೇರೆ ರೀತಿ ನೋಡಬೇಕು ಅಂತಲೇ ಕಾಯ್ದು ಕೂತಿದ್ದೆ ಅನ್ನೋ ತನಕ ಮಾತಾಡ್ತಾಳೆ. ಇಂತಹ ಪದ್ಯಗಳನ್ನು ಓದಬೇಕಾದ್ರೆ ಒಂದ್ಸಲಿ ವಾಲ್ಮೀಕಿಗಳಿಗೆ ಎಷ್ಟು ಕಠೋರವಾದ ಹೃದಯ ಇರಬೇಕು ಇಂಥದನ್ನ ಬರಿಬೇಕು ಅಂತ ಭೋಜರಾಜ ಬರೀತಾನೆ. ವಾಲ್ಮೀಕ ಜನ್ಮ ಮುನಿರೇವ ಕಠೋರ ಚೇತಾಹ ಅಂತ ಹೇಳಿ ಅರಣ್ಯಕಾಂಡದಲ್ಲಿ ಚಂಪು ರಾಮಾಯಣದಲ್ಲಿ ಬರುತ್ತೆ. ಆ ರೀತಿ ಮಾತುಗಳನ್ನೆಲ್ಲ ಸೀತೆ ಆಡಿದ್ಲು. ಆದರೆ ಪರಿಣಾಮದಲ್ಲಿ ಸೂಕ್ಷ್ಮವಾಗಿ ಸಾವಧಾನವಾಗಿ ಎಲ್ಲ ಆಲೋಚನೆ ಮಾಡಿದ ಮೇಲೆ, ಇಡೀ ಪ್ರಸಂಗ ತಿಳಿಯಾದ ಮೇಲೆ ವಾಸ್ತವಿಕ ಹೃದಯಗಳೇನು, ರಾವಣನ ಕೂಟನೀತಿ ಏನು ಎಲ್ಲವೂ ಅರ್ಥ ಆಗುತ್ತೆ. ಅದಾದಮೇಲೆ ಪಿತೃವದ್ವರ್ತತೆ ರಾಮೇ ಮಾತೃವನ್ಮಾಂ ಸಮಾಚರನ್ ಅನ್ನುವಂತಹ ಮಾತೇನು ಬಂತು ಅದು ತುಂಬ ವಿಶೇಷವಾಗಿ ನಮ್ಮಲ್ಲಿ ಇನ್ನೂ ಹೆಚ್ಚು ಪರಿಣಾಮವನ್ನು ಕೊಡುತ್ತೆ ಅಂತ.
ಇಂತಹ ತತ್ವಗಳು, ಇಂತಹ ಧರ್ಮದ ಸ್ವಾರಸ್ಯಗಳು, ಇಂತಹ ಧರ್ಮ ಮರ್ಯಾದ ಅಂತಲೇ ನಾವು ಕರಿತೀವಿ, ಅಂತಹ ಸ್ವಾರಸ್ಯ ಸನ್ನಿವೇಶಗಳನ್ನು, ಬರೀ ಸ್ವಾರಸ್ಯ ಸನ್ನಿವೇಶ ಅಲ್ಲ, ರಸ ಸನ್ನಿವೇಶ ಮಾತ್ರ ಅಲ್ಲ, ಧರ್ಮದ ತುಂಬ ಸೂಕ್ಷ್ಮ ಸನ್ನಿವೇಶಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹದ್ದು ಇಡೀ ರಾಮಾಯಣದಲ್ಲಿ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಪ್ರಸಂಗವೂ ಹೀಗೆ ಇರುತ್ತೆ. ಅಲ್ಲಿ ಕೊನೆಯಲ್ಲಿ ಎಲ್ಲ ಕಪಿಗಳು ಸಮುದ್ರದ ಹತ್ತಿರ ಬಂದಿರ್ತವೆ. ಆ ಒಂದು ಸಂದರ್ಭದಲ್ಲಿ ಆಂಜನೇಯ ಸಮುದ್ರ ಲಂಘನೆಯನ್ನು ಮಾಡಬೇಕು, ಸೀತೆಯ ಅನ್ವೇಷಣೆ ಮಾಡಬೇಕು. ಆದರೆ ಸೀತೆಯೇ ಅಲ್ಲಿದ್ದಾಳೆ ಅಂತ ಹೇಳಿ ರಾವಣ ಅದೇ ದಾರಿಯಲ್ಲಿ ಸೀತೆಯನ್ನು ತಗೊಂಡು ಹೋಗಿದ್ದಾನೆ ಅಂಥೇಳಿ ಇನ್ನೂ ಯಾರಿಗೂ ಗೊತ್ತಾಗಿರಲ್ಲ. ಸಮುದ್ರದ ತನಕ ಹೇಗೆ ಕಪಿಗಳು ಇಡೀ ಭೂಮಿಯನ್ನು ಹುಡುಕಿದ್ದು ಸುಂದರಕಾಂಡದಲ್ಲಿ ಬರುತ್ತೆ. ಚತುರಂಗುಲ ಮಾತ್ರೋಪಿ ನಾವಶೇಷಸ್ಸ ವಿದ್ಯತೆ ಅಂತ, 4 ಇಂಚಿನಷ್ಟು ಭೂಮಿಯನ್ನು ಬಿಡದೆ ಇಡೀ ಭೂಮಂಡಲದಲ್ಲಿ ಕೋಟಿ ಕೋಟಿ ಕಪಿಗಳು ಸೀತೆಯನ್ನು ಹುಡುಕಿರ್ತಾರೆ. ಸೀತೆ ಸಿಕ್ಕಿರಲ್ಲ. ಸಮುದ್ರದ ತುತ್ತ ತುದಿಯವರೆಗೆ, ದಕ್ಷಿಣ ತೀರದ ತುತ್ತ ತುದಿಯವರೆಗೆ ಎಲ್ಲ ಕಪಿಗಳು ಬಂದಿರ್ತವೆ. ಆದರೆ ಅಲ್ಲಿ ಸೀತೆ ಇನ್ನೂ ಸಿಕ್ಕಿರಲ್ಲ. ಸಂಪಾತಿ ಒಬ್ಬ ಅಲ್ಲೊಂದು ಪರ್ವತದ ಮೇಲೆ ಇರ್ತಾನೆ. ಆ ಸಂಪಾತಿಗೆ ಜಟಾಯುವಿನ ಕಥೆಯ ಕೇಳಿದ ಮೇಲೆ ನಾನು ಈ ರಾಮ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಹಿಂದೆ ಮಹರ್ಷಿಗಳು ಹೇಳಿದಂತಹ ಒಂದು ಮಾತಿನಿಂದ ನೆನಪಾಗುತ್ತೆ. ಆ ಒಂದು ಸಂಪಾತಿ ಹೇಳುವಂತಹ ಮಾತೇನು ಅಂದರೆ ವಾಚಿಕಂ ಸಹಾಯಂ ಕರಿಷ್ಯಾಮಿ. ಅಂದರೆ ಧರ್ಮ ಕಾರ್ಯ ಮಾಡುವಂಥದ್ದು ಅಂತ ಹೇಳಿದ್ರೆ ಅದು ಬರೀ ಯಾವುದೋ ಒಂದು ರೀತಿ ಮಾತ್ರ ಅಲ್ಲ, ಕಾಯೇನ ವಾಚ ಮನಸ ಅಂತ ಇದೆಯಲ್ಲ, ಅದು ದೇಹದಿಂದ ಆಗಬಹುದು, ಮಾತಿನಿಂದ ಆಗಬಹುದು, ಮನಸ್ಸಿನಿಂದ ಆಗಬಹುದು. ಅವಸ್ಥೆಗಳಿಗೆ ಅನುಸಾರವಾಗಿ ಆ ರೀತಿ ಸೇವೆ ಮಾಡುವಂತಹ ಸನ್ನಿವೇಶಗಳು ಬರುತ್ತೆ. ಪೂರ್ಣ ರೆಕ್ಕೆಯೇ ಸುಟ್ಟು ಹೋದಂತಹ ಸಂಪಾತಿ ಹೇಳುವಂಥದ್ದು, ನನಗೆ ಇವಾಗ ವಾರ್ಧಕ್ಯವೂ ಇದೆ, ರೆಕ್ಕೆಯೂ ಸುಟ್ಟು ಹೋಗಿದೆ, ನನಗೇನು ಮಾಡಲಿಕ್ಕಾಗಲ್ಲ. ಆದರೆ ಇವತ್ತು ಜಟಾಯುವಿನ ಕಥೆಯನ್ನು ಕೇಳಿ ತುಂಬ ದಿನಗಳಿಂದ ಕಾತರದಿಂದ ಕಾದಂತಹ ನನ್ನ ಹೃದಯಕ್ಕೆ ಅವನ ಪರಿಸ್ಥಿತಿ ಗೊತ್ತಾಗಿದೆ. ಅದಕ್ಕಾಗಿ ನಾನು ಇವತ್ತು ವಾಚಿಕಂ ಸಹಾಯಂ ಕರಿಷ್ಯಾಮಿ. ಧರ್ಮಕ್ಕೆ ಆ ರೀತಿ ನಡ್ಕೊಳ್ಳುವಂತಹ ಧರ್ಮ ಪ್ರಜ್ಞೆ ಅವತ್ತು ಜಂತುಗಳಲ್ಲೂ ನಮಗೆ ಸಿಗುತ್ತೆ ಅಂತ, ಸಾಮಾನ್ಯವಾದ ಪ್ರಾಣಿ ಪಕ್ಷಿಗಳಲ್ಲಿ ನಮಗೆ ಸಿಗುತ್ತೆ. ಆ ರೀತಿ ಪ್ರಾಣಿ ಪಕ್ಷಿಗಳು ಸಾಮಾನ್ಯ ಅಲ್ಲ. ವಾಲಿ ಆಗಬಹುದು, ಸುಗ್ರೀವ ಆಗಬಹುದು, ಆಂಜನೇಯ ಆಗಬಹುದು, ಆಮೇಲೆ ರಾಮಾಯಣದ ವಿಸ್ತಾರಗಳಲ್ಲಿ ಸಿಗುವಂತೆ ಚಿಕ್ರೋಡ ಅಳಿಲಾಗಬಹುದು, ಇಲ್ಲಿ ಸಂಪಾತಿ ಆಗಬಹುದು. ಹೀಗೆ ಹಲವಾರು ಪ್ರಾಣಿ ಪಕ್ಷಿಗಳ ತನಕವೂ ಧರ್ಮದ ಸಂಚಾರ, ಧರ್ಮದ ವಿಶ್ವರೂಪ ನಮ್ಗೆ ಹಾಗೆ ಗೊತ್ತಾಗ್ತಾ ಬರುತ್ತೆ. ಅದು ರಾಮಾಯಣದಲ್ಲಿದೆ. ರಾಮಾಯಣ ಯಾಕೆ ಎಲ್ಲ ಗ್ರಂಥಗಳಿಗಿಂತ ಇನ್ನೂ ಹೆಚ್ಚು ಆಪ್ಯಾಯಮಾನ ಅಂತ ಹೇಳಿದ್ರೆ, ಆ ಕತೆ ಅಷ್ಟು ಚೆನ್ನಾಗಿ ಇಡೀ ಭಾರತದಲ್ಲಿ ಹಬ್ಬಿದೆ. ಅಂತಹ ರಾಮಾಯಣದಲ್ಲಿ ನಾವಿನ್ನೂ ನೋಡ್ತಾ ಹೋದ ಹಾಗೆ ಇನ್ನು ಕೆಲವೊಂದು ಸೂಕ್ಷ್ಮಗಳು ಸಿಗ್ತಾ ಹೋಗುತ್ತೆ. ಸುಮ್ಮನೆ ಧರ್ಮ ಎಷ್ಟೆಷ್ಟು ಕಡೆಗಳಲ್ಲಿ ನಾವು ಬಳಸ್ತೀವಿ ಅಂತ ನೋಡ್ತಾ ಬನ್ನಿ. ವ್ಯಾಪ್ಯ ಧರ್ಮ, ವ್ಯಾಪಕ ಧರ್ಮ, ಯುಗ ಧರ್ಮ, ಚಿರಂತನ ಧರ್ಮ, ಶಾಶ್ವತ ಧರ್ಮ, ಆರ್ಷ ಧರ್ಮ, ಹಾಗೆ ಆಶ್ರಮ ಧರ್ಮ, ರಾಜಧರ್ಮ, ಪ್ರಜಾಧರ್ಮ, ಪ್ರಾಣಿ ಧರ್ಮ, ಹಾಗೆ ಕರ್ತವ್ಯ ವಿವೇಕ ಧರ್ಮ ಅನ್ನೋ ಅರ್ಥದಲ್ಲಿ ಧರ್ಮ ಶ್ರದ್ಧೆ ಅಂತ ಹೇಳಿ ನಾವು ಬಳಸ್ತೀವಿ. ಪಾತಿವ್ರತ್ಯ ಧರ್ಮ ಅಂತ, ಆನುವ್ರತ್ಯ, ಹೀಗೆ ಬೇಕಾದಷ್ಟು ಕಡೆಗಳಲ್ಲಿ ಧರ್ಮ 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 ಅಂತ ಶಬ್ದ ನಾವು ಬಳಸ್ತಾ ಬರ್ತೀವಿ. ಆ ಧರ್ಮ ಅನ್ನುವಂತಹ ಶಬ್ದ ತುಂಬ ವ್ಯಾಪಕವಾಗಿರುತ್ತೆ. ಸನಾತನ ಧರ್ಮ ಅನ್ನುವಂಥದ್ದು ಅಥವಾ ಚಿರಂತನ ಧರ್ಮ ಅನ್ನುವಂತಹ ಶಬ್ದ ತುಂಬ ವ್ಯಾಪಕವಾದಂತಹ ಶಬ್ದ. ಆ ಒಂದು ವ್ಯಾಪಕವಾದಂತಹ ಆ ಒಂದು ಧರ್ಮ ಹಲವಾರು ಚಿಕ್ಕ ಚಿಕ್ಕ ಸಸ್ಯಗಳಿಗೆ ಹಾಗೆ ಆಶ್ರಯವನ್ನು ಕೊಡುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು. ಈಗ ಒಂದು ಮನೆಯಲ್ಲಿ ಒಬ್ಬ ಪುಟ್ಟ ವಿದ್ಯಾರ್ಥಿ ಇರ್ತಾನೆ, ಹಾಗೆಯೇ ತಾಯಿನೂ ಇರ್ತಾರೆ, ಹಾಗೆ ತಂದೆ ಇರ್ತಾರೆ, ಹಿರಿಯರೆಲ್ಲ ಇರ್ತಾರೆ. ಅವರೆಲ್ಲರಿಗೂ ಒಂದೊಂದು ತನ್ನದೇ ಆದಂತಹ ಒಂದು ಕರ್ತವ್ಯ ಇರುತ್ತೆ. ಹೋಮ್ವರ್ಕ್ ಮಾಡಬೇಕಾಗಿರುವುದು ತಾಯಿಯ ಕರ್ತವ್ಯ ಆಗಿರಲ್ಲ, ಅಡುಗೆ ಮಾಡಬೇಕಾಗಿರೋದು ಚಿಕ್ಕ ಮಗುವಿನ ಕರ್ತವ್ಯ ಆಗಿರಲ್ಲ. ಅಡುಗೆ ಮಾಡಬೇಕಾಗಿರೋದು ಅಲ್ಲಿ ತಾಯಿಯ ಮಾತೃಧರ್ಮ, ಹಾಗೆಯೇ ತನ್ನ ಅಧ್ಯಯನಗಳನ್ನ ಮಾಡ್ಕೊಳ್ಬೇಕಾಗಿರೋದು ವಿದ್ಯಾರ್ಥಿಯ ಧರ್ಮ, ಹಾಗೆ ಇಡೀ ಮನೆಯನ್ನು ನೋಡ್ಕೊಳ್ಬೇಕಾಗಿರೋದು ಅಲ್ಲಿ ಯಜಮಾನನ ಧರ್ಮ. ಹೀಗೆ ರಾಜಧರ್ಮ, ಪ್ರಜಾಧರ್ಮ, ಇದೆಲ್ಲ ವ್ಯಾಪ್ಯ ಧರ್ಮಗಳು. ಆದರೆ ಇಡೀ ಮನೆಯನ್ನು ಚೆನ್ನಾಗಿ ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ವ್ಯಾಪಕ ಧರ್ಮ ಇದೆಯಲ್ಲ, ಒಂದು ಮಹಾಪ್ರಜ್ಞೆ ಏನೋ ಒಂದು ಇದೆಯಲ್ಲ, ಎಲ್ಲ ಒಂದು ಒಳಿತಿಗಾಗಿ ನಾವೆಲ್ಲ ಸೇರಿ ಹೆಜ್ಜೆ ಇಡಬೇಕು. ಈಗ ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಅದು ವಿದ್ಯಾರ್ಥಿ ಧರ್ಮ ಆಗಲಿ, ಮಾತೃಧರ್ಮ ಆಗಲಿ, ಅಥವಾ ಯಜಮಾನ ಧರ್ಮ ಆಗಲಿ, ಏನೇ ಧರ್ಮ ಆಗಲಿ, ಅವ್ರು ಯಾರು ಆ ದೀಪವನ್ನು ಆರಿಸ್ಬೇಕು ಅಂತ ಜೀವನ ಮಾಡಲ್ಲ. ಎಲ್ಲರ ಮನಸ್ಸಿನಲ್ಲಿ ಆ ದೀಪವನ್ನು ನಾವು ಬೆಳಗಿಸ್ಬೇಕು,
ಆ ರೀತಿಯ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನೋವಂಥ ಒಂದು ಪ್ರಜ್ಞೆ ಬರುತ್ತಲ್ಲ, ಆ ಪ್ರಜ್ಞೆ ಅನ್ನೋದು ವ್ಯಾಪಕ ಧರ್ಮ. ನನ್ನ ಕೆಲಸವನ್ನು ಮಾಡಿಕೊಂಡು ಅದನ್ನು ಹಾಗೆ ತಗೊಂಡು ಹೋಗಬೇಕು ಅನ್ನುವಂಥದ್ದು, ತನ್ನ ಕೆಲಸ ಅಂತಿರುತ್ತಲ್ಲ, ತನಗೆ ವಿಹಿತವಾದ ಕಾರ್ಯ, ಅದು ವ್ಯಾಪ್ಯ ಧರ್ಮ. ಇಲ್ಲಿ ಅದು ಲಕ್ಷ್ಮಣ ಆಗಲಿ, ಭರತ ಆಗಲಿ, ಹಾಗೆ ಶತ್ರುಘ್ನ ಆಗಲಿ, ಸೀತೆ ಆಗಲಿ, ರಾಮ ಆಗಲಿ, ಅವರೆಲ್ಲರಿಗೂ, ಆಂಜನೇಯ ಆಗಲಿ, ಎಲ್ಲರಿಗೂ ಸಹ ಅವರ ವ್ಯಾಪ್ಯ ಧರ್ಮಗಳ ವಿವೇಕವೂ ಇದೆ. ಹಾಗೆ ವ್ಯಾಪಕ ಧರ್ಮ, ಚಿರಂತನ ಧರ್ಮ ಏನಿದೆಯೋ ಆ ಧರ್ಮದ, ಅಂದರೆ ಈಗ ಬರೀ ಸೀತೆಯನ್ನು ಕರ್ಕೊಂಡು ಬರೋದು ಮಾತ್ರ ನನ್ನ ಕರ್ತವ್ಯ ಅಂತ ಆಗಿದ್ದಿದ್ರೆ ರಾಮಾಯಣ ಇಷ್ಟು ದಿನ ಇರ್ತಾ ಇರಲಿಲ್ಲ. ಸೀತೆಯನ್ನು ಕರ್ಕೊಂಡು ಬರೋದು ಮಾತ್ರ ಆಗಿರಲಿಲ್ಲ ಅಲ್ಲಿ ಉದ್ದೇಶ. ಅಧರ್ಮವೇ ತಾಂಡವವಾಡ್ತಾ ಇದ್ದಂತಹ ಅಧರ್ಮ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಥರದಲ್ಲಿ ರಾವಣೋ ವಿಗ್ರಹವಾನ್ ಅಧರ್ಮ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಅಧರ್ಮಕ್ಕೆ ಪ್ರತಿರೂಪವಾಗಿದ್ದಂತಹ ರಾವಣನನ್ನು ಕೊಂದು ಅಧರ್ಮವನ್ನು ನಾಶ ಮಾಡಿ ಜಗತ್ತನ್ನು ಕಾಪಾಡಬೇಕು, ಅದು ನಿಜವಾದ ಉದ್ದೇಶ. ಅದಕ್ಕೆ ನಿಮಿತ್ತ ಕಾರಣ ಸೀತೆ ಆಗಿದ್ದಿದ್ದು. ಅಷ್ಟು ವ್ಯಾಪಕ ಧರ್ಮವನ್ನು, ವ್ಯಾಪ್ಯ ಧರ್ಮ ಅಂದ್ರೇನು, ತನ್ನ ಮಡದಿಯನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಸೀತೆ ಬಗ್ಗೆ ಅವನು ಅಷ್ಟೇ ಯೋಚನೆ ಮಾಡ್ಕೊಂಡಿದ್ದಿದ್ರೆ ಅದು ವ್ಯಾಪ್ಯ ಧರ್ಮ ಮಾತ್ರ ಆಗಿರ್ತಿತ್ತು. ಆದರೆ ಅದು ವ್ಯಾಪಕ ಧರ್ಮವಾಗಿ ಇಡೀ ಯುಗಗಳೇ ನಮಸ್ಕಾರ ಮಾಡುವಂತಹ ರಾಮಾಯಣ ಕಾವ್ಯ ಸಿಕ್ಕಿದ್ದು ಅಂತ ಹೇಳಿದ್ರೆ ಅವನು ಅಷ್ಟು ವ್ಯಾಪಕವಾದಂತಹ ಕಾರ್ಯವನ್ನು ಮಾಡ್ದ, ಅಧರ್ಮವನ್ನು ನಾಶ ಮಾಡ್ದ. ಅಧರ್ಮ ನಾಶ ಮಾಡಲಿಕ್ಕೋಸ್ಕರ ಅವತಾರಗಳಲ್ಲಿ ಒಂದಾದಂತಹ ಧರ್ಮಸ್ವರೂಪವಾದ ರಾಮಾವತಾರವೇ ಬಂತು. ಅಂದರೆ ಧರ್ಮದ ವಿವೇಕ ಎಷ್ಟು ದೊಡ್ಡದು ಅಂತ ಹೇಳಿ, ಇಡೀ ಕಡೆಯಲ್ಲಿ ರಾಮಾಯಣದಲ್ಲಿ 7 ಕಾಂಡಗಳಿದೆ. ಉತ್ತರಕಾಂಡ 7ನೇ ಕಾಂಡ. ಈ ಉತ್ತರಕಾಂಡದ 111ನೇ ಸರ್ಗದ ಕಡೆಯ ಶ್ಲೋಕದ ಕಡೆಯ ಪಾದ ಯಾವುದು ಅಂತ ಹೇಳಿದ್ರೆ, ರಾಮಾಯಣದ ಕೊನೆಯ ವಾಕ್ಯ ಯಾವುದು ಅಂತ ಹೇಳಿದ್ರೆ, ಸಮಗ್ರ 24,000 ಶ್ಲೋಕಗಳ ಪರಮ ಸಂದೇಶ ಯಾವುದು ಅಂತ ಹೇಳಿದ್ರೆ, ಬಲಂ ವಿಷ್ಣೋಹೋ ಪ್ರವರ್ಧತಾಂ. ಇದು ಪ್ರತಿಯೊಬ್ಬ ಭಾರತೀಯ ಪ್ರತಿದಿನ ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ಮಾತು. ಏನು ಅಂತ ಹೇಳಿದ್ರೆ, ಬಲಂ ವಿಷ್ಣೋಹೋ ಪ್ರವರ್ಧತಾಂ. ಅಲ್ಲಿ ಬೇರೆ ಯಾವುದೋ ಒಂದು ಸುಮ್ಮನೆ ಮಂಗಳ ಹೇಳಿ ಬಿಡಲಿಲ್ಲ, ಅಥವಾ ಇನ್ಯಾವುದೋ ಒಂದು ಅಂಶ ಹೇಳಿ ಬಿಡಲಿಲ್ಲ. ಪರಮ ಸಂದೇಶ ಏನು ಅಂತ ಹೇಳಿದ್ರೆ, ವಿಷ್ಣೋಹೋ ಬಲಂ ಪ್ರವರ್ಧತಾಂ. ಅಂದರೆ ವಿಷ್ಣು ಅಥವಾ ರಾಮ ಅಥವಾ ಧರ್ಮ, ಆ ಒಂದು ಧರ್ಮ ತತ್ವದ ಬಲ ಹೆಚ್ಚಾಗಬೇಕು, ಆದಿತ್ಯ ಬಲ ಹೆಚ್ಚಾಗಬೇಕು, ದೈತ್ಯ ಬಲ ನಾಶವಾಗಬೇಕು ಅನ್ನುವಂಥದ್ದು ಆ ಮಾತಿಗೆ ವಿಸ್ತಾರವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಬಲಂ ವಿಷ್ಣೋಹೋ ಪ್ರವರ್ಧತಾಂ ಅಂತ ಹೇಳಿದ್ರೆ, ಆ ಒಂದು ಧರ್ಮತತ್ವಕ್ಕೆ ಬೆಲೆ, ಬಲ, ನೆಲೆಗಳು ಸಿಗಬೇಕು ಅಂತ ಹೇಳಿದ್ರೆ ಆ ರೀತಿಯ ಜೀವನಕ್ಕೆ ಮಾರ್ಗದರ್ಶಕವಾಗಿ ಸಿಗುವಂತಹ ಗ್ರಂಥಗಳಲ್ಲಿ ಆದ್ಯ ಗ್ರಂಥ ರಾಮಾಯಣ. ಈ ಗ್ರಂಥದಲ್ಲಿ ನಾವು ಸುಮ್ಮನೆ ಹಾಗೆ ನೋಡ್ತಾ ಬಂದಾಗ ನಮಗೆ ಪಾತಿವ್ರತ್ಯ ಧರ್ಮ ಮತ್ತು ಆನುವ್ರತ್ಯ ಧರ್ಮ ಅಂತ 2 ವಿಶೇಷವಾಗಿ ಸಿಗುವಂತಹ ಧರ್ಮಗಳು. ಮೊಟ್ಟ ಮೊದಲು ಅಂತ ಹೇಳಿದ್ರೆ ಎಲ್ಲಿ ರಾಮ ಅಂತಲ್ಲ, ಒಂದು ಸಂತಾನ ಬೇಕು ಅಂತ ಹೇಳಿ ದಶರಥ ಯಾಗ ಮಾಡಿರ್ತಾನೆ. ದೇವತೆಗಳೆಲ್ಲ ಹೋಗಿ ವಿಷ್ಣುವಿನ ಹತ್ತಿರ ಕೇಳ್ಕೊಂಡಿರುತ್ತಾರೆ. ಏನಂತ ಹೇಳಿದ್ರೆ, ಹೀಗೆ ಅಧರ್ಮ ಭೂಲೋಕದಲ್ಲಿ ತಾಂಡವ ಆಡ್ತಾ ಇದೆ, ರಾವಣನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಮತ್ತೊಮ್ಮೆ ನಿನ್ನ ಅವತಾರ ಆಗಬೇಕು ಅಂತ ಹೇಳಿದಾಗ, ಅಲ್ಲಿ ವಿಷ್ಣು ನಾನು ಭೂಮಿಯಲ್ಲಿ ಅವತರಿಸ್ತೀನಿ ಅಂತ ಹೇಳಿದ ಮೇಲೆ ಅಲ್ಲಿ ದೇವತೆಗಳು ರಾಮನನ್ನು ಅನುಸರಿಸಿ ಬರುವಂತಹದ್ದು ಆನುವ್ರತ್ಯ. ಅಲ್ಲಿಂದ ಹಿಡಿದು ಮತ್ತೆ ಕೊನೆಯಲ್ಲಿ ಇವತ್ತು ನೀವು ಅಯೋಧ್ಯೆಗೆ ಹೋದರೆ ಕಾಣಬಹುದು, ಗೋಪ್ರತಾರ ಘಟ್ಟ ಅಂತಲೇ ಇದೆ, ಅಯೋಧ್ಯೆಯಲ್ಲಿದೆ, ನೀವು ಹೋದರೆ ನೋಡಬಹುದು. ಅಲ್ಲಿ ರಾಮ ಕೊನೆಯಲ್ಲಿ ಸಂಗಮ ಲೋಕಕ್ಕೆ ಹೋಗಿದ್ದು, ಕೊನೆಯಲ್ಲಿ ಸಂಗಮ ಲೋಕಕ್ಕೆ ಹೋಗುವ ತನಕ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ರಾಮೋ ರಾಜ್ಯಮುಪಾಶ್ರಿತ್ಯ ಅಂತ ಹೇಳಿ ಏನು ಪದ್ಯ ನಾವು ಹೇಳ್ತೀವಿ, ಅಷ್ಟು ರಾಮ ಇದ್ದಂತಹ ಕಾಲ, ರಾಮ ಶಾಸನ ಮಾಡಿದಂತಹ ಅಷ್ಟೂ ಕಾಲ, ಅಷ್ಟೂ ಕ್ಷಣದಲ್ಲಿ ಎಲ್ಲರೂ ಅವನನ್ನು ಅನುಸರಿಸ್ಕೊಂಡೇ ಹೋಗ್ತಾ ಬಂದರು. ರಾಮನನ್ನು ಅನುಸರಿಸ್ಕೊಂಡು ಹೋದರು ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥ ಏನು? ಧರ್ಮವನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋದೇ ಆ ಮಾತಿಗೆ ಅರ್ಥ. ಆನುವ್ರತ್ಯ ಧರ್ಮ ನಾವೆಲ್ಲ ಕಡೆ ನೋಡ್ಕೊಂಡು ಬರ್ತೀವಿ. ಅದು ಶಬರಿ ಆಗಬಹುದು, ಮತಂಗ ಮಹರ್ಷಿಗಳಾಗಬಹುದು, ಹಾಗೆಯೇ ಸುತೀಕ್ಷ್ಣರಾಗಬಹುದು, ಅಗಸ್ತ್ಯ ಮಹರ್ಷಿಗಳಾಗಬಹುದು, ಅರಣ್ಯಕಾಂಡದ 100 ಮಹರ್ಷಿಗಳ ನಮಗೆ ಪಟ್ಟಿಯ ಸಿಗ್ತಾ ಹೋಗುತ್ತೆ. ಆ ರೀತಿ ಎಲ್ಲರೂ ರಾಮನನ್ನು ಅನುಸರಿಸ್ಕೊಂಡು ಹೋಗಿದ್ದೇ ಸಿಗುತ್ತೆ. ಪಾತಿವ್ರತ್ಯ ಧರ್ಮ ವಿಶೇಷವಾಗಿ, ಆನುವ್ರತ್ಯ ಧರ್ಮ ಅನ್ನೋದು ವ್ಯಾಪಕವಾದರೆ ಪಾತಿವ್ರತ್ಯ ಧರ್ಮ ಅನ್ನೋದು ವ್ಯಾಪ್ಯ ಧರ್ಮ. ಅದು ಸೀತೆಗೆ ವಿಶೇಷವಾಗಿ ವಿಹಿತವಾದದ್ದು. ಅಲ್ಲಿ ಆನುವ್ರತ್ಯವೂ ಇದೆ, ಪಾತಿವ್ರತ್ಯ ಧರ್ಮವೂ ಇದೆ. ಆ ರೀತಿಯ ಸೀತೆ ರಾಮನಿಗೆ ಛಾಯೆಯಾಗಿ, ನೆರಳಾಗಿ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ದು ಅದ್ಭುತವಾದಂತಹ ಒಂದು ರೋಚಕವಾದಂತಹ ಅಂಶವೇ ಸರಿ. ಅಲ್ಲಿ ಸುಮ್ಮನೆ ಗಮನಿಸ್ತಾ ಹೋಗಬೇಕು. ಸೀತೆ ಅಂತ ಹೇಳಿದ್ರೆ ಸಾಧು ಪ್ರಾಣಿ, ಅಯ್ಯೋ ಪಾಪ, ಅದೊಂದು ಹಸು,
ಎಲ್ಲದಕ್ಕೂ ತಲೆ ಆಡಿಸ್ಕೊಂಡಿದ್ದಂತಹ ಜೀವಿ ಖಂಡಿತ ಅಲ್ಲ. ಈ ಮಾತು ಯಾರು ಹೇಳಿದ್ರೆ ನಾನು 100 ಪ್ರಮಾಣ ಕೊಟ್ಟು ಮಾತಾಡಬಲ್ಲೆ. ಸೀತೆ ಈ ರೀತಿಯ ವ್ಯಕ್ತಿತ್ವ ಅಲ್ವೇ ಅಲ್ಲ. ನಾವು ಸೀತೆ ಅಂತ ಹೇಳಿದ್ರೆ ತುಂಬ ಅದೊಂದು ಹಸು ಥರ ಅಂತ ಅಂದ್ಕೊಂಡಿರ್ತೀವಿ. ಸುಮ್ಮನೆ ಕೆಲವೊಂದು ಮಾತು ನೀವು ನೋಡ್ತಾ ಬನ್ನಿ, ಸೀತೆ ಹೇಗಿದ್ಲು ಅಂತ ಹೇಳಿ ಗೊತ್ತಾಗ್ತಾ ಬರುತ್ತೆ. ಅರಣ್ಯಕಾಂಡದಲ್ಲಿ 9ನೇ ಸರ್ಗ, 9ನೇ ಸರ್ಗದಲ್ಲಿ ಅರಣ್ಯಕಾಂಡದಲ್ಲಿ ಒಂದು ಮಾತಿದೆ, ಧರ್ಮದ ವಿಷಯದಲ್ಲೇ ಆ ಚರ್ಚೆ ಇದೆ, ಅದಕ್ಕೋಸ್ಕರ ಅದನ್ನೇ ನಾನು ಇಲ್ಲಿ ಉಪಸ್ಥಾಪನೆ ಮಾಡ್ತೀನಿ. ಏನಂತ ಹೇಳಿದ್ರೆ, ಇನ್ಮೇಲೆ ನಾವು ಕಾಡಿಗೆ ಹೋಗ್ತಾ ಇದ್ದೀವಿ, ವನವಾಸಕ್ಕೆ ಇನ್ನೇನು ಹೊರಟಿದ್ದೀವಿ. ಆ ವನವಾಸದಲ್ಲಿ ಸುಮ್ಮನೆ ಪ್ರಾಣಿ ಪಕ್ಷಿಗಳ ಅಥವಾ ಬೇರೆ ಬೇರೆ ಜಂತುಗಳ ಹಿಂಸೆಯನ್ನು ನೀನು ಮಾಡಬೇಡ ಅಂತ ಹೇಳಿ ಸೀತೆ ರಾಮನಿಗೊಂದು ಮಾತು ಹೇಳ್ತಾಳೆ. ಈ ಮಾತು ಆಮೇಲೆ 47-48ನೇ ಸರ್ಗದಲ್ಲಿ ರಾವಣನ ಜೊತೆಯಲ್ಲಿ ಮಾತನಾಡುವ ಮಾತನ್ನು ನೋಡಿದ್ರೆ ಸೀತೆ ಬರೀ ಹಸು ಥರ ಇದ್ದಿದ್ದ ವ್ಯಕ್ತಿ ಅಲ್ಲ, ಸೀತೆ ಅದೊಂದು ಅಗ್ನಿಯ ಚೆಂಡು ಅನ್ನೋ ಥರ ಗೊತ್ತಾಗುತ್ತೆ. ಆ ಮಾತನ್ನು ನಾನು ಕೇಳಿಸ್ತೀನಿ. ಈಗ ಸುಮ್ಮನೆ ನೀವು ನೋಡ್ತಾ ಬರಬಹುದು. 9ನೇ ಸರ್ಗ ಅರಣ್ಯಕಾಂಡ. ಅಧರ್ಮಂತು ಸುಸೂಕ್ಷ್ಮೇಣ ವಿಧಿನಾ ಪ್ರಾಪ್ಯತೆ ಮಹಾನ್, ಅಧರ್ಮಸ್ತು ಸುಸೂಕ್ಷ್ಮೇಣ ವಿಧಿನಾ ಪ್ರಾಪ್ಯತೆ ಮಹಾನ್, ನಿವೃತ್ತೇನ ಚ ಶಕ್ಯೋಯಂ ವ್ಯಸನಾತ್ ಕಾಮಜಾದಿಹ. ಅಧರ್ಮ ಅನ್ನೋದು ನಾವು ಸುಮ್ಮನೆ ಕೈಯಲ್ಲಿ ಒಂದು ಆಯುಧ ಇದ್ದರೆ ಅಧರ್ಮ ಆಗಿಬಿಡುತ್ತೆ. ತುಂಬ ಸರಿ, ಒಂದು ಕೈಯಲ್ಲೊಂದು ಮಚ್ಚು ಅಥವಾ ಏನಾರು ಒಂದು ಆಯುಧ ಇದ್ದರೆ ನಾವು ಸುಮ್ಮನೆ ಸಹಜವಾಗಿ ಅದನ್ನು ಕತ್ತರಿಸಬೇಕು ಅಂತ ಹೋಗ್ತೀವಿ, ಇನ್ನೇನೋ ಒಂದು ಪ್ರವೃತ್ತಿ ಆಗುತ್ತೆ. ಈ ರೀತಿ ಹಿಂದೆ ಒಬ್ಬ ಮಹರ್ಷಿಯ ಕೈಯಲ್ಲಿ ಇದ್ದಂತಹ ಒಂದು ಕತ್ತಿ ಅವನಿಗೆ ಅಧರ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ತುಂಬ ಕಾರಣ ಆಯಿತು ಅಂಥೇಳಿ ಅಲ್ಲೊಂದು ನಿದರ್ಶನವನ್ನು ಕೊಡ್ತಾಳೆ. ಪುರಾಕಿಲ ಮಹಾಬಾಹೋ ತಪಸ್ವಿ ಸತ್ಯವಾನ್ ಶುಚಿಹಿ ಅಂತ ಹೇಳಿ ಒಂದು ಸನ್ಯಾಸಿ ಕೆಟ್ಟಂತಹ ಒಂದು ಕಥೆಯನ್ನೇ ಅವಳು ಹೇಳ್ತಾಳೆ. ಅಲ್ಲಿ ಕ್ಷತ್ರಿಯರು ಮಾಡಬಹುದಾದ 3 ತಪ್ಪುಗಳೇನು ಅಂತ ಹೇಳಿ ಸೀತೆ ರಾಮನಿಗೆ ಹೇಳ್ತಾ ಇದ್ದಾಳೆ. ಯಾರೋ ಹೇಳ್ತಾ ಇರೋದಲ್ಲ, ಸೀತೆ ರಾಮನಿಗೆ ಹೇಳುವಂತಹ ಮಾತು. ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ್ಯುತ ಮಿಥ್ಯಾವಾಕ್ಯಂತು ಪರಮಂ ತಸ್ಮಾತ್ ಗುರುತರಾವುಭೌ ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರತಾ ಮಿಥ್ಯಾವಾಕ್ಯನ್ನತೆ ಭೂತಂ ನ ಭವಿಷ್ಯತಿ ಕದಾಚನ ನ ಭವಿಷ್ಯತಿ ರಾಘವ ಕುತೋಭಿಲಷಣಂ ಸ್ತ್ರೀಣಾಂ ಪರೇಶಾಂ ಧರ್ಮನಾಶನಂ ತವ ನಾಸ್ತಿ ಮನುಷ್ಯೇಂದ್ರ ನಚಾಭೂತೆ ಕದಾಚನ. ಈ ಮಾತೆಲ್ಲ ಹೇಳ್ತಾಳೆ. ಈ ಮಾತಿಗೆ ಅರ್ಥ ಏನು ಅಂದರೆ, ಕ್ಷತ್ರಿಯರು ಮಾಡಬಹುದಾದಂತಹ 3 ತಪ್ಪುಗಳೇನು ಅಂತ ಹೇಳಿದ್ರೆ, ಒಂದು ಸುಳ್ಳು ಹೇಳುವಂಥದ್ದು ಒಂದು ತಪ್ಪು, ಇನ್ನೊಂದು ಪರದಾರಾಭಿಗಮನಂ ಬೇರೆ ಸ್ತ್ರೀಯರನ್ನು ಮೋಹಿಸುವಂಥದ್ದು, ಆಮೇಲೆ ಕ್ಷತ್ರಿಯರಿಗೆ ತುಂಬ ಸಹಜವಾಗಿ ಆಗುವಂತಹ ಮತ್ತೊಂದು ತಪ್ಪೇನು ಅಂತ ಹೇಳಿದ್ರೆ, ಕೈಯಲ್ಲಿ ಅಧಿಕಾರ ಇರುತ್ತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ನಮಗೆ ಪದ್ಯ ಗೊತ್ತೇ ಇದೆ. ಆ ರೀತಿಯಲ್ಲಿ ವಿನಾ ವೈರಂಚ ರೌದ್ರತಾ, ಈಗ ಇದ್ರ ಮೇಲೆ ಕೋಪ ಮಾಡ್ಕೋಬೇಕು ಅಂದರೆ ಯಾವುದೇ ಅದ್ರ ಜೊತೆ ವಿರೋಧ ಬೇಕಾಗೇ ಇಲ್ಲ, ಸಹಜವಾಗಿ ಕೋಪ ಮಾಡ್ಕೋಬಹುದು. ಕೈಯಲ್ಲಿ ಕತ್ತಿ ಇದ್ರೆ ಅದನ್ನು ಆಗಲೇ ಏನೋ ಒಂದು ಮಾಡಬಹುದು. ಈ ರೀತಿಯ ಪ್ರವೃತ್ತಿ ಕ್ಷತ್ರಿಯರಲ್ಲಿ ತುಂಬ ಸಹಜವಾಗಿ ಬರುತ್ತೆ. ರಾಮಚಂದ್ರ, ನಾನು ಕೇಳ್ಕೊಳ್ಳೋದಿಷ್ಟೇ, ವಿನಾ ವೈರಂಚ ರೌದ್ರತಾ, ಖಂಡಿತ ನೀನು ಸುಳ್ಳು ಹೇಳಲ್ಲ, ಹಾಗೆಯೇ ಆ ರೀತಿ ನಡ್ಕೊಂಡೇ ಬಂದಿದ್ಯಾ. ಪರದಾರಾಭಿಗಮನ ನಿನ್ನಲ್ಲಿ ಇಲ್ವೇ ಇಲ್ಲ. ಆದರೆ 3ನೆಯ ದೋಷ ಏನಿದೆಯೋ ವಿನಾ ವೈರಂಚ ರೌದ್ರತಾ, ಆ ದೋಷ ನಿನ್ನಿಂದ ಆಗಬಾರದು, ಅದಕ್ಕೋಸ್ಕರ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ. ಅದನ್ನು ಕೇಳ್ಕೊಳ್ಬೇಕಾದ್ರೆ ತುಂಬ ಇಡೀ ಸರ್ಗದಲ್ಲಿ ಒಂದು 30-35 ಪದ್ಯಗಳಲ್ಲಿ 33 ಪದ್ಯಗಳಲ್ಲಿ ಸೀತೆ ಮಾತಾಡ್ತಾ ಕೊನೆಯಲ್ಲಿ ಕೆಲವೊಂದು ಧರ್ಮದ ತತ್ವಗಳನ್ನು ಹೇಳಿ ನಿವೇದನೆ ಮಾಡ್ಕೊಳ್ತಾಳೆ. ಕ್ವಚ ಶಸ್ತ್ರಂ ಕ್ವಚ ವನಂ ಕ್ವಚ ಕ್ಷಾತ್ರಂ ತಪಃ ಕ್ವಚ ವ್ಯಾವಿದ್ಧಮಿದಮಸ್ಮಾಕಂ ದೇಶಧರ್ಮಸ್ತು ಪೂಜ್ಯತಾಂ. ಈ ಕ್ಷಾತ್ರ ಧರ್ಮವೆಲ್ಲಿ, ಈ ವನ ಎಲ್ಲಿ, ನಾವೆಲ್ಲಿದ್ದೀವಿ, ಎಂತಹ ಪರಿಸ್ಥಿತಿ ಇದೆ, ಇದೆಲ್ಲ ಹೇಳಿ ಇದಂ ವ್ಯಾವಿದ್ಧಮಿದಂ ಅಸ್ಮಾಭಿಹಿ ದೇಶಧರ್ಮಸ್ತು ಪೂಜ್ಯತಾಂ. ನಾವು ಬೇರೆ ಯಾವುದೋ ದೇಶಕ್ಕೆ ಜೈ ಅಂದ್ಕೊಂಡು ಈ ದೇಶದಲ್ಲಿ ಜೀವನ ಮಾಡೋದಾದರೆ ನೀವು ಆಚೆ ಹೋಗಬಹುದು. ನಾವಿವಾಗ ಕಾಡಲ್ಲಿದ್ದೀವಿ, ಸೂಕ್ಷ್ಮಗಳು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಾವಿವಾಗ ಕಾಡಲ್ಲಿ ಅಂತಿದ್ದೀವಿ ಅಂತ ಹೇಳಿದ್ರೆ ಇದು ತಪಸ್ವಿಗಳ ಭೂಮಿ. ತಪಸ್ವಿಗಳ ಭೂಮಿಯಲ್ಲಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ರೌದ್ರತೆಗಳು ಇಲ್ಲಿ ಇರಬಾರ್ದು. ಅದಕ್ಕೆ ದೇಶಧರ್ಮಸ್ತು ಪೂಜ್ಯತಾಂ, ಇಡೀ ಭಾರತಕ್ಕೆ ಒಂದು ಟ್ಯಾಗ್ಲೈನ್ ಆಗಬಹುದಾದಂತಹ ಮಾತಿದು, ದೇಶಧರ್ಮಸ್ತು ಪೂಜ್ಯತಾಂ ಅಂತ ಈ ಒಂದು ಮಾತನ್ನು ಸೀತೆ ಹೇಳುವಂಥದ್ದು. ಹಾಗೆಯೇ ಬುದ್ಧಿಯ ಕಾಲುಷ್ಯ ಅಧರ್ಮದಿಂದ ಹೇಗಾಗುತ್ತೆ ಅನ್ನುವಂತಹ ಮಾತೆಲ್ಲ ತುಂಬ ಸೀತೆ ಹೇಳಿದ ಮೇಲೆ, ಧರ್ಮಾದರ್ಥ ಪ್ರಭವತಿ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರಮಿದಂ ಜಗತ್. ಧರ್ಮಸಾರಮಿದಂ ಜಗತ್, ಇಡೀ ಧರ್ಮದ ಸಾರವೇ ಈ ಒಂದು ಜಗತ್ತಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಧರ್ಮದಿಂದಲೇ ಪುರುಷಾರ್ಥಗಳ ಉತ್ಪತ್ತಿಯಾಗುತ್ತೆ. ಅರ್ಥ ಪ್ರಭವತಿ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ, ಸರ್ವವೂ ಧರ್ಮದಿಂದ ಸಿಗ್ತಾ ಹೋಗುತ್ತೆ. ಅದಕ್ಕೆ ಧರ್ಮಸಾರವಾಗಿ ಈ ಜಗತ್ತು ನಮ್ಮಲ್ಲಿದೆ. ಅದಕ್ಕೋಸ್ಕರ ಧರ್ಮದಲ್ಲೇ ನಾವಿರಬೇಕು, ರೌದ್ರತೆಯನ್ನು ನೀನು ತಾಳ್ಬೇಡ ಅಂತ ಹೇಳಿ ರಾಮನಿಗೆ ಸೀತೆ ಹೇಳ್ತಾ ಇರಬೇಕಾದ್ರೆ
ರಾಮ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ. ಎಲ್ಲಿ ಅಧರ್ಮವಿರುತ್ತೋ ಆ ಅಧರ್ಮವನ್ನು ನಾಶ ಮಾಡುವಂತಹದ್ದು ಕ್ಷತ್ರಿಯರ ಧರ್ಮವೇ ಆಗಿದೆ. ಅದಕ್ಕೋಸ್ಕರ ನಾನು ಅಧರ್ಮ ಇದ್ದರೆ ಖಂಡಿತ ನಾಶ ಮಾಡುವುದು ನನ್ನ ಕರ್ತವ್ಯವಾಗಿ ನಾನು ಭಾವಿಸ್ತೀನಿ ಅಂತ ಹೇಳಿ ಇದೆಲ್ಲ ಅಲ್ಲಿ ಮಾತಿದೆ. ಅಲ್ಲಿ ನೋಡಿ, ನಿತ್ಯಂ ಶುಚಿಮತಿ ಸೌಮ್ಯ ಚರಧರ್ಮಂ ತಪೋವನೆ ಸರ್ವಂತು ವಿದಿತಂ ತುಭ್ಯಂ ತ್ರೈಲೋಕ್ಯಾಮಪಿ ತತ್ವತಃ. ಇಡೀ ಧರ್ಮದ ಮೂರ್ತಿಯೇ ನೀನಾಗಿದೆಯಾ, ಎಲ್ಲವೂ ನಿನಗೆ ಗೊತ್ತಿದೆ. ಧರ್ಮಂಚ ವಕ್ತುಂ ತವಕಃ ಸಮರ್ಥಃ, ನಿನಗೆ ಧರ್ಮ ಹೇಳಲಿಕ್ಕೆ ನಾನು ಯಾರು ಅಂತ ಹೇಳಿ ಸೀತೆ ಎಲ್ಲವನ್ನ ಹೇಳಿ ಧರ್ಮದ ಸ್ವರೂಪವನ್ನು ರಾಮನಲ್ಲಿ ಮತ್ತೆ ಸೀತೆ ತೋರಿಸ್ಕೊಡ್ತಾಳೆ. ಅದಕ್ಕೋಸ್ಕರ ಕ್ಷತ್ರಿಯೈರ್ ಧಾರ್ಯತೆಯ ಚಾಪೋ ನಾರ್ಥ ಶಬ್ದೋ ಭವೇದಿತಿ ರಾಮ ಕೊಟ್ಟಂಥ ದೊಡ್ಡ ಸ್ಟೇಟ್ಮೆಂಟ್ ಏನು ಅಂದರೆ, ಕ್ಷತ್ರಿಯರು ಏನಕ್ಕೋಸ್ಕರ ಆಯುಧವನ್ನು ಹಿಡಿಬೇಕು ಅಂತ ಹೇಳಿದ್ರೆ, ಕ್ಷತ್ರಿಯೈರ್ ಧಾರ್ಯತೆಯ ಚಾಪೋ ನಾರ್ಥ ಶಬ್ದೋ ಭವೇದಿತಿ, ದುಃಖದ ಧ್ವನಿಗಳು, ದುಃಖದ ಸಂವೇದನೆಗಳು ಲೋಕದಲ್ಲಿ ಹಾಗೆ ಹುಟ್ಟಿ ಬರಬಾರ್ದು, ದುಃಖ ಬರಬಾರ್ದು, ಅಕಾರಣವಾದಂತಹ ದುಃಖ ಬರಬಾರ್ದು. ಅದಕ್ಕೋಸ್ಕರ ಕ್ಷತ್ರಿಯರು ಆಯುಧವನ್ನು ಹಿಡಿಬೇಕು. ಆ ದೃಷ್ಟಿಯಿಂದ ನಾನು ಇವತ್ತಿಲ್ಲಿ ಆಯುಧವನ್ನು ಹಿಡಿತೀನಿ ಅಂತ. ಸೀತೆಯ ಮಾತು ಆ ಒಂದು ಅಭಿಪ್ರಾಯದಲ್ಲಿ ಶುದ್ಧ. ರಾಮ ಕ್ಷತ್ರಿಯೈರ್ ಧಾರ್ಯತೆ ಚಾಪೋ ನಾರ್ಥ ಶಬ್ದೋ ಭವೇದಿತಿ ಅಂತ ಮಾತು ಹೇಳಿದ್ನಲ್ಲ, ಈ ಒಂದು ಪ್ರತಿಜ್ಞೆಯನ್ನು ಅವನು ತೊಟ್ಟಿದ್ದ ಪೂರ್ಣ ಗಟ್ಟಿಯಾಗಿ ಆ ಮಾತಿನಲ್ಲಿ ಅವನಿಗೆ ವಿಶ್ವಾಸ ಇತ್ತು ಅಂತ ಕಾರಣಕ್ಕೋಸ್ಕರ ಖರದೂಷಣಾದಿಗಳ ಸಂಹಾರ ಆಯಿತು. ಅದು ಮುಂದೆ ರಾವಣನ ಸಂಹಾರದ ತನಕ ನಾಂದಿಯಾಗತ್ತೆ. ಅದಕ್ಕೋಸ್ಕರ ರಾಮನ ಧರ್ಮ ಸ್ವರೂಪ ಏನು ಅಂತ ಹೇಳಿ ಗೊತ್ತಾಗತ್ತೆ. ಮುಂದೆ ಇನ್ನೊಂದು ಅಂಶ ಇದೆ. ಆ ಒಂದು ಅಂಶ ಏನು ಅಂತ ಹೇಳಿದ್ರೆ 47ನೇ ಸರ್ಗ. ಸೀತೆ ಕಾಡಿನಲ್ಲಿ ಅಂದರೆ ಆಶ್ರಮದಲ್ಲಿರ್ತಾಳೆ. ಸೀತೆ ಆಶ್ರಮದಲ್ಲಿದ್ದಾಗ ಆ ಒಂದು ಮಾಯಾಧ್ವನಿ ಬರುತ್ತೆ, ಅಂದರೆ ಮಾಯಾ ಜಿಂಕೆ ಬರುತ್ತೆ. ಸೀತೆ ತುಂಬ ಇಷ್ಟಪಡ್ತಾಳೆ. ರಾಮನ ಮನಸ್ಸಲ್ಲಿ ಒಂದೇ ಒಂದು ಅಂಶ ಬರುತ್ತೆ, ಇಡೀ ಜೀವನದಲ್ಲಿ ಸೀತೆ ಒಂದೇ ಒಂದು ಸರಿಯು ಬೇಕು ಅನ್ನೋ ಶಬ್ದವನ್ನು ಬಳಸಿಲ್ಲ. ಮೊದಲನೇ ಸಲಿ ಕಾಡಿನಲ್ಲಿ ಸೀತೆ ಆ ಒಂದು ಚಿನ್ನದ ಜಿಂಕೆ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅಂತಹ ಸೀತೆಗೆ ನಾನು ಇದೊಂದು ಚಿನ್ನದ ಜಿಂಕೆಯನ್ನು ಯಾಕೆ ತಂದುಕೊಡ್ಬಾರ್ದು ಅನ್ನುವಂತಹ ಒಂದೇ ಒಂದು ಮನಸ್ಸಿನಿಂದ ಹೋದ. ಆ ರೀತಿ ಹೋದಂತಹ ರಾಮನ ಆ ಬೇರೆ ರೀತಿಯ ಒಂದು ಕೂಗೆ ಕೇಳಿಬಂತು. ಅದನ್ನು ಅನುಸರಿಸ್ಕೊಂಡು ಲಕ್ಷ್ಮಣ ಹೋಗಬೇಕಾಗಿ ಬಂತು. ಸೀತೆ ಒಬ್ಬಳೇ ಅವತ್ತು ಪರ್ಣಕುಟಿಯಲ್ಲಿ ಆಶ್ರಮದಲ್ಲಿರ್ತಾಳೆ. ಆವಾಗ ರಾವಣ ಬರ್ತಾನೆ. ರಾವಣ ಬಂದು ಹೇಳ್ತಾನೆ, 5,000 ದಾಸಿಯರು ನಿನಗೆ ಸೇವೆ ಮಾಡ್ತಾರೆ, ಇಡೀ ಲಂಕಾ ಸಾಮ್ರಾಜ್ಯಕ್ಕೆ ಪಟ್ಟ ಮಹಿಷಿಯಾಗಿ ನೀನು ಇರ್ತೀಯ, ಆ ರೀತಿ ನಾನು ನಿನ್ನ ನೋಡ್ಕೊಳ್ತೀನಿ, ನೀನು ನನ್ನ ಜೊತೆ ಬಾ ಅಂತ ಹೇಳಿದಾಗ ಪಾತಿವ್ರತ್ಯ ಧರ್ಮವನ್ನೇ ಉಸಿರಾಡುವಂತಹ ಸೀತೆಯ ಹೃದಯದಿಂದ ಬಂದಂತಹ ಮಾತು, ವಾಗ್ವಜ್ರಗಳು ಹೇಗಿರಬಹುದು ಅನ್ನೋದಕ್ಕೆ ಈ ಒಂದು 47ನೇ ಸರ್ಗ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಲ್ಲಿ ಮೊದಲಿಗೆ ಅಹಂ ರಾಮ ಮನುವ್ರತ ಅಂತ ಹೇಳಿ ಒಂದು ಮಾತಿದೆ. ಮಹಾಗಿರಿ ಮಿವಾಕ್, ಇಲ್ಲಿ ಒಂದೊಂದು ಪದ್ಯವು ತುಂಬ ಚೆನ್ನಾಗಿದೆ. ಒಂದೊಂದು ಪದ್ಯವು ಬಂಗಾರದಂತಹ ಪದ್ಯ. ಒಂದು 8-10 ಪದ್ಯಗಳಿದೆ. ಪ್ರತಿಯೊಂದು ಪದ್ಯವನ್ನು ಹೇಳ್ತೀನಿ. ಯಾಕೆ ಈ ಪದ್ಯ ಹೇಳಬೇಕು ಅಂತ ಹೇಳಿದ್ರೆ, ತನ್ನ ಧರ್ಮಕ್ಕೆ, ಪಾತಿವ್ರತ್ಯ ಧರ್ಮಕ್ಕೆ, ಧರ್ಮದ ವಿಶ್ವರೂಪ ಅಂತ ಇರೋದ್ರಿಂದ ಬೇರೆ ಬೇರೆ ಧರ್ಮದ ಮಜಲುಗಳಲ್ಲಿ ಧರ್ಮಕ್ಕೆ, ತನ್ನ ಧರ್ಮಕ್ಕೆ ಕುತ್ತು ಬಂದಾಗ ಹೃದಯ ಹೇಗೆ ಪ್ರತಿಸ್ಪಂದನೆ ಕೊಡುತ್ತೆ ಅನ್ನೋದಕ್ಕೆ ಈ ಮಾತುಗಳ ಸಾಕ್ಷಿ. ಮಹಾಗಿರಿಮಿವಾಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದಧಿಮಿವಾಕ್ಷೋಭ್ಯಂ ಅಹಂ ರಾಮ ಮನುವ್ರತ ಅಂತ ಹೇಳಿದ್ರೆ, ಮಹಾಗಿರಿ ಒಂದು ಮಹಾ ಹಿಮಾಲಯ ಇದೆ ಅಂತ ಹೇಳಿದ್ರೆ ಹಿಮಾಲಯ ಅಲ್ಲಾಡುತ್ತಾ? ಖಂಡಿತ ಅಲ್ಲಾಡಲ್ಲ. ಮಹೇಂದ್ರ, ದೇವಲೋಕದ ರಾಜನಾದಂತಹ ಮಹೇಂದ್ರ ಹೇಗಿದನೋ ಇಂದ್ರ, ಆ ರೀತಿಯ ಪತಿ ಶ್ರೀರಾಮಚಂದ್ರನಾಗಿದ್ದಾನೆ. ಮಹೋದಧಿಮಿವ ಅಕ್ಷೋಭ್ಯಂ, ಮಹಾಸಾಗರವನ್ನು ಯಾರಾದರೂ ಕದಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯವೇ ಇಲ್ಲ. ಅಂತಹ ರಾಮನನ್ನು ನಾನು ಅನುಸರಿಸಿ ಬಂದವಳು ಅಂತ ಹೇಳ್ತಾ, ಸರ್ವಲಕ್ಷಣ ಸಂಪನ್ನಂ ನ್ಯಗ್ರೋಧ ಪರಿಮಂಡಲಂ ಸತ್ಯಸಂಧಂ ಮಹಾಭಾಗಂ ಅಹಂ ರಾಮಮನುವ್ರತ ಅಂತ ಹೇಳಿ ಎಲ್ಲ ಲಕ್ಷಣಗಳಿಂದ ಕೂಡಿರುವಂತಹ ಸತ್ಯಸಂಧನಾಗಿರುವಂತಹ ನಿಗ್ರೋಧ ಲಕ್ಷಣ, ಅದೊಂದು ವಿಶೇಷವಾದಂತಹ ಪಾರಿಭಾಷಿಕ ಶಬ್ದ. ಇಂತಹ ಶ್ರೀರಾಮಚಂದ್ರನನ್ನು ಅನುಸರಿಸಿ ನಾನು ಬಂದಿದ್ದೀನಿ. ಇದೆಲ್ಲ ಅನುವೃತ್ಯ ಧರ್ಮಗಳೇ. ಮಹಾಬಾಹುಂ ಮಹೋರಸ್ಕಂ ಸಿಂಹ ವಿಕ್ರಾಂತಗಾಮಿನಂ ನೃಸಿಂಹಂ ಸಿಂಹ ಸಂಕಾಶಂ ಅಹಂ ರಾಮ ಮನುವ್ರತ ಅಂತ ಮಾತಿದೆ. ಮಹಾಬಾಹುಂ ಅದ್ಭುತವಾದಂತಹ ದೇಹದ ಆಕಾರ, ಮಹೋರಸ್ಕಂ ವಿಶಾಲವಾದಂತಹ ಎದೆ, ಸಿಂಹ ವಿಕ್ರಾಂತಗಾಮಿನಂ ರಾಮ ನಡೀತಾ ಇದ್ದಾನೆ ಅಂದರೆ ಸಿಂಹವೇ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನಿಸುತ್ತೆ. ಆ ರೀತಿ ಸಿಂಹ ಸತ್ವವಿರುವಂತಹ, ಸಿಂಹ ಸಂಹನನವಾದಂತಹ ಆ ಒಂದು ರಾಮ, ಅಂತಹ ರಾಮನನ್ನು ಅನುಸರಿಸಿ ನಾನು ಬಂದಂತಹವಳು. ಪೂರ್ಣಚಂದ್ರಾನನಂ ರಾಮಂ ರಾಜವತ್ಸಂ ಜಿತೇಂದ್ರಿಯಂ ಪೃಥುಕೀರ್ತಿಂ ಮಹಾಬಾಹುಂ ಅಹಂ ರಾಮ ಮನುವ್ರತಂ
ಅನುವ್ರತ ಅಂತ ಹೇಳಿ ಮಾತಿದೆ. ವಿಶಾಲವಾದಂತಹ ಕೀರ್ತಿ, ಚಂದ್ರನಂತಹ ಮುಖ, ಹಾಗೆ ವಿಶಾಲವಾದಂತಹ ಅವನ ತೇಜಸ್ಸು, ರಾಜನ ವಂಶದಲ್ಲಿ ಹುಟ್ಟಿದಂಥವನು, ಹಾಗೆ ಎಲ್ಲ ಇಂದ್ರಿಯಗಳನ್ನು ಗೆದ್ದಂಥವನು. ಇಂತಹ ರಾಮನನ್ನು ಅನುಸರಿಸಿ ಬಂದವಳು ನಾನು ಅಂತ ಮಾತಾದಮೇಲೆ ರಾವಣನಿಗೆ ಇನ್ನು ಮುಂದೆ ಬೈಯುವಂತಹ ಮಾತುಗಳಿದೆ. ಒಂದೇ ಒಂದು ಕೆಟ್ಟ ಮಾತಿಲ್ಲ, ಆದರೆ ಒಂದೊಂದು ಮಾತು ಹೃದಯವನ್ನು ಚುಚ್ಚಿ ಬರುವಂತಹ ಮಾತೇ ಬರುತ್ತೆ. ಸುಮ್ಮನೆ ನೋಡ್ತಾ ಬನ್ನಿ. ತ್ವಂ ಪುನರ್ಜಂಬುಕ ಸಿಂಹೀಂ ಮಾ ಮಿಹೇಚ್ಛಸಿ ಸುದುರ್ಲಭಾಂ ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಆದಿತ್ಯಸ್ಯ ಪ್ರಭಾಯಥ. ನೀನೊಬ್ಬ ಗುಳ್ಳೆ ನರಿ, ನೀನು ಇಂತಹ ಸಿಂಹಿಣಿಯನ್ನು ಮಾತಾಡಿಸ್ಲಿಕ್ಕೆ ಬಂದಿದೆಯಲ್ಲ, ಇದು ಸಾಧ್ಯವಿದೆಯಾ? ಸೀತೆ ಹೇಳ್ತಾ ಇರೋದು, ರಾವಣನಿಗೆ ಹೇಳ್ತಾ ಇರೋದು. ತ್ವಂ ಪುನರ್ಜಂಬುಕ ಸಿಂಹಿಂ, ನೀನೊಬ್ಬ ಗುಳ್ಳೆ ನರಿ, ಮಾಮಿಹೇಚ್ಛಸಿ ಸುದುರ್ಲಭಾಂ, ನನ್ನ ಇಷ್ಟಪಡ್ತಾ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಉಪಮಾನ ಹೇಗಿದೆ ಅಂತ ಹೇಳಿ, ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಆದಿತ್ಯಸ್ಯ ಪ್ರಭಾಯತ, ಸೂರ್ಯನ ಪ್ರಭೆಯನ್ನು ಮುಟ್ಲಿಕ್ಕೆ ಯಾರ ಕೈಲಾದರೂ ಸಾಧ್ಯ ಇದೆಯಾ? ಶ್ರೀರಾಮನ ಮಡದಿಯಾದ ಸೀತೆಯಾದ ನನ್ನನ್ನು ಮುಟ್ಲಿಕ್ಕೂ ನಿನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ. ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ, ಖಂಡಿತ ನಿನ್ನ ಕೈಲಿ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಪಾದಪಾನ್ ಕಾಂಚನಾನ್ ನೂನಂ ಬಹೂನ್ ಪಶ್ಯಸಿ ಮಂದಭಾಕ್ ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಛಸಿ ರಾಕ್ಷಸ ಅಂತ ಮಾತಿದೆ. ಚಿನ್ನದ ಮರಗಳನ್ನು ನೋಡ್ತೀಯ ಅಂತ ಹೇಳಿದ್ರೆ ಅದು ಪ್ರಾಚೀನ ಭಾರತದಲ್ಲಿ ಸಾವನ್ನು ನೋಡ್ತೀಯ ಅನ್ನೋದಕ್ಕೆ ಅದೊಂದು ಬೇರೆ ರೀತಿಯ ಉಕ್ತಿ. ಚಿನ್ನದ ಮರಗಳನ್ನು, ಕಾಂಚನಾನ್ ಪಾದಪಾನ್ ನೂನಂ ಬಹೂನ್ ಪಶ್ಯಸಿ ಮಂದಭಾಕ್, ನಿನ್ನ ಭಾಗ್ಯ ಎಲ್ಲ ಇವತ್ತು ಸತ್ತು ಹೋಗಿದೆ, ನೀನು ಇನ್ನೇನಿದ್ರು ಚಿನ್ನದ ಮರಗಳನ್ನು ನೋಡ್ತೀಯ ಅಂದರೆ ಸಾವನ್ನು ನೋಡ್ತೀಯ ಅಂತ ಅರ್ಥ. ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಛಸಿ ರಾಕ್ಷಸ, ನೀನು ನನ್ನನ್ನು ನೋಡ್ತಾ ಇದೆಯಾ, ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ಯಾ, ಖಂಡಿತ ನಿನಗೆ ಸಾವನ್ನೇ ನೋಡೋ ಪರಿಸ್ಥಿತಿ ಬರುತ್ತೆ. ಕ್ಷುದಿತಸ್ಯ ಚ ಸಿಂಹಸ್ಯ ಮೃಗಶತ್ರೋಸ್ತರಸ್ವಿನಃ ಆಶೀವಿಷಸ್ಯ ವದನಾತ್ ದಂಷ್ಟ್ರಾಂ ಆಧಾತುಮಿಚ್ಛಸಿ. ಚೆನ್ನಾಗಿ ಹಸಿದಿರುವಂತಹ ಸಿಂಹದ, ಕೋಪಗೊಂಡಿರುವಂತಹ ಮಹಾ ಸರ್ಪದ ಬಾಯಿಯಿಂದ ಕೋರೆ ಹಲ್ಲನ್ನು ತರಲಿಕ್ಕೆ ಸಾಧ್ಯವಿದೆಯಾ? ನನ್ನನ್ನು ಮುಟ್ಟುವುದು ಅಷ್ಟೇ ಅಸಾಧ್ಯ ನಿನ್ನ ಕೈಲಿ ಅಂತ. ಹಸಿದಿರುವ ಸಿಂಹದ ಬಾಯಿಯಿಂದ ಕೋರೆ ಹಲ್ಲು ತರಲಿಕ್ಕೆ ಸಾಧ್ಯ ಆಗತ್ತಾ? ಸೀತೆ ಮಾತಾಡುವಂತಹ ಮಾತು ಎಷ್ಟು ಅದ್ಭುತ ಇದೆ ಅಂತ. ಆಶೀವಿಷಸ್ಯ ವದನ ದಂಷ್ಟ್ರಾಂ ಆದಾತುಮಿಚ್ಛಸಿ ಮಂದರಂ ಪರ್ವತ ಶ್ರೇಷ್ಠಂ ಪಾಣಿನಾ ಹರ್ತುಮಿಚ್ಛಸಿ ಕಾಲಕೂಟಂ ವಿಷಂ ಪೀತ್ವಾ ಸ್ವಸ್ತಿಮಾನ್ ಗಂತುಮಿಚ್ಛಸಿ. ಮಂದರ ಪರ್ವತವನ್ನು, ಮಹಾಪರ್ವತವನ್ನು ಬರೀ ಕೈಯಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ನನ್ನನ್ನು ನಿನ್ನ ಕೈಲಿ ಅಪಹರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ನನ್ನನ್ನು ನೀನು ಖಂಡಿತ ಹೊಂದಲಿಕ್ಕಾಗಲ್ಲ ಅಂತ. ಕಾಲಕೂಟಂ ವಿಷಂ ಪೀತ್ವಾ ಸ್ವಸ್ತಿಮಾನ್ ಗಂತುಮಿಚ್ಛಸಿ. ಘೋರ ವಿಷ ಅದು ಕಾಲಕೂಟ. ಕಾಲಕೂಟದ ಆ ಒಂದು ವಾಸನೆಯಿಂದನೇ ಜೀವ ಹೋಗುತ್ತೆ, ಅಂತಹ ಘೋರ ವಿಷ. ಆ ರೀತಿ ಕಾಲಕೂಟಂ ವಿಷಂ ಪೀತ್ವಾ ಸ್ವಸ್ತಿಮಾನ್ ಗಂತುಮಿಚ್ಛಸಿ. ಸೀತೆಯನ್ನು ಮುಟ್ಟಿದೆಯಾ ಅಂತ ಹೇಳಿದ್ರೆ ಖಂಡಿತ ಕಾಲಕೂಟ ವಿಷವನ್ನೇ ಕುಡ್ದಾಯಿತು ಅಂತ ಅರ್ಥ. ಆ ರೀತಿ ಸೀತೆ ಹೇಳ್ತಾ ಇದ್ದಾಳೆ. ಅಕ್ಷಿ ಸೂಚ್ಯ ಪ್ರಮೃಜಸಿ, ಒಂದು ಸೂಜಿ ತಗೊಂಡು ನೀನು ಕಣ್ಣಿಗೆ ಚುಚ್ಕೊಳ್ತಾ ಇದೆಯಾ? ಜಿಹ್ವಯ ಲೇಢಿಚಕ್ಷುರಂ, ಆ ಒಂದು ಕತ್ತಿಯನ್ನು ಬಾಯಲ್ಲಿ ಕಚ್ತಾ ಇದೆಯಾ? ನಿನ್ನ ನಾಲಿಗೆಗಳೆಲ್ಲ ಬಿದ್ದು ಹೋದಂಗೆ ಅರ್ಥ. ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಅಧಿಗಂತುಂ ತ್ವಮಿಚ್ಛಸಿ ಅವಸಜ್ಯ ಶಿಲಾಂ ಕಂಠೆ ಸಮುದ್ರಂ ತರ್ತುಮಿಚ್ಛಸಿ. ಕತ್ತಿಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕಟ್ಕೊಂಡು ಇಡೀ ಸಮುದ್ರವನ್ನು ಈಜಬೇಕು ಅಂತ ಹೇಳಿದ್ರೆ ನಿನ್ನ ಕೈಲಿ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನೀನು ಮಾಡ್ತಾ ಇರುವಂತಹ ಈ ಕೆಲಸ ಅಷ್ಟೇ ಅವಿವೇಕದ ಕೆಲಸ ಅಂತ ಹೇಳಿ ಸೀತೆಗೆ, ರಾವಣನಿಗೆ ಹೇಳ್ತಾ ಇದ್ದಾಳೆ. ಸೂರ್ಯ ಚಂದ್ರಮಸೌ ಚೋಭವು ಪಾಣಿಭ್ಯಾಂ ಹರ್ತುಮಿಚ್ಛಸಿ. ಸೂರ್ಯ ಚಂದ್ರರನ್ನು ಬರೀ ಕೈಯಲ್ಲಿ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಅವಿವೇಕದ ಕೆಲಸ ನೀನು ಮಾಡ್ತಾ ಇರೋದು. ಯೋ ರಾಮಸ್ಯ ಪ್ರಿಯಾಂ ಭಾರ್ಯಾಂ ಪ್ರದರ್ಶಯಿತುಮಿಚ್ಛಸಿ ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ಆಹರ್ತುಮಿಚ್ಛಸಿ. ಚೆನ್ನಾಗಿ ಉರಿತಾ ಇರುವಂತಹ ಅಗ್ನಿ ಜ್ವಾಲೆಗಳನ್ನು ಬರೀ ಬಟ್ಟೆಯಲ್ಲಿ ತೊಗೊಂಡು ಹೋಗ್ಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಅವಿವೇಕದ ಕೆಲಸ ನೀನು ಮಾಡ್ತಾ ಇರುವಂಥದ್ದು. ಕಲ್ಯಾಣ ವೃತ್ತಾಂ ಯೋ ಭಾರ್ಯಾಂ ರಾಮಸ್ಯ ಆಹರ್ತುಮಿಚ್ಛಸಿ. ಅಂತಹ ಕಲ್ಯಾಣ ಗುಣಶಾಲಿನಿಯಾದಂತಹ ಸೀತೆಯನ್ನು ಅಪಹರಣ ಮಾಡೋದು ಅಂದರೆ ಸಾಮಾನ್ಯವಾದ ಕೆಲಸ ಅಂತ ಅಂದ್ಕೊಂಡಿದ್ಯಾ? ಅವಿವೇಕದ ಪರಾಕಾಷ್ಠೆ, ಅದು ಅವಿವೇಕದ ಪರಮಾವಧಿ ಅಂತ. ಅಯೋಮುಖಾನಾಂ ಶೂಲಾನಾಂ ಅಗ್ರೆ ಚರಿತುಮಿಚ್ಛಸಿ. ಕಬ್ಬಿಣದ ಮೊಳೆಗಳ ಮೇಲೆ ಹೆಜ್ಜೆ ಇಡ್ತಾ ಇದೆಯಲ್ಲ, ನಿನಗೇನಾದ್ರು ಬುದ್ಧಿ ಇದೆಯಾ ರಾವಣ? ರಾಮಸ್ಯ ಸದೃಶಿಂ, ರಾಮನಿಗೆ ಅರ್ಹಳಾದಂತಹ, ರಾಮನಿಗೆ ಅನುರೂಪವಾದಂತಹ ಸೀತೆಯನ್ನು ಅಪಹರಣ ಮಾಡುವಂತಹ ದುರ್ವಿವೇಕ ನಿನಗೆಲ್ಲಿಂದ ಬಂತು ಅಂತ ಕೇಳ್ತಾ ಇರುವಂಥದ್ದು. ಈ 3-4 ಪದ್ಯ ಕೇಳಿ ಅಜಗಜಾಂತರ ಅನ್ನೋ ಶಬ್ದ ಹುಟ್ಟಿರಬಹುದು ಇಲ್ಲಿಂದ ಅಂತಲೇ ನಾನು ಅಂದ್ಕೊಳ್ತೀನಿ. ಯದಂತರಂ ಸಿಂಹ ಶೃಗಾಲಯೋರ್ವನೆ ಯದಂತರಂ ಸ್ಯಂದನಿಕಾ ಸಮುದ್ರಯೋ ಸುರಾಗ್ರ್ಯ ಸೌವೀರಕಯೋರ್ ಯದಂತರಂ ತದಂತರಂ ದಾಶರಥೇಸ್ತವೈವಚ. ಸಿಂಹಕ್ಕೂ ಮತ್ತು ಗುಳ್ಳೆನರಿ, ಸಿಂಹ ಶೃಗಾಲಯೋ ಯದಂತರಂ, ಒಂದು ಸಿಂಹ ಎಲ್ಲಿ, ಯಾವುದೋ ನರಿಯಲ್ಲಿ,
ರಾವಣ ನೀನಿರುವಂಥದ್ದು ಒಂದು ನರಿ ಥರ ಇದೆಯಾ, ಶ್ರೀರಾಮಚಂದ್ರ ಇರುವಂತಹದ್ದು ಸಿಂಹದ ಹಾಗೆ ಅವನಿದ್ದಾನೆ. ಆ ರೀತಿ ನಿಮ್ಮಿಬ್ಬರಿಗೂ ಇರುವಂತಹ ಅಂತರ. ಯದಂತರಂ ಸ್ಯಂದನಿಕಾ ಸಮುದ್ರಯೋಹೋ, ಮಹಾಸಮುದ್ರ ಎಲ್ಲಿದೆ ಹಾಗೆ ಯಾವುದೋ ಒಂದು ಕಾಲುವೆ ಎಲ್ಲಿದೆ, ನೀನೊಬ್ಬ ಕಾಲುವೆಯ ಹಾಗೆ, ಮಲದ ಕುಲ್ಯ ಇರುವ ಹಾಗೆ, ಶ್ರೀರಾಮಚಂದ್ರ ಮಹಾಸಾಗರ ಇರುವ ಹಾಗೆ, ಸುರಾಗ್ರ್ಯ ಸೌವೀರಕ, ಹೆಂಡ ಎಲ್ಲಿ ಅಮೃತ ಎಲ್ಲಿ, ಅವನು ಅಮೃತ, ನೀನೊಬ್ಬ ಹೆಂಡದ ಹಾಗೆ ಇರುವಂಥವನು. ತದಂತರಂ ದಾಶರಥೇಸ್ತವೈವಚ ಯದಂತರಂ ಕಾಂಚನ ಸೀಸಲೋಹಯೋಹೋ ಯದಂತರಂ ಚಂದನವಾರಿ ಪಂಕಯೋಹೋ ಯದಂತರಂ ಹಸ್ತಿ ಬಿಡಾಲಯೋರ್ವನೆ ತದಂತರಂ ದಾಶರಥೇಸ್ತವೈವಚ ಯದಂತರಂ ವಾಯಸ ವೈನತೇಯಯೋಹೋ ಯದಂತರಂ ಮದ್ಗು ಮಯೂರಯೋರಪಿ ಯದಂತರಂ ಹಂಸ ಗೃಧ್ರಯೋರ್ವನೆ ತದಂತರಂ ದಾಶರಥೇಸ್ತವೈವಚ. ನಿಮ್ಮಿಬ್ಬರಿಗೂ ಇರುವಂಥದ್ದು ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿ ಮಾತನ್ನು ಸೀತೆ ಹೇಳ್ತಾ ಇರೋದು. ಅವನು ಚಿನ್ನ ಆದರೆ ನೀನು ಯಾವುದೋ ಒಂದು ಸೀಸ ಲೋಹದ ಥರ ಇರುವಂಥವನು, ಅವನು ಶ್ರೀರಾಮಚಂದ್ರ ಚಂದನವಾದರೆ, ಶ್ರೀಗಂಧ ಆದರೆ ನೀನು ಯಾವುದೋ ಕೆಸರು ಆಗಿರುವಂಥದ್ದು. ಹಾಗೆ ಹಸ್ತಿ ಬಿಡಾಲಯೋರ್ವನೆ, ದಿಗ್ಗಜಗಳಲ್ಲಿ ಐರಾವತ ಅನ್ನುವಂತಹ ಮಹಾನಾಗಗಳಲ್ಲಿ ಅಂತಹ ಒಂದು ಉಪಮೆಯನ್ನು ಶ್ರೀರಾಮಚಂದ್ರ ಹೋಲಿದ್ರೆ ನೀನು ಯಾವುದೋ ಒಂದು ಬೆಕ್ಕಿನಂತೆ ಇರುವಂತಹವನು. ತದಂತರಂ ದಾಶರಥೇಸ್ತವೇವಚ. ಈ ರೀತಿಯ ಪದ್ಯಗಳಿಂದ ಸೀತೆ ಅದ್ಭುತವಾಗಿ ತನ್ನ ಒಂದು ರೂಪವನ್ನೇ ಅಲ್ಲಿಟ್ಟಿದ್ದಾಳೆ. ಇವಾಗ ನೀವು ಹೇಳಿ, ಸೀತೆ ಹಸುನಾ? ಸೀತೆ ಅಂದರೆ ನಾವೇನೋ ಅರ್ಥ ಮಾಡ್ಕೊಂಡಿರ್ತೀವಲ್ಲ, ಅದು ಆ ಥರ ಇದೆಯಾ? ಖಂಡಿತ ಸೀತೆ ಅಂದರೆ ಸಾಮಾನ್ಯ ವ್ಯಕ್ತಿಯಲ್ಲ. ಅವಳಿಗೆ ಯಾವಾಗ ಅಗ್ನಿ ಆಗಿರಬೇಕು, ಯಾವಾಗ ಸಹಜವಾಗಿರಬೇಕು ಎಲ್ಲವೂ ಗೊತ್ತಿದೆ. ಪಾತಿವ್ರತ್ಯ ಅಲ್ಲಿಯೂ ಅಷ್ಟೇ. ಇಡೀ ಲಂಕೆಯನ್ನು ಹನುಮಂತ ಸುಟ್ಟು ಬರ್ತಾನಲ್ಲ, ಅವಾಗ ಲಂಕೆಯ ಮನಸ್ಸಿನಲ್ಲಿ ಹನುಮಂತನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ಕೆಲಸವನ್ನು ಮಾಡಿ ಕಟ್ಟ ಕಡೆಯಲ್ಲಿ ನಾನು ಒಂದು ಅವಿವೇಕ ಮಾಡಿದ್ನಲ್ಲ, ಇಡೀ ಲಂಕೆಗೆ ಬೆಂಕಿ ಇಟ್ಟೆ. ಲಂಕೆಗೆ ಬೆಂಕಿ ಇಟ್ಟಾಗ ಅಕಸ್ಮಾತ್ ಅದೇ ಬೆಂಕಿಯಲ್ಲಿ ಸೀತೆ ಬೆಂದು ಹೋಗಿದ್ರೆ ಮೂಲ ಕಾರ್ಯ ವಿಘಾತವಾದಂತಹ ಕೆಲಸ ಆಗೋಯ್ತಲ್ಲ, ಏನು ಮಾಡೋದು ಇವಾಗ ಅಂತ ತುಂಬ ದುಃಖ ಬರುತ್ತೆ. ನನ್ನ ಜೀವನೇ ಬಿಟ್ಟು ಹೋಗಬೇಕು, ನಾನು ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ ಅನ್ನುವಂತಹ ಒಂದು ಭಾವನೆ ಹನುಮಂತನಲ್ಲಿ ಬಂದಿರುತ್ತೆ. ಆವಾಗ ಆಕಾಶ ಭಾಷಿತ ಬರುತ್ತೆ. ಆಕಾಶದಲ್ಲಿ ಒಂದು ಆಕಾಶವಾಣಿ ಕೇಳುತ್ತೆ. ಆ ಮಾತೇನು ಅಂತ ಹೇಳಿದ್ರೆ, ಸಮಗ್ರ ನಗರಿ ದಗ್ಧ, ಅಂದರೆ ಇಡೀ ಲಂಕೆಯೇ ಸುಟ್ಟು ಹೋಗಿದೆ. ಜಾನಕೀ ನಚ ದಗ್ಧೇತಿ ವಿಸ್ಮಯೋದಂತ ಭಾಷಿತಂ. ಇಡೀ ಲಂಕೆ ಸುಟ್ಟಿದೆ, ಆದರೆ ಸೀತೆ ಸುಟ್ಟು ಹೋಗಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಆಕಾಶವಾಣಿ ಬರುತ್ತೆ. ಹನುಮಂತನಿಗೆ ತುಂಬ ಸಮಾಧಾನ ಆಗುತ್ತೆ. ಅಲ್ಲಿ ಇನ್ನೂ ಒಂದು ಮಾತಿದೆ, ನಾಗ್ನಿರಗ್ನವು ಪ್ರವರ್ತತೆ. ಅಗ್ನಿನ ಇನ್ನೊಂದು ಅಗ್ನಿ ಸುಡ್ಲಿಕ್ಕಾಗಲ್ಲ. ಪಾತಿವ್ರತ್ಯ ಅಗ್ನಿಯಿಂದ ಅಷ್ಟು ಪರಿಶುದ್ಧವಾದಂತಹ ಸೀತೆ, ಚಾರಿತ್ರ್ಯ ಅಗ್ನಿಯಿಂದ ಕೂಡಿರುವಂತಹ ಆ ಸೀತೆಯನ್ನು ಇನ್ಯಾವುದೋ ಅಗ್ನಿ ಸುಡ್ಲಿಕ್ಕಾಗಲ್ಲ. ನಾಗ್ನಿರಗ್ನವು ಪ್ರವರ್ತತೆ ಅನ್ನುವಂತಹ ಮಾತಲ್ಲಿ ಸಿಗುತ್ತೆ. ಅಂದರೆ ಒಂದು ಧರ್ಮವನ್ನು ಅಷ್ಟು ಅನೂಚಾನವಾಗಿ ಚಾಚೂ ತಪ್ಪದೆ ನಡೆಸಿಕೊಂಡು ಬಂದರೆ, ಅದನ್ನು ಅಷ್ಟು ಪರಿಪೂರ್ಣವಾಗಿ ಜೀವಿಸಿದರೆ, ಅದನ್ನು ಅಷ್ಟು ಉಸಿರಾಡಿದ್ರೆ ಎಂತಹ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಪಂಚಭೂತಗಳು ಸಹ ಏನು ಮಾಡಲಿಕ್ಕಾಗಲ್ಲ. ಅಂತಹ ಶಕ್ತಿ ಆ ಧರ್ಮ ಪರಿಪಾಲನೆಗಿರುತ್ತೆ ಅನ್ನುವಂತಹ ವಿಶ್ವಧರ್ಮ ಸ್ವರೂಪವನ್ನು ರಾಮಾಯಣದ ಪಾತ್ರಗಳು ನಮಗೆ ಕಟ್ಕೊಡುತ್ತೆ. ತುಂಬ ಸರಿ ನನಗೆ ಇಷ್ಟ ಆಗುವಂತಹ ಎರಡು ವಿಶೇಷ. ರಾಮಾಯಣ ಅಂತ ಹೇಳಿದ್ರೆ 4 ಪಾತ್ರಗಳ ಮಹಾವಿಮರ್ಶೆ ಆಗಲೇಬೇಕು. ಒಂದು ಪಾತ್ರ ಭರತ, ಇನ್ನೊಂದು ಪಾತ್ರ ಲಕ್ಷ್ಮಣ, ಇನ್ನೊಂದು ಆಂಜನೇಯ, ಇನ್ನೊಂದು ಸೀತೆ. ಈ 4 ಮಹಾಸ್ತಂಭಗಳ ಮಧ್ಯೆ ವಿಗ್ರಹವಾಗಿ ಇರುವಂತಹದ್ದು ಶ್ರೀರಾಮಚಂದ್ರ. ಅಲ್ಲಿ ಭರತ ಮತ್ತು ಸೀತೆಗೇನು, ಲಕ್ಷ್ಮಣ ಮತ್ತು ಸೀತೆಗೆ ಪಕ್ಕದಲ್ಲೇ ಶ್ರೀರಾಮಚಂದ್ರ ಇದ್ದಾರೆ. ಆದರೆ 14 ವರ್ಷಗಳ ಕಾಲ ಯಾರೂ ಇಲ್ಲದೆ ತಾನೊಬ್ಬನೇ ನಂದಿಗ್ರಾಮದಲ್ಲಿ ಇದ್ದುಕೊಂಡು ಧರ್ಮವನ್ನು ಪರಿಪಾಲನೆ ಮಾಡಿ ರಾಮನಿಗೋಸ್ಕರ ತದೇಕ ಚಿತ್ತನಾಗಿ ಕಾಯ್ತಾ ಇದ್ನಲ್ಲ ಭರತ, ಎಷ್ಟು ಆಂತರಂಗಿಕವಾದ ಧರ್ಮ ಸಂಸ್ಕಾರ ಅವನಲ್ಲಿರಬೇಕು. ಸುಮ್ಮನೆ ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇರುತ್ತಾ? ತುಂಬ ಭಕ್ಷ್ಯ ಭೋಜನಗಳೆಲ್ಲ ಇದೆ, ಇಡೀ ಸಮಗ್ರ ಸಾಮ್ರಾಜ್ಯವೇ ಇದೆ, ಎಲ್ಲ ಅಧಿಕಾರಗಳ ತನ್ನಲ್ಲಿದೆ. ಒಂದೇ ಒಂದು ಕ್ಷಣ ಆ ಭರತ ಸಿಂಹಾಸನದ ಮೇಲೆ ನಾನು ಕೂರಬೇಕು ಅಂತ ಒಂದು ಕ್ಷಣವೂ ಅಂದ್ಕೊಳ್ಳಿಲ್ವಲ್ಲ. ಯಾವ ಸಂಸ್ಕಾರ ಅದಲ್ಲಿ ಬಂದಿತ್ತು? ಖಂಡಿತ ನಿಜ ನಾವು ಹೇಳಬೇಕು ಅಂತ ಹೇಳಿದ್ರೆ, ಆ ರೀತಿ ಧರ್ಮ ಪರಿಪಾಲನೆ ಮಾಡಿದಂಥ 4 ಮಹಾ ವ್ಯಕ್ತಿಗಳು, ರಾಮ ಅನ್ನುವಂತಹ ಪರಮ ಶಿಖರಕ್ಕೆ 4 ಆಧಾರ ಸ್ತಂಭಗಳು ಅಂತ ಹೇಳಿದ್ರೆ ಆಂಜನೇಯ, ಸೀತೆ, ಲಕ್ಷ್ಮಣ ಮತ್ತು ಭರತ. ಅಂತಹ ವ್ಯಕ್ತಿತ್ವಗಳ ವಿಮರ್ಶೆ ನಮಗೆ ಹೆಚ್ಚು ಹೆಚ್ಚು ನಮಗೆ ಸಿಗ್ತಾ ಹೋದಂಗೆ ಧರ್ಮದ ಸರ್ವಸ್ವ ನಮಗೆ ಗೊತ್ತಾಗ್ತಾ ಬರುತ್ತೆ. ಸುಮ್ಮನೆ ಕೆಲವೊಂದು ಅಂಶಗಳು ನಾವು ನೋಡ್ತಾ ಹೋಗೋಣ. ವಾಲಿಯ ಪ್ರಸಂಗ ಒಂದಿದೆ. ವಾಲಿಯ ಪ್ರಸಂಗದಲ್ಲಿ ಶ್ರೀರಾಮಚಂದ್ರ ಹೇಗೆ ನಡ್ಕೊಂಡ, ವಾಲಿಯ ಪ್ರಸಂಗ ತುಂಬ ಜನ ಆಕ್ಷೇಪ ಮಾಡುವಂತಹ ಪ್ರಸಂಗವೇ ಇದೆ. ಏನಕ್ಕೆ? ರಾಮ ಮರೆಯಲ್ಲಿ ನಿಂತ್ಕೊಂಡು
ವಾಲಿಯನ್ನು ಸಂಹಾರ ಮಾಡ್ದ, ಇದು ಸರಿನಾ ತಪ್ಪಾ ಅಂತ ಹೇಳಿ ಚರ್ಚೆ ಬರುತ್ತೆ. ಆ 4 ಪಾತ್ರಗಳಲ್ಲಿ ವಿಶೇಷವಾದಂತಹ ತತ್ವಗಳನ್ನ ನಾವು ಗಮನಿಸ್ತಾ ಹೋಗೋಣ. ಈ ಒಂದು ವಾಲಿಯ ಪ್ರಸಂಗ ನಾವು ನೋಡಿದ್ರೆ ಕಿಷ್ಕಿಂಧ ಕಾಂಡದಲ್ಲಿ 17ನೇ ಸರ್ಗ ಮತ್ತು 18ನೇ ಸರ್ಗ. 17ನೇ ಸರ್ಗದಲ್ಲಿ ವಾಲಿಗೆ ಬಾಣ ಬಿದ್ದಿರುತ್ತೆ. ಆ ಒಂದು ದೈತ್ಯಾಕಾರವಾದಂತಹ ವಾಲಿ ಭೂಮಿಗೆ ಬಿದ್ದಂತಹ ಕ್ಷಣ ಅದು. ಇನ್ನೇನು ಪ್ರಾಣ ಹೋಗಬೇಕು ಅನ್ನೋಕ್ಕೆ ಮುಂಚೆ ರಾಮ ಅಲ್ಲಿಗೆ ಬರ್ತಾನೆ. ವಾಲಿ ಮತ್ತು ಶ್ರೀರಾಮನ ಸಂಭಾಷಣೆ ಆಗುತ್ತೆ. ಮೊದಲನೇ 17ನೇ ಸರ್ಗದಲ್ಲಿ ದಾರುಣವಾಗಿ ಖಂಡ ತುಂಡಾಗಿ ರಾಮನನ್ನು ವಾಲಿ ಎಲ್ಲ ಥರ ಬೈತಾನೆ. 18ನೇ ಸರ್ಗದಲ್ಲಿ ಅಷ್ಟು ಮಾತನ್ನು ಕೇಳಿಸ್ಕೊಂಡಂತಹ ರಾಮಚಂದ್ರ ಉತ್ತರವನ್ನು ಕೊಡ್ತಾನೆ. ಕೊನೆಯಲ್ಲಿ ವಾಲಿ ನನ್ನದು ತಪ್ಪಾಯಿತು ಅಂತ ಹೇಳಿ ಮಾತನ್ನು ಹೇಳಿ ಜೀವವನ್ನು ಬಿಡ್ತಾನೆ. ಆದರೆ ಆ ಪ್ರಸಂಗದಲ್ಲಿ ಧರ್ಮ ಹೇಗೆಲ್ಲ ಸಂಚಾರ ಮಾಡ್ತು, ಧರ್ಮದ ವಿಶ್ವರೂಪ ಆ ಒಂದು ಪ್ರಸಂಗದಲ್ಲಿ ಹೇಗಿದೆ, ಧರ್ಮದ ಹಲವು ರೂಪಗಳಲ್ಲಿ ಹೇಗಿದೆ ಅಂತ ನಾವು ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದನ್ನು ನಾವೇ ಗಮನಿಸ್ಕೊಳ್ತಾ ಹೋಗಬೇಕು. ಹೇಳ್ತಾನೆ, ನೀನು ಶ್ರೀರಾಮಚಂದ್ರ ಅಯೋಧ್ಯ ಕುಲದ ಅಯೋಧ್ಯ ಸಂಸ್ಥಾನದ ಒಂದು ಚಕ್ರವರ್ತಿ, ನೀನು ಹೀಗೆ ಮರದ ಸಂಧಿಯಲ್ಲಿ ನಿಂತ್ಕೊಂಡು ಬಾಣ ಹೊಡೆಯೋದು ಖಂಡಿತ ನಿನ್ನ ಪೌರುಷಕ್ಕೆ, ಕ್ಷಾತ್ರ ಧರ್ಮಕ್ಕೆ ಯಾವುದೇ ರೀತಿಯ ಆಭರಣ ಅಲ್ಲ, ಆಭೂಷಣ ಅಲ್ಲ, ನೀನು ಯಾಕೆ ಈ ಥರ ಮಾಡಿದೆ ಅಂತ ಹೇಳಿ. ಆವಾಗ ಅಲ್ಲಿ ಧರ್ಮ ಸೂಕ್ಷ್ಮಗಳೆಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ಅಲ್ಲೊಂದು ಮಾತಿದೆ, ಏನಂತ ಹೇಳಿದ್ರೆ ಈ ಮಾತನ್ನು ರಂಗನಾಥ ಶರ್ಮರೇ ಉಲ್ಲೇಖ ಮಾಡ್ತಾರೆ. ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ. ಆ ಮಾತು 18ನೇ ಸರ್ಗದಲ್ಲಿ ಬರುತ್ತೆ. ಆ ಮಾತು ಒಂದೇ ಒಂದು ಸಾಕು. ರಾಮಾಯಣದಲ್ಲಿ ತುಂಬ ಪ್ರಸಂಗಗಳಲ್ಲಿ ಅಮೂರ್ತ ರೂಪದ ಉತ್ತರವನ್ನು ಕೊಟ್ಟಂತಹ ಮಾತು ಅದೇ ಮಾತು. ಧರ್ಮದ ಸೂಕ್ಷ್ಮ ಪ್ರಸಂಗಗಳಲ್ಲಿ ಸಜ್ಜನರ ಧರ್ಮ. ಈಗ ಒಂದು ಮನೆ ಅಂತ ನೀವು ಯೋಚನೆ ಮಾಡಿದ್ರೆ, ಮನೆಯಲ್ಲಿ ದೊಡ್ಡವರು ಹಿರಿಯರು ಏನೋ ಒಂದು ನಿರ್ಣಯ ತಗೊಳ್ತಾರೆ. ಆ ನಿರ್ಣಯ ನಮ್ಗೆ ಅರ್ಥ ಆಗಲ್ಲ. ಆ ನಿರ್ಣಯ ತುಂಬ ಸಲ ಪ್ರಶ್ನಾಸ್ಪದವಾಗೇ ಇರುತ್ತೆ. ಆದರೆ ಆ ಸಮಯದಲ್ಲಿ ಅವ್ರು ತಗೊಂಡಿರೋ ನಿರ್ಣಯವನ್ನು ನಾವು ವಿಮರ್ಶೆ ಮಾಡಿಕೊಂಡಿದ್ರೆ ತುಂಬ ಸರಿ ನಮಗೆ ಅವರ ಭೂಮಿಕೆ ಅರ್ಥ ಆಗಲ್ಲ. ಆ ರೀತಿಯ ಸಂದರ್ಭ ಬಂದಾಗ ನಮಗೆ ಒಂದು ಶಿರೋನಾಮೆಯಾಗಿ ನಿಲ್ಲುವಂತಹ ಮಾತೇನು ಅಂತ ಹೇಳಿದ್ರೆ ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ. ಅಲ್ಲಿ ಪ್ಲವಂಗಮ ಅಂತ ವಾಲಿಗೆ ಹೇಳಿರುವಂತಹ ಮಾತದು. ಆ ಮಾತಿಗೆ ಅರ್ಥ ಏನು ಅಂದರೆ ಸಜ್ಜನರ ಅಥವಾ ತುಂಬ ವಿಶೇಷವಾದ ವ್ಯಕ್ತಿಗಳ ಧರ್ಮ ತುಂಬ ಸೂಕ್ಷ್ಮವಾಗಿರುತ್ತೆ. ಆ ಒಂದು ಧರ್ಮ ನಮಗೆ ಸಾಮಾನ್ಯವಾದ ಕಣ್ಣುಗಳಿಗೆ ಸಿಗುವಂತಹ ಧರ್ಮವಲ್ಲ. ಸಾಮಾನ್ಯವಾದಂತಹ ಚಿಂತನೆಗಳಿಗೆ ಎಟಕುವಂತಹ ತತ್ವವನ್ನು ಉಳ್ಳಂತಹ ಧರ್ಮ ಅದಾಗಿರಲ್ಲ. ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಆ ಮಾತಲ್ಲಿದೆ. ಹೀಗೆ ಇದು ಅಮೂರ್ತವಾದ ಉತ್ತರವನ್ನು ಕೊಟ್ಟು ಆಮೇಲೆ ರಾಮ ಕೊಡುವಂತಹ ಉತ್ತರಗಳು ತುಂಬ ವಿಶೇಷವಾಗಿದೆ. ವಾಲಿಗೆ ಕೊಡುವಂತಹ ಉತ್ತರಗಳು ತುಂಬ ಚೆನ್ನಾಗಿದೆ. ಯವೀಯಾನ್ ಆತ್ಮನಃ ಪುತ್ರ ಶಿಷ್ಯಶ್ಚಾಪಿ ಗುಣೋದಿತ ಪುತ್ರವತ್ತೇ ತ್ರಯಶ್ಚಿಂತ್ಯ ಧರ್ಮಶ್ಚೈವಾತ್ರ ಕಾರಣಂ. ಈ ಮಾತೆಲ್ಲ ಬಂದಿದೆ. ಹೃದಯಸ್ಥ ಸರ್ವಭೂತಾನಾಂ ಆತ್ಮಾವೇದ ಶುಭಾಶುಭಂ ಅನ್ನುವಂತಹ ಮಾತು ಸೂಕ್ಷ್ಮ ಪರಮ ದುರ್ಜ್ಞೇಯ ಅನ್ನೋ ಮಾತಿಗೆ ಬರುತ್ತೆ. ಈ ಮಾತನ್ನು ಹೇಳಾದ್ಮೇಲೆ ರಾಮ ಹೇಳುವಂತಹ ಮಾತು, ಅಯೋಧ್ಯೆಯಲ್ಲಿ ಇವಾಗ ಯಾರು ಆಳ್ತಾ ಇರೋದು? ರಾಮ ಕಾಡಲ್ಲಿದ್ದಾನೆ. ಅಯೋಧ್ಯೆಯಲ್ಲಿ ಆಳ್ತಾ ಇರೋದು ಯಾರು? ಭರತ ಆಳ್ತಾ ಇದ್ದಾನೆ. ಇಡೀ ಅಯೋಧ್ಯೆಯನ್ನು ನೋಡ್ಕೊಳ್ತಾ ಇರೋದು, ಇಡೀ ಭೂಮಂಡಲವನ್ನೇ ಆಳ್ತಾ ಇರೋದು ಯಾರು ಅಂದರೆ ಭರತ. ಆ ಭರತನಿಗೆ ಆದೇಶವರ್ತಿಗಳಾಗಿ ನಾವಿದ್ದೀವಿ. ವಯಂತ್ವಾದೇಶವರ್ತಿನಃ ಆ ಮಾತು ಬರುತ್ತೆ. ಅಂತ ಹೇಳಿದ್ರೆ ಈ ಮಾತಿಗೆ ಅರ್ಥ ಏನು ಅಂದರೆ, ಈ ಮಾತಿಗೆ ಸ್ವಾರಸ್ಯಗಳೇನು, ಈ ಮಾತಿಗೆ ಬೇರೆ ಬೇರೆ ನೆಲೆಗಳೇನು ಅಂತ ಹೇಳಿದ್ರೆ, ಭರತನ ವಿಷಯದಲ್ಲಿ ಶ್ರೀರಾಮನಿಗೆ 10-13 ವರ್ಷಗಳಾದ ಮೇಲೂ ಸಹ ಅಷ್ಟೇ ಶ್ರದ್ಧೆ ಇತ್ತು. ಅಷ್ಟೇ ಅಲ್ಲ, ಕಾಡಿನಲ್ಲಿ ಸಹಜ ಮಾನವನಾಗಿ ಬದುಕ್ತಾ ಇರುವಂತಹ ಶ್ರೀರಾಮಚಂದ್ರನಿಗೆ ಅದೇ ಸಾಮ್ರಾಜ್ಯದ ಚಕ್ರವರ್ತಿಯ ಬಗ್ಗೆ ಅಷ್ಟು ಶ್ರದ್ಧೆ ಇತ್ತು. ಭರತನ ಬಗ್ಗೆ ಅಷ್ಟೇ ಶ್ರದ್ಧೆ ಇತ್ತು. ಆ ಮಾತಿಲ್ಲಿ ಬರುತ್ತೆ. ಏನಂತ ಹೇಳಿದ್ರೆ, ಭರತಸ್ತು ಮಹೀಪಾಲೋ ವಯಂ ತ್ವಾದೇಶವರ್ತಿನಃ ತ್ವಂಚ ಧರ್ಮಾದ್ ಅತಿಕ್ರಾಂತಃ ಕಥಂ ಶಕ್ಯಮುಪೇಕ್ಷಿತು. ನೀನು ಅಧರ್ಮವನ್ನೇ ನೀನು ನಡೆಸ್ಕೊಳ್ತಾ ಇದೆಯಾ, ಈಗ ಅಧರ್ಮವನ್ನೇ ಜೀವಿಸ್ತಾ ಇದೆಯಾ. ನಾವು ಭರತನ ಸಾಮ್ರಾಜ್ಯದಲ್ಲಿದ್ದೀವಿ. ವಯಂ ತ್ವಾದೇಶವರ್ತಿನಃ, ಅವನು ಧರ್ಮವನ್ನು ಶಾಸನ ಮಾಡುವಂತಹ ರಾಜಪೀಠದಲ್ಲಿ ಭರತ ಇದ್ದಾನೆ. ವಯಂ ತ್ವಾದೇಶವರ್ತಿನಃ ತ್ವಂಚ ಧರ್ಮಾದ್ ಅತಿಕ್ರಾಂತಃ, ಧರ್ಮವನ್ನು ಮೀರಿ ನಡೀತಾ ಇದೆಯಾ. ನಾವು ನಿಮ್ಮನ್ನು ಹೇಗೆ ಕ್ಷಮಿಸೋದು, ನಾವು ನಿಮ್ಮನ್ನು ಹೇಗೆ ಉಪೇಕ್ಷಿಸ್ಕೊಂಡು ಹಾಗೆ ಬಿಡುವಂಥದ್ದು ಖಂಡಿತ ಸಾಧ್ಯವಿಲ್ಲ. ಅಂತಹ ಅಧರ್ಮದ ಕಾರ್ಯವನ್ನು ನೀನು ಮಾಡ್ತಾ ಇದೆಯಾ ಅಂತ ಹೇಳುವಂತಹ ಮಾತು. ಈ ಮಾತನ್ನು ಹೇಳಿದ್ದು ರಾಮ ಹೇಳಿದ್ದು ಯಾರಿಗೆ ಅಂದರೆ ವಾಲಿಗೆ ಹೇಳಿದ್ದು. ಅಂದರೆ ಈ ಮಾತಲ್ಲಿ ಎಷ್ಟು ನಮಗೆ ಎಳೆಯಾಗಿ ಸಿಗುತ್ತೆ ಅಂತ ಹೇಳಿದ್ರೆ, ಭರತ 13 ವರ್ಷ ಆಗಿದೆ, ಇವನು ಅಣ್ಣ, ತಮ್ಮನ ಮೇಲೆ ಅಷ್ಟೊಂದು ಶ್ರದ್ಧೆ ಇಟ್ಕೋಬೇಕಾ ಅಂತ ಹೇಳಿದ್ರೆ,
ಅಲ್ಲಿ ವ್ಯಾಪ್ಯ ಧರ್ಮ ಯಾವುದು, ವ್ಯಾಪಕ ಧರ್ಮ ಯಾವುದು? ವ್ಯಾಪ್ಯ ಧರ್ಮ ಅವನು ನನ್ನ ತಮ್ಮ ಅನ್ನುವಂಥದ್ದು ವ್ಯಾಪ್ಯ ಧರ್ಮ. ವ್ಯಾಪಕ ಧರ್ಮ ಯಾವುದು? ನನ್ನ ರಾಜ್ಯಕ್ಕೆ, ನಮ್ಮ ಸಮಗ್ರ ಸಾಮ್ರಾಜ್ಯಕ್ಕೆ ಇವತ್ತು ಧರ್ಮದ ಪ್ರತಿನಿಧಿಯಾಗಿ ಇರುವಂಥದ್ದು ಭರತ. ಅಂತಹ ಧರ್ಮದ ಪ್ರತಿನಿಧಿಯಾಗಿ ಇರುವಂತಹ ಭರತನ ಒಂದು ಧರ್ಮಶ್ರದ್ಧೆಗಳಿಗೆ ಕುಂದು ಉಂಟಾಗುವಂತಹ, ರಾಜ್ಯಕ್ಕೆ ಅಪಕೀರ್ತಿ ಕೊಡುವಂತಹ ಕಾರ್ಯವನ್ನು ಇವತ್ತು ವಾಲಿ ಮಾಡ್ತಾ ಇದ್ದಾನೆ. ಅಂದರೆ ವಾಲಿಯನ್ನು ಶಿಕ್ಷಿಸುವುದು ಧರ್ಮ ಮಾರ್ಗಕ್ಕೆ ನಾನು ನಡ್ಕೊಳ್ತಾ ಇರುವಂತಹ ನನ್ನ ಕರ್ತವ್ಯ ಅಂತ ಸಾಮಾನ್ಯ ಪ್ರಜೆಯಾಗಿ, ವನವಾಸಿಯಾಗಿ ರಾಮಚಂದ್ರ ಅವನ ಅರ್ಥ ಮಾಡ್ಕೊಂಡು ಹಾಗೆ ನಡ್ಕೊಂಡ. ಇಷ್ಟೊಂದೆಲ್ಲ ಅರ್ಥಗಳು ಈ ಮಾತಿಗೆ ಸಿಗುತ್ತೆ. ರಾಮಾಯಣಕ್ಕೊಂದು ವಿಶೇಷಣ ಇದೆ, ಶತಕೋಟಿ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ. ಶತಕೋಟಿ ಪ್ರವಿಸ್ತರ ಪ್ರತಿಯೊಂದು ಪದ್ಯಗಳಲ್ಲೂ ನಿಮಗೆ ಎಳೆಯಾಗಿ ಸಿಗ್ತಾ ಬರ್ತಾ ಹೋಗುತ್ತೆ. ಅದು ಶತಕೋಟಿ ಪ್ರವಿಸ್ತರಂ ಅನ್ನುವಂತಹ ಮಾತು ತುಂಬ ವಿಲಕ್ಷಣವಾಗಿ, ವಿಶೇಷವಾಗಿ ರಾಮಾಯಣಕ್ಕೆ ಹೇಳಿರುವಂತಹ ಮಾತು. ಈ ಇದಕ್ಕೆ ಎಷ್ಟು ಲೇಯರ್ಸ್ ಸಿಗ್ತಾ ಇದೆ ನೀವೇ ನೋಡಿ. ನಚತೆ ಮರ್ಷಯೇ ಪಾಪಂ ಕ್ಷತ್ರಿಯೋಹಂ ಕುಲೋದ್ಗತಃ ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ಅನುಜಸ್ಯ ಯಃ ಪ್ರಚರೇತ ನರಃ ಕಾಮ ತಸ್ಯ ದಂಡೋ ವಧ ಸ್ಮೃತಃ. ಔರಸೀಂ ಭಗಿನೀಂ, ತನ್ನ ಜೊತೆಯಲ್ಲಿ ಹುಟ್ಟಿರುವಂತಹ ಒಂದು ಸಹೋದರಿಯನ್ನು ಅಥವಾ ಅನುಜಸ್ಯ ಭಾರ್ಯಾಂ ಅಂದರೆ ಸಹೋದರನ ಹೆಂಡತಿಯನ್ನು ಯಾರು ತನ್ನವಳನ್ನಾಗಿ ಮಾಡ್ಕೊಳ್ತಾನೋ ಅವನಿಗೆ ಖಂಡಿತ ವಧವೇ ಅಂದರೆ ಅವನ ಸಂಹಾರವೇ ಶಾಸನ ಅಂಥೇಳಿ ರಾಮ ಹೇಳ್ತಾ ಇರುವಂತಹ ಮಾತು. ಅವನು ಸುಗ್ರೀವನ ಹೆಂಡತಿಯನ್ನು ತನ್ನ ವಶದಲ್ಲಿಟ್ಕೊಂಡು ಸುಗ್ರೀವನನ್ನ ರಾಜ್ಯದಿಂದ ಆಚೆ ಹಾಕಿ ತಾನು ಅಧರ್ಮ ಮಾರ್ಗದಿಂದ ರಾಜ್ಯವನ್ನು ನಡೆಸ್ಕೊಳ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ವಾಲಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಭರತನೇ ಬರಬೇಕು ಅಂತಿಲ್ಲ. ಭರತನ ಆಶಯಕ್ಕೆ ನಡ್ಕೊಳ್ತಾ ಇರುವಂತಹ, ಆ ಧರ್ಮಕ್ಕೆ ನಡ್ಕೊಳ್ತಾ ಇರುವಂತಹ ಯಾರೇ ಭರತನ ಅನುಚರನಾದರೂ ಆ ಕೆಲಸ ಮಾಡಬಹುದು. ಈ ಒಂದು ವ್ಯಾಪಕತೆಯನ್ನು ರಾಮ ಅರ್ಥ ಮಾಡಿಕೊಂಡ. ಅದು ಅವನ ಧರ್ಮ ಪ್ರಜ್ಞೆ. ಅವನ ಅರ್ಥ ಮಾಡಿಕೊಂಡ, ಅವನ ಧರ್ಮ ಪ್ರಜ್ಞೆ ಆಗಿರೋದ್ರಿಂದ ರಾಮಾಯಣ ಇವತ್ತು ಧರ್ಮದ ವಿಶ್ವರೂಪವಾಗಿ ನಮಗೆ ಸಿಗ್ತಾ ಬರುತ್ತೆ. ತುಂಬ ಅಂಶಗಳಿದೆ. ಸರ್ವಥಾ ಧರ್ಮ ಇತ್ಯೇವ ದ್ರಷ್ಟವ್ಯಸ್ತವ ನಿಗ್ರಹ ವಯಸ್ಸ್ಯೋಪಕರ್ತವ್ಯಂ ಧರ್ಮಮೇವಾನುಪಶ್ಯತ. ಇದು ರಾಮನೇ ಹೇಳುವಂತಹ ಮಾತು. ರಾಮ ಇದನ್ನು ಧರ್ಮ ಅಂತಲೇ ನೋಡಬೇಕು, ನಾನು ಮಾಡಿದ್ದು ಸರಿಯಾಗೇ ಇದೆ, ಇದನ್ನು ನೀನು ಅನ್ಯಥಾ ಭಾವಿಸಬಾರ್ದು, ಈ ಮಾತೆಲ್ಲ ರಾಮ ಹೇಳ್ತಾನೆ. ಈ ಮಾತನ್ನು ರಾಮ ಹೇಳೋದ್ರಲ್ಲಿ ತುಂಬ ವಿಶೇಷ ಇಲ್ಲ. ಆದರೆ ಪ್ರತಿಸ್ಪಂದನೆಯ ಮಾತುಗಳನ್ನು ಹೇಳ್ತಾ ವಾಲಿ ಆಮೇಲೆ ಅಂದರೆ ಪರಿವರ್ತಿತನಾದ ವಾಲಿ ಹೇಳುವ ಮಾತು ತುಂಬ ವಿಶೇಷವಾಗಿದೆ. ಏವ ಮುಕ್ತಸ್ತು ರಾಮೇಣ ವಾಲಿ ಪ್ರವ್ಯಥಿತೋ ಭೃಶಂ ನ ದೋಷಂ ರಾಘವೇ ದಧ್ಯೌ ಧರ್ಮೇ ಅಧಿಗತ ನಿಶ್ಚಯ. ವಾಲಿಗೆ ರಾಮ ಮಾಡಿದ್ದೇನೋ ನನ್ನ ತಪ್ಪೇನು ಅನ್ನುವ ಅರಿವು ತುಂಬ ಚೆನ್ನಾಗಾಯಿತು. ಅವನು ತನ್ನಲ್ಲೇ ತಪ್ಪನ್ನು ಕಂಡುಕೊಂಡ. ರಾಮ ಮಾಡಿದ ತಪ್ಪು ಅಂತ ಅವನು ಹೇಳಲಿಲ್ಲ. ನಮ್ಗೆ ಆ ಕಥೆ ಗೊತ್ತೇ ಇದೆ. ವಾಲಿಯ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಅವರ ಅರ್ಧ ಶಕ್ತಿ ವಾಲಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅವನು ಆ ರೀತಿ ಪ್ರಚ್ಛನ್ನನಾಗಿ ವಾಲಿಗೆ ಬಾಣವನ್ನು ಬಿಟ್ಟಿದ್ದ ಕಥೆ ಇದ್ದೇ ಇದೆ. ಈ ಒಂದು ತತ್ವವನ್ನು ಅಥವಾ ಈ ಒಂದು ವಾಲಿಯ ಶಕ್ತಿಯನ್ನು ರಾಮ ತಿಳ್ಕೊಂಡಿದ್ದ. ಅದಕ್ಕೆ ಅಮೂರ್ತವಾದ ಉತ್ತರವೇ ಬಂದಿದ್ದು ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಅನ್ನುವಂತಹ ಮಾತು. ಅದಾದಮೇಲೆ ಮಾಮಪ್ಯವಗತಂ ಧರ್ಮಾತ್ ವ್ಯತಿಕ್ರಾಂತ ಪುರಸ್ಕೃತಂ ಧರ್ಮ ಸಂಹಿತೆಯ ವಾಚ ಧರ್ಮಜ್ಞ ಪರಿಪಾಲಯ, ಈ ಥರ ಮಾತೆಲ್ಲ ಹೇಳ್ತಾನೆ. ಇದಾದಮೇಲೆ ವಾಲಿಯ ಮನಸ್ಸು ಕರಗಿರುತ್ತೆ. ಅಂತಹ ರಾವಣನೇ ಭಯಪಡ್ತಾ ಇದ್ದಂತಹ ವಾಲಿ, ಆ ವಾಲಿಯ ಮನಸ್ಸು ಇವತ್ತು ಕರಗಿದೆ. 18ನೇ ಸರ್ಗದ ಕೊನೆಯ ಭಾಗಗಳಲ್ಲಿ ಅವನು ಕೆಲವೊಂದು ಮಾತುಗಳನ್ನು ನಿವೇದನೆ ಮಾಡ್ಕೊಳ್ತಾನೆ. ಜೀವ ಹೋಗಕ್ಕೆ ಮುಂಚೆ ಮನಸ್ಸು ಕರಗಿದಂತಹ ವಾಲಿಯ ಮಾತುಗಳು ಹೇಗಿದೆ ನೋಡಿ. ಯಾತೆ ನರಪತೆ ವೃತ್ತಿ ಭರತೆ ಲಕ್ಷ್ಮಣೇಚಯ ಸುಗ್ರೀವೇ ಚಾಂಗದೆ ರಾಜನ್ ತಾಂ ಚಿಂತಯಿತುಮರ್ಹಸಿ. ಭರತ ಮತ್ತು ಲಕ್ಷ್ಮಣರನ್ನು ನೀನು ಎಷ್ಟು ಪ್ರೀತಿಯಿಂದ ನೋಡ್ತೀಯೋ ರಾಮ, ಅದೇ ಥರ ಪ್ರೀತಿಯಿಂದ ಅಂಗದನನ್ನು ಮತ್ತು ಸುಗ್ರೀವನನ್ನು ನೀನು ನೋಡು. ಇಂತಹ ಮಾತು ವಾಲಿಯ ಮನಸ್ಸಿನಿಂದ ಬಂದಿದೆ ಅಂದರೆ ಅದು ತುಂಬ ವಿಶೇಷವಾಗಿದೆ. ನೋಡ್ತಾ ಹೋಗಬಹುದು ನೀವು. ತ್ವತ್ತೋಹಂ, ವಾಲಿ ಹೇಳ್ತಾನೆ, ತಾರೆ ನನ್ನನ್ನು ತುಂಬ ತಡೆದ್ಲು, ಆದರೂ ನಾನೇ ಬಂದೆ, ಅಷ್ಟು ಪರುಷವಾಗಿ ಬಂದೆ, ನನಗೆ ಸಾಯಬೇಕು ಅಂತ ನಿಶ್ಚಯವಾಗಿತ್ತು ಅಂತ ಅಲ್ಲೇ ಹೇಳ್ತಾನೆ. ತ್ವತ್ತೋಹಂ ವಧಮಾಕಾಂಕ್ಷನ್ ವಾರ್ಯಮಾಣೋಪಿ ತಾರಯ. ತ್ವತ್ತೋಹಂ ವಧಮಾಕಾಂಕ್ಷನ್ ವಾರ್ಯಮಾಣೋಪಿ ತಾರಯ ಸುಗ್ರೀವೇಣ ಸಹ ಭ್ರಾತ್ರ ದ್ವಂದ್ವ ಯುದ್ಧ ಉಪಾಗತಃ. ನಾನು ಸಾಯಬೇಕು, ನಿನ್ನ ಬಾಣದಿಂದಲೇ ನಾನು ಸಾಯಬೇಕು, ನನ್ನ ಮೋಕ್ಷವಾಗಬೇಕು ಅನ್ನುವಂತಹ ಒಂದೊಂದ್ಸಲಿ ಈ ರೀತಿ ಚಿಂತನೆಗಳು ಬರುತ್ತೆ.
ಆ ರೀತಿ ಚಿಂತನೆಗಳು ಅಂದ್ರೆ ಅರ್ಥ ಏನು? ಕೆಲವು ಸರಿ ಅಸ್ಪಷ್ಟತೆ ಇರುತ್ತೆ, ಕೆಲವು ಸರಿ ಅಹಂಕಾರ ಇರುತ್ತೆ, ಕೆಲವು ಸಲ ವಿವೇಕ ಇರುತ್ತೆ, ಬೇರೆ ರೀತಿಯ ಮನಸ್ಸಿನ ಸ್ಥಿತಿಗತಿಗಳು ಇರುತ್ತೆ. ಮನಸ್ಸಿನ ಉತ್ತಮವಾದ ಒಂದು ಸ್ಥಿತಿಯ ಸಮಯದಲ್ಲಿ ಈ ರೀತಿ ಚಿಂತನೆ ಬರುತ್ತೆ. ಆದರೆ ಹೋಗುವಾಗ ಪ್ರವೃತ್ತಿ ಆಗಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಉದ್ಧತನ, ನಾನು ಸುಗ್ರೀವನನ್ನು ಇವತ್ತು ಕೊಲ್ತೀನಿ, ಆ ಥರ ಭಾವನೆಯಿಂದ ಅವನು ಹೋಗಿರಬಹುದು. ಈ ಮಾತು ಇಟ್ಕೊಂಡು ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವನಿಗೆ ಮೊದಲೇ ನಾನು ಸಾಯ್ತೀನಿ ಸೋಲ್ತೀನಿ ಅಂತ ಗೊತ್ತಾಗಿದೆ, ಆದರೂ ಅವನು ಹೋಗಿದ್ದೇನಲ್ಲ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗಿದೆ ಉತ್ತರ, ಮನಸ್ಸಿನ ಸ್ಥಿತಿಗತಿಗಳು ಅಲ್ಲಿ ಕಾರಣ ಆಗಬಹುದು ಅಂಥೇಳಿ. ಹೀಗೆ ಅಲ್ಲೊಂದು ವಿಶೇಷಣ ವಾಲ್ಮೀಕಿ ಮಹರ್ಷಿಗಳು ಬಳಸಿದರೆ, ವಾಲಿನಂ ವ್ಯಕ್ತ ದರ್ಶನಂ, ಅವನಿಗೆ ಆತ್ಮದ ದರ್ಶನವಾಯಿತು. ಅಲ್ಲಿ ರಾಕ್ಷಸರ ವಿಮರ್ಶೆಯನ್ನು ನೀವು ಮಾಡ್ತಾ ಹೋದರೆ, ಧರ್ಮದ ದೃಷ್ಟಿಯಲ್ಲಿ ಮಾಡ್ತಾ ಹೋದರೆ, ವಿರಾಧ, ಕಬಂಧ, ಆಮೇಲೆ ಬೇರೆ ಪಾತ್ರದಲ್ಲಿ ಶಬರಿ, ಆಮೇಲೆ ವಾಲಿ, ಕುಂಭಕರ್ಣ, ವಿಭೀಷಣ, ರಾವಣ, ಈ ರೀತಿ ಅಕಂಪನ ಮತ್ತು ಮಕರಾಕ್ಷ, ಈ ರೀತಿ ಬೇರೆ ಬೇರೆ ರಾಕ್ಷಸರ ವಿಮರ್ಶೆಯನ್ನು ನೀವು ಮಾಡ್ತಾ ಹೋದರೆ ಅವರ ಸ್ಥಿತಿಗಳು ಮತ್ತು ಅವರ ಧರ್ಮದ ವಿಮರ್ಶೆಗಳು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಬರುತ್ತೆ. ಯಾವುದೋ ಶಾಪದಿಂದ ವಿರಾಧ ಬಂದಿದ್ದ, ವಿರಾಧನನ್ನು ಒಂದು ಹಳ್ಳ ತೋಡಿ ಅದರಲ್ಲಿ ಹೂಳಬೇಕು, ಆ ರೀತಿ ಹೂಳುವಂಥದ್ದು ಏಷಧರ್ಮ, ಅವಟೇ ಏನಿದೆಯಂತೆ ತೇಷಾಂ ಲೋಕ ಸನಾತನಃ ಅಂತ ಹೇಳಿ ಏಷಧರ್ಮ ಸನಾತನಃ ಅಂತ ಹೇಳಿ ಏಷಧರ್ಮ ಸನಾತನಃ ಅನ್ನೋ ಮಾತೇ ಬರೋದಲ್ಲಿ ಮೊದಲಿಗೆ. ಇನ್ನೂ ಒಂದೆರಡು ಕಡೆ ಬಂದಿದೆ ಆ ಮಾತು. ಇಂತಹ ಮಾತು ಸಿಗುತ್ತೆ. ಕಬಂಧನದ್ದು ತುಂಬ ವಿಶೇಷವಾದ ಪ್ರಸಂಗ ಅಲ್ಲ. ಕಬಂಧನ ಪರಮಾರ್ಥ ಏನು ಅಂತ ಹೇಳಿದ್ರೆ, ಸುಗ್ರೀವನ ಸಖ್ಯವನ್ನು ನೀನು ಮಾಡ್ಕೊ ಅಂತ ಹೇಳುವಂಥದ್ದು. ಆದರೆ ವಿಶೇಷವಾಗಿ ಚರ್ಚೆ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ, ಖರದೂಷಣಾದಿಗಳೆಲ್ಲ ರಾವಣನ ವಶದಲ್ಲಿರ್ತಾರೆ. ಅವರು ಅಹಂಕಾರದಿಂದ ಮತ್ತರಾಗಿರ್ತಾರೆ. ಅವರಿಗೆ ಧರ್ಮಾಧರ್ಮ ವಿವೇಕ ಮಾಡುವ ಸ್ವಾತಂತ್ರ್ಯ ಅವ್ರಿಗಿರಲ್ಲ. ಆ ಧರ್ಮಾಧರ್ಮ ವಿವೇಕ ವಿಚಾರಗಳು ರಾವಣನಿಗೆ ಸೇರಿರುತ್ತೆ. ಆದರೆ ವಿಭೀಷಣ, ರಾವಣ, ಕುಂಭಕರ್ಣ ಈ ಮೂರು ಜನರ ಒಂದು ಧರ್ಮಾಧರ್ಮ ವಿಚಾರಗಳನ್ನು ನಾವು ನೋಡಿದ್ರೆ ವಿಭೀಷಣನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನುವಂತಹ ವಿವೇಕ ಇತ್ತು. ಆದರೆ ಅವನು ವಿಶೇಷವಾಗಿ ಧರ್ಮ ಮಾರ್ಗದಲ್ಲೇ ನಡ್ಕೊಂಡ, ಮತ್ತು ಧರ್ಮಕ್ಕಾಗಿ ಅವನು ರಾಮನನ್ನು ಅನುಸರಿಸ್ದ. ಇದು ವಿಭೀಷಣನ ವಿಶೇಷ. ಹಾಗೆಯೇ ಇನ್ನೊಂದೇನೆಂದರೆ ಕುಂಭಕರ್ಣನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಎರಡೂ ಗೊತ್ತಿತ್ತು. ಹಾಗೆ ನಾನು ಅಧರ್ಮವನ್ನು ಮಾಡಬಾರ್ದು, ಅಧರ್ಮ ಮಾಡಿದ್ರೆ ತಪ್ಪದು ಅಂತ ಹೇಳಿ ವಿವೇಕವೂ ಇತ್ತು. ಆದರೆ ಕೊನೆಯಲ್ಲಿ ನಾನು ಅಗ್ರಜನ ಅಂದರೆ ರಾವಣನ ತಮ್ಮನಾಗಿದ್ದೀನಿ, ರಾವಣನಿಗೆ ಸಹಾಯ ಮಾಡೋದು ನನ್ನ ಧರ್ಮ ಅಂತ ಹೇಳಿ ಅವನು ವ್ಯಾಪಕ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಅಲ್ಲಿ ಅಗ್ರಜ ಅನುಜ ಅನ್ನುವಂತಹ ವ್ಯಾಪ್ಯ ಧರ್ಮವನ್ನು ಮಾತ್ರ ಇಟ್ಕೊಂಡು ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನುವಂಥ ಮೋಹದಿಂದ ಅವನು ಅಧರ್ಮ ಪಕ್ಷಪಾತಿಯಾದ ಕುಂಭಕರ್ಣ. ವಿಭೀಷಣ ಈ ಕಡೆ ಬಂದಾಗೋಯ್ತು, ಆದರೆ ಕುಂಭಕರ್ಣ ಅಲ್ಲೇ ಇದ್ದ. ಆದರೆ ರಾವಣನ ಒಂದು ದುರವಸ್ಥೆ ಏನು ಅಂತ ಹೇಳಿದ್ರೆ, ಅವನಿಗೆ ಕಟ್ಟ ಕಡೆಯ ತನಕ ಧರ್ಮ ಅಧರ್ಮ ಯಾವುದು ಅನ್ನೋ ವಿವೇಕ ಇದ್ದರೂ ಧರ್ಮದಲ್ಲಿ ನಡ್ಕೊಳ್ಬೇಕು ಅನ್ನೋ ವಿವೇಕ ಅಂದರೆ ಆ ಪ್ರವೃತ್ತಿ ಬರಲೇ ಇಲ್ಲ. ಇಡೀ ಅದು ಯೌವನಂ ಧನ ಸಂಪತ್ತಿ ಅನ್ನೋ ಮಾತು ಮತ್ತೆ ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಇಡೀ ಲೋಕ ನನ್ನ ಕೈಲಿರುತ್ತೆ, ನಾನು ಎಲ್ಲವನ್ನೂ ಗೆಲ್ಲಬಹುದು, ನನಗಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ಅನ್ನುವಂತಹ ಮದ ಅಹಂಕಾರಗಳು ಇತ್ಯಾದಿಗಳೆಲ್ಲ ತುಂಬ ಹೆಚ್ಚು ಮನೆ ಮಾಡಿದ್ರಿಂದ ಅವನು ಆ ರೀತಿ ಅಧರ್ಮ ಮಾರ್ಗದಲ್ಲೇ ಇದ್ದ. ನೋಡಿ, ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ 33 ಸರ್ಗಗಳಲ್ಲಿ 32-33 ಸರ್ಗಗಳಲ್ಲಿ ಮೊದಲಿಗೆ ರಾವಣನ ವರ್ಣನೆ ಇದೆ. ರಾವಣ, ಮೇಘನಾದ ಇವರೆಲ್ಲರ ವರ್ಣನೆ ಇದೆ. ಈ ವರ್ಣನೆ ಈ 33 ಸರ್ಗಗಳಷ್ಟು ಕೊಡಬೇಕಾಗಿತ್ತಾ ಅಂತ ಹೇಳಿದ್ರೆ, ಅಲ್ಲೂ ಒಂದು ಧರ್ಮ ಕೇಂದ್ರಿತವಾದ ಕಾವ್ಯ ರಚನಾ ಸ್ವಾರಸ್ಯವೇ ನಮಗೆ ಸಿಗುತ್ತೆ. ಒಂದ್ಸರಿ ನೋಡ್ತಾ ಬಂದರೆ ಲಂಕೆಯ ವರ್ಣನೆ ಮತ್ತು ರಾವಣನ ವರ್ಣನೆ ಎಲ್ಲಿ ಬರಬೇಕು? ಹನುಮಂತ ಲಂಕೆಗೆ ಬಂದು ಇಡೀ ಲಂಕೆಯನ್ನು ನೋಡಿದ, ಅಲ್ಲಿ ಇಡೀ ಲಂಕೆಯ ವರ್ಣನೆ ಮತ್ತು ರಾವಣನ ವರ್ಣನೆ ಎರಡು ವರ್ಣನೆ ಮಾಡಲಿಕ್ಕೆ ಅಲ್ಲಿ ಸಂಭವ ಉಂಟು, ಅವಕಾಶ ಉಂಟು. ಆದರೆ ವಾಲ್ಮೀಕಿ ಮಹರ್ಷಿಗಳು ಮಾಡಿದ್ದೇನು, ಇಡೀ ಲಂಕೆಯ ವರ್ಣನೆ ಸುಮಾರು 1000 ಶ್ಲೋಕಗಳು. ಸುಂದರಕಾಂಡದ ಆದಿಯಲ್ಲಿ 15ನೇ ಸರ್ಗದಲ್ಲಿ ಸೀತೆಯನ್ನು ಹನುಮಂತ ನೋಡ್ತಾನೆ. ಅಲ್ಲಿ ತನಕ ಸುಮಾರು 1000 ಶ್ಲೋಕಗಳಲ್ಲಿ ಪೂರ್ಣವಾಗಿ 10ನೇ ಸರ್ಗದ ತನಕ ಮಂದೋದರಿಯನ್ನು ನೋಡೋ ತನಕವೂ ಪೂರ್ಣವಾಗಿ ಸೀತೆಯನ್ನು ಅಂದರೆ ಅಲ್ಲಿ ಲಂಕೆಯನ್ನು ನೋಡುವಂತಹದ್ದೇ ಲಂಕೆಯ ವರ್ಣನೆಯನ್ನೇ ಮಾಡ್ತಾನೆ. ಹನುಮಂತ ಲಂಕೆಯನ್ನೇ ನೋಡೋದಾಗುತ್ತೆ. ಅಲ್ಲಿ ರಾವಣನ ವರ್ಣನೆ ಇಲ್ಲ. 10ನೇ ಅಥವಾ 9ನೇ ಸರ್ಗದಲ್ಲಿ ಸ್ವಲ್ಪ ರಾವಣನ ವರ್ಣನೆ ಇದೆ, ಇವನು ರಾವಣ ಅಂತ ಗೊತ್ತಾಗುತ್ತೆ. ಆದರೆ ರಾವಣನ ಚರಿತೆ ಏನು, ಅವನ ಇತಿಹಾಸ ಏನು, ಅವನ ಅಧರ್ಮದ ಪ್ರವೃತ್ತಿಗಳು ಹೇಗೆ, ಅಧರ್ಮದ ಭೂಮಿಕೆ ಹೇಗೆ ಇತ್ಯಾದಿಗಳೆಲ್ಲವನ್ನೂ ಸಹ ವರ್ಣನೆ ಮಾಡಿದ್ದೆಲ್ಲಿ ಅಂತ ಹೇಳಿದ್ರೆ ಉತ್ತರಕಾಂಡದ 33 ಸರ್ಗಗಳಲ್ಲಿ ಸುಮಾರು 2-1.5 ಸಾವಿರ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಯಾಕೆ ಇಷ್ಟು ಅವಶ್ಯಕತೆ ಇತ್ತ ಅಂತ ಹೇಳಿದ್ರೆ,
ಅದಕ್ಕೆ ಮತ್ತು ಅದೇ ಉತ್ತರ ಏನು ಅಂತ ಹೇಳಿದ್ರೆ, ಬರೀ ಸೀತೆಯನ್ನು ಮಾತ್ರ ಕರ್ಕೊಂಡು ಬರೋದು ರಾಮನ ಉದ್ದೇಶವಾಗಿರಲಿಲ್ಲ. ಅಧರ್ಮದ ಸಂಹಾರ ಮಾಡಬೇಕಾಗಿತ್ತು, ಧರ್ಮದ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಮಾತಿದೆಯಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಇದೆಯಲ್ಲ, ಈ ಮಾತಿಗೆ ಅವತರಿಸಿದಂತಹ ರಾಮಚಂದ್ರ ಅಧರ್ಮವನ್ನು ನಾಶ ಮಾಡಲಿಕ್ಕೆ ಲಂಕೆಗೆ ಹೋದ ಅನ್ನುವಂಥದ್ದೇ ಪರಮ ಸತ್ಯ. ಅಷ್ಟೇ ಮಾತ್ರ ಅಲ್ಲ, ಅಧರ್ಮದ ಸ್ವರೂಪ ಏನು, ಅಧರ್ಮದ ಪ್ರವೃತ್ತಿಗಳು ಹೇಗೆ ಇರುತ್ತೆ, ಅಧರ್ಮಕ್ಕೆ ಪ್ರೇರಣೆಗಳು ಹೇಗಾಗುತ್ತೆ, ಅಧರ್ಮ ಹೇಗೆಲ್ಲ ಬೆಳ್ಕೊಂಡು ಬಂತು, ಲಂಕೆ ಅಧರ್ಮದ ಭೂಮಿ ಆಗಲಿಕ್ಕೆ ಕಾರಣ ಏನು, ಎಲ್ಲ ಅಂಶಗಳನ್ನು ಸುಮಾರು ಅಷ್ಟು ಸರ್ಗಗಳಲ್ಲಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಈ ರೀತಿ ಪ್ರತಿನಾಯಕನ ವರ್ಣನೆ ಅಷ್ಟು ಪೂರ್ಣ ಆಗುವಂಥದ್ದಲ್ಲಿ. ಸುಂದರಕಾಂಡದ ಮೊದಲಲ್ಲಿ 15 ಸರ್ಗಗಳ ಲಂಕೆಯ ವರ್ಣನೆ ಏನಕ್ಕಾಯಿತು ಅಂತ ಹೇಳಿದ್ರೆ, ಕಿಷ್ಕಿಂಧ ಕಾಂಡದ 44ನೇ ಸರ್ಗದಲ್ಲಿ ರಾಮ ಹನುಮಂತನನ್ನು ಕೊನೆಯಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಅಭಿಜ್ಞಾನ ಉಂಗುರವನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಏನಲ್ಲಿ ಹೇಳೋದು ಅಂದರೆ, ಸೀತೆಯನ್ನು ನೋಡಿ ಸೀತೆಗೆ ಕೊಟ್ಟು ಬಾ ಅಂತ ಮಾತ್ರ ಹೇಳಿ ಕಳಿಸೋದು. ಆದರೆ ಸೀತೆಯನ್ನು ಮಾತನಾಡಿಸಿಕೊಂಡು ಬಂದ ಮೇಲೆ ಯುದ್ಧಕಾಂಡದ 4 ಅಥವಾ 5ನೇ ಸರ್ಗದಲ್ಲಿ ರಾಮ ಆಂಜನೇಯನಿಗೆ ಕೇಳುವಂತಹ ಪ್ರಶ್ನೆ ಏನು, ಇಡೀ ಲಂಕೆಯನ್ನು ಯುದ್ಧ ಮಾಡುವ ದೃಷ್ಟಿಯಲ್ಲಿ ವರ್ಣನೆ ಮಾಡುವಂತ ಕೇಳ್ತಾನೆ. ಇದು ನಿಮಗೆ ವಿಶೇಷವಾಗಿ ಉತ್ತಮ ಅಧಿಕಾರಿಗಳು ಮಾಡುವಂತಹ ಕೆಲಸ ಇದಾಗತ್ತೆ. ಕಳಿಸಿದ್ದೇನಕ್ಕೆ, ಸೀತೆಯನ್ನು ನೋಡ್ಕೊಂಡು ಬಾ, ಉಂಗುರ ಕೊಟ್ಬಿಟ್ಟು ಬಾ ಅಂತ ಹೇಳಿ. ಬಂದಮೇಲೆ ಕೇಳೋದೇನು, ಆ ಶತ್ರು ದೇಶದ ವರ್ಣನೆಯನ್ನು ಮಾಡು, ಯುದ್ಧ ನೀತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಹನುಮಂತ ಇಡೀ ಲಂಕೆಯನ್ನು ನೋಡಿದ್ದು ಮಾತ್ರ ಅಲ್ಲ, ನೋಡಿದ್ದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಆಮೇಲೆ ರಾಮನಿಗೆ ಯುದ್ಧ ನೀತಿಯ ರಚನೆಗಾಗಿ ಲಂಕೆಯ ವರ್ಣನೆ ಆಗಬೇಕು ಅಂತ. ಆಮೇಲೆ ಇನ್ನೊಂದು, ರಾವಣನ ವರ್ಣನೆಯೂ ಮಾಡ್ಬೋದಿತ್ತಲ್ವ, ಪ್ರತಿನಾಯಕನ ವರ್ಣನೆ ಆಗಬಹುದಾಗಿತ್ತಲ್ವ ಅಂತ ಹೇಳಿದ್ರೆ, ಇವನು ಅಧರ್ಮ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಮೊದಲ ಕರ್ತವ್ಯ ಏನು ಅಂದರೆ ಅಧರ್ಮದ ಸಂಹಾರ ಮಾಡಬೇಕು ಅಂತ. ಅವನ ವರ್ಣನೆ, ಅವನ ಅಧರ್ಮ ನಿಶ್ಚಯ ಮೊದಲು, ಅಧರ್ಮ ನಿಶ್ಚಯ ಮಾಡಿದ ಮೇಲೆ ಅಧರ್ಮ ಮಾಡುವಂತಹವನ ಸಂಹಾರ ಎರಡನೇ ಕಾರ್ಯ. ಅವನ ವರ್ಣನೆ, ಅವನ ಚರಿತ್ರೆ, ಅವನ ಇತಿಹಾಸ ಎಲ್ಲವೂ ಆಮೇಲೆ. ಅದು ಪರಿಶೇಷವಾಗಿದ್ದರಿಂದ ಉತ್ತರಕಾಂಡದಲ್ಲಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಗೊತ್ತಾಗುತ್ತೆ, ಅಧರ್ಮ ಅಂತ ಹೇಳಿದ್ರೆ ಅಧರ್ಮ ಸಂಹಾರಕ್ಕಾಗಿ ಪ್ರವರ್ತನೆ ಆಗಬೇಕು ಅಂತಹ ತತ್ವವನ್ನು ಉತ್ತರಕಾಂಡದಲ್ಲಿ, ಅಂದರೆ ಅದು ಕಡೆಗಣನೆಯೂ ಹೌದು ಮತ್ತು ಅದು ಪ್ರಮುಖವೂ ಅಲ್ಲ. ಅಧರ್ಮದ ಸಂಹಾರ ಮೊದಲ ಕಾರ್ಯ. ಪಟ್ಟಾಭಿಷೇಕ ಸರ್ಗ ಆದಮೇಲೆ 105 ಆದಿತ್ಯ ಹೃದಯ, 108 ರಾವಣನ ಸಂಹಾರ, 128ನೇ ಸರ್ಗ ಪಟ್ಟಾಭಿಷೇಕ ಸರ್ಗ, ಆಮೇಲೆ ಉತ್ತರಕಾಂಡದಲ್ಲಿ ರಾವಣನ ಚರಿತೆಯನ್ನು ವರ್ಣನೆ ಮಾಡ್ತಾರೆ. ಅಂದರೆ ಅಧರ್ಮದ ಇತಿಹಾಸ ಇತ್ಯಾದಿಗಳು ಪ್ರಮುಖ ಅಲ್ಲ, ಅಧರ್ಮ ಮಾಡ್ತಾ ಇದ್ದಾನೆ ಅಂದರೆ ಅವನ ಸಂಹಾರವೇ ಮೊದಲ ಕಾರ್ಯ ಅನ್ನುವಂಥದ್ದು ಗ್ರಂಥ ರಚನೆಯಲ್ಲೂ ನಮಗೆ ಗೊತ್ತಾಗ್ತಾ ಬರುತ್ತೆ. ಮತ್ತು ರಾಮನ ಜೀವನಚರ್ಯವೂ ಹಾಗೆ ಇದ್ದಿದ್ದು, ಅದನ್ನೇ ವಾಲ್ಮೀಕಿ ಮಹರ್ಷಿಗಳು ಕಟ್ಟಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಸೂಕ್ಷ್ಮಗಳು ನಮಗೆ ಗೊತ್ತಾಗ್ತಾ ಬರುತ್ತೆ. ಹೀಗೆ ನಾವು ನೋಡ್ತಾ ಬಂದಾಗ ಅದೇ ಅಂಶ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಧರ್ಮದ ರೂಪ, ಧರ್ಮದ ಪ್ರತಿರೂಪವಾಗಿ ಈ ಒಂದು ರಾಮಾಯಣ ನಮ್ಮಲ್ಲಿ ಇದೆ ಅಂತ ಹೇಳಿ. ಹಾಗೆಯೇ ಕೆಲವೊಂದು ಅಂಶಗಳನ್ನು ನಾವು ತುಂಬ ಹೆಚ್ಚು ಆಲೋಚನೆ ಮಾಡಿರಲ್ಲ, ಆದರೆ ಅದು ಆಲೋಚನೆ ಮಾಡಬೇಕಾಗಿರುವಂಥದ್ದಿರುತ್ತೆ. ವಾಲಿಯ ಪ್ರಸಂಗ ನಾವು ಮಾತಾಡ್ತಾ ಇದ್ವಿ. ವಾಲಿಯ ಪ್ರಸಂಗದಲ್ಲಿ ವಾಲಿ ಈ ಮಾತನ್ನು ಮಾತ್ರ ಹೇಳೋದಲ್ಲ, ಇನ್ನೊಂದು ಮಾತು ಹೇಳ್ತಾನೆ. ಅಂಗದನಿಗೆ ಒಂದು ಮಾತು ಹೇಳ್ತಾನೆ ವಾಲಿ, ಹಾಗೆ ಸುಗ್ರೀವನಿಗೂ ಒಂದು ಮಾತು ಹೇಳ್ತಾನೆ. ಅಲ್ಲಿ ಆ ಮಾತು ತುಂಬ ಚೆನ್ನಾಗಿದೆ. ಆ ಮಾತೇನಂತ ಹೇಳಿದ್ರೆ, ಸುಗ್ರೀವ ವಶಗೋ ಭವ, ಅಂಗದನಿಗೆ ಹೇಳುವಂತಹ ಮಾತು. ಈ ಮಾತು ಎಷ್ಟು ಅದ್ಭುತವಾಗಿದೆ ಅಂದರೆ, ಸುಗ್ರೀವ ವಶಗೋ ಭವ, ಅಂಗದ, ಇನ್ಮೇಲೆ ನಿನ್ನ ತಂದೆ ಇರಲ್ಲ, ನಿನ್ನ ತಂದೆಯಾದ ನಾನು ಜೀವ ಬಿಡ್ತಾ ಇದ್ದೀನಿ, ನನ್ನ ಚಿರಪ್ರವಾಸ ಅಂದರೆ ಮರಣ ಆಗ್ತಾ ಇದೆ, ಇನ್ಮೇಲೆ ನೀನು ಹೇಗಿರಬೇಕು ಅಂತ ಹೇಳಿದ್ರೆ ಅಂಗದ ಅಂದರೆ ಸುಗ್ರೀವ ಹೇಗೆ ಹೇಳ್ತಾನೋ ಹಾಗೆ ನೀನು ಕೇಳ್ಕೊಂಡಿರಬೇಕು. ಯಾಕೆ ಸುಗ್ರೀವ ವಶಗೋ ಭವ ಅಂತ ಹೇಳಿದ್ರೆ, ಸುಗ್ರೀವ ರಾಮನ ವಶದಲ್ಲಿದ್ದಾನೆ. ರಾಮನ ವಶದಲ್ಲಿದ್ದಾನೆ ಅಂತ ಹೇಳಿದ್ರೆ ಧರ್ಮದ ಭಯ ಅವನಿಗಿರುತ್ತೆ. ಧರ್ಮದ ಭಯ ಇರುತ್ತೆ ಅಂತ ಹೇಳಿದ್ರೆ ನೀನು ಧರ್ಮ ಮಾರ್ಗದಲ್ಲಿರ್ತೀಯ ಅನ್ನುವಂಥದ್ದು ಆ ಮಾತಿಗೆ ಅಷ್ಟು ವಿಸ್ತಾರ ಸಿಗುತ್ತೆ ನಮಗೆ. ಸುಗ್ರೀವ ವಶಗೋ ಭವ ಅಂತ ಹೇಳಿ. ಹಾಗೆಯೇ ಇನ್ನೂ ಒಂದು ಮಾತಿದೆ, ಏನಂತ ಹೇಳಿದ್ರೆ, ಸುಗ್ರೀವನಿಗೂ ಅವನು ಹೇಳ್ತಾನೆ, ಇವನನ್ನು ಮಗನ ಥರನೇ ನೋಡ್ಕೋ, ಇವನನ್ನು ಅನ್ಯಥಾ ಭಾವಿಸಬೇಡ, ನನ್ನ ತಪ್ಪುಗಳನ್ನು ಅವನಲ್ಲಿ ನೀನು ಕಾಣಬೇಡ ಅಂತೆಲ್ಲ ಹೇಳಿ. ಸುಗ್ರೀವನಿಗೂ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ತಾರೆ ಹೇಳ್ತಾಳೆ. ಆವಾಗ ಅವ್ರನ್ನ ಸಮಾಧಾನ ಮಾಡೋದು ಯಾರು ಅಂತ ಹೇಳಿದ್ರೆ ಹನುಮಂತ ಸಮಾಧಾನ ಮಾಡ್ತಾನೆ. ಕೊನೆಯಲ್ಲಿ ರಾಮ ಪರಿಸ್ಥಿತಿಯನ್ನು
ಶಾಂತಗೊಳಿಸಿ ಆಮೇಲೆ ವಾಲಿಯ ಒಂದು ಔರ್ಧ್ವದೈಹಿಕ ಸಂಸ್ಕಾರ ಎಲ್ಲ ನಡೆಯುತ್ತೆ. ಮತ್ತು ಆಮೇಲೆ ಸುಗ್ರೀವ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿಗೆ ಆ ಒಂದು ಪ್ರಸಂಗ ಶಾಂತವಾಗುತ್ತೆ. ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಧರ್ಮದ ವಿಚಾರಗಳು ನಮಗೆ ತುಂಬ ಕಾಣ್ತಾ ಬರುತ್ತೆ. ರಾಮಾಯಣ ಖಂಡಿತ ಅದು ಧರ್ಮಾಯಣವೇ ಆಗಿದೆ. ನಾವಿನ್ನು ಬೇಕಾದಷ್ಟು ಪ್ರಸಂಗಗಳನ್ನು ನಾವು ನೋಡಿದ್ದಾಗಿದೆ. ಹಾಗೆಯೇ ಪ್ರತಿಯೊಂದು ದೇಶಕ್ಕೂ ಒಂದೊಂದು ಹೇಗೆ ತತ್ವ ಇದೆಯೋ ಆ ರೀತಿ ತತ್ವಗಳಲ್ಲಿ ಧರ್ಮತತ್ವ ಭಾರತಕ್ಕಿದೆ. ಆ ತತ್ವವನ್ನು ಬಿಟ್ಟು ಬೇರೆ ರೀತಿ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಧರ್ಮವನ್ನು ನಾವು ವಿಶೇಷವಾಗಿ ನೋಡ್ತಾ ಬರಬೇಕಾಗತ್ತೆ. ಇದು ಧರ್ಮ ನಿರ್ಣಾಯಕವಾದಂತಹ ಪದಾರ್ಥವೂ ಹೌದು. 48-49ನೇ ಸರ್ಗಗಳಲ್ಲಿ ಸುಂದರಕಾಂಡದಲ್ಲಿ ರಾವಣನ ದೊಡ್ಡ ಆಸ್ಥಾನಕ್ಕೆ ಹನುಮಂತ ಬಂದಿರ್ತಾನೆ. ಇಂದ್ರಜಿತ್ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರ್ಕೊಂಡು ಬಂದಾಗ ಪೂರ್ಣವಾಗಿ ಒಂದ್ಸಲಿ ರಾವಣನನ್ನು ಆಂಜನೇಯ ನೋಡ್ತಾನೆ. ಅವಾಗ 2 ಶ್ಲೋಕ ಬರುತ್ತೆ. 2 ಶ್ಲೋಕ ಏನು ಅಂತ ಹೇಳಿದ್ರೆ, ಅಹೋ ರೂಪ ಮಹೋಧೈರ್ಯ ಮಹೋ ಸತ್ವ ಮಹೋದ್ಯುತಿ ಅಹೋ ಶಕ್ತಿ, ಈ ಥರದ್ದೆಲ್ಲ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಅಂದರೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳು, ಎಲ್ಲ ರೀತಿಯ ಸತ್ವ ಸ್ವಾರಸ್ಯಗಳು ಇವನ ಹತ್ರ ಇದೆ. ರಾವಣನ ಹತ್ತಿರ ಏನಿಲ್ಲ, ಪ್ರತಿಯೊಂದು ಇದೆ. ಎಲ್ಲವೂ ಇರುವಂತಹ ರಾವಣನಲ್ಲಿ ಒಂದು ಹೆಚ್ಚಾಗಿದೆ, ಅದೇನೆಂದರೆ ಅಧರ್ಮ. ಪ್ರತಿನಾಯಕನ ನಿರ್ಣಯ ಮಾಡಿದ್ದು ರಾಮಾಯಣ ಕಾಲದಲ್ಲಿ ಧರ್ಮದ ಆಧಾರದ ಮೇಲೆ. ನಾವಿವತ್ತು ಏನೇನೋ ಆಧಾರದ ಮೇಲೆ ನಿರ್ಣಯ ಮಾಡ್ತಾ ಇದ್ದೀವಿ, ಆದರೆ ಧರ್ಮದ ಆಧಾರದ ಮೇಲೆ ಪ್ರತಿನಾಯಕನ ನಿರ್ಣಯ ಆಗುತ್ತೆ. ಯದ್ಯಧರ್ಮೋ ನ ಬಲವಾನ್, ಇವನಲ್ಲಿ ಏನಾದರೂ ಒಂದು ಚೂರು ಅಧರ್ಮ ಅನ್ನೋದು ಇರಲಿಲ್ಲ ಅಂತ ಹೇಳಿದರೆ ಇವನು ಇಂದ್ರಾದಿ ದೇವತೆಗಳಿಗೆ ಇವನು ನಾಯಕನಾಗಿರ್ತಿದ್ದ. ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಇಂದ್ರನಿಗೂ ಇವನೇ ನಾಯಕನಾಗಿರ್ತಿದ್ದ. ಅಷ್ಟು ಶಕ್ತಿ ಸಾಮರ್ಥ್ಯಗಳು ಇವನಲ್ಲುಂಟು. ಆದರೆ ಇವನಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ. ಅಂದರೆ ಇದು ಆಂಜನೇಯ ಮೊಟ್ಟ ಮೊದಲಿಗೆ ಪ್ರತಿನಾಯಕನನ್ನು, ರಾಮನ ವಿರೋಧಿಯನ್ನು ನೋಡಿದ ತಕ್ಷಣ ಅವನಲ್ಲಿ ಪ್ರತಿನಾಯಕನ ಬಗ್ಗೆ ಒಂದು ನಿರ್ಣಯವನ್ನು ತಾನು ಜಸ್ಟಿಫೈ ಮಾಡ್ಕೊಳ್ತಾನೆ. ಅದು ಯಾವ ಆಧಾರದ ಮೇಲೆ ಅಂದರೆ ಧರ್ಮದ ಆಧಾರದ ಮೇಲೆ. ಅದಕ್ಕೋಸ್ಕರ ಧರ್ಮ ಅನ್ನುವಂಥದ್ದು ಒಂದು ಪ್ರಮಾಣಪೂರ್ಣವಾದಂತಹ ಒಂದು ತತ್ವ, ಅದು ನಿರ್ಣಾಯಕವಾದಂತಹ ತತ್ವ. ಹೀಗೆ ಬೇಕಾದಷ್ಟು ದೃಷ್ಟಾಂತಗಳನ್ನು ನಾವು ನೋಡಿದ್ವಿ. ಈ ದೃಷ್ಟಾಂತಗಳನ್ನು, ಬೇಕಾದಷ್ಟು ಕಥೆಗಳನ್ನು, ಬೇರೆ ಬೇರೆ ಸ್ವಾರಸ್ಯ ಪ್ರಸಂಗಗಳನ್ನೆಲ್ಲ ನಾವು ನೋಡಿದಾಗ ಆ ದೃಷ್ಟಾಂತಗಳ ಪ್ರತಿಪಾದನೆಗೆ ಉದ್ದೇಶ ಏನು ಅಂತ ನೋಡಿದ್ರೆ ಅಲ್ಲಿ ಒಂದು ವಿಮರ್ಶೆ ಇರುತ್ತೆ. ಆ ವಿಮರ್ಶೆಯಿಂದ ಧರ್ಮಾಧರ್ಮಗಳ ವಿವೇಕವನ್ನು ನಮಗೆ ಕಟ್ಕೊಡುವಂತಹ ಪ್ರಯತ್ನವನ್ನು ರಾಮಾಯಣ ಕಾವ್ಯ ಮಾಡುತ್ತೆ. ಆ ಒಂದು ವಿಮರ್ಶೆಯಿಂದ ನಾವು ಧರ್ಮ ಮಾರ್ಗದಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀವಿ. ಮತ್ತು ಆ ಕಥೆಯಲ್ಲಿ ಮುಂದೆ ಯಾಕೆ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಆಗ್ತಾ ಇದೆ ಎನ್ನುವಂತಹ ವಿವೇಕ ದೃಷ್ಟಾಂತಗಳಿಂದ ಗೊತ್ತಾಗುತ್ತೆ. ದೃಷ್ಟಾಂತಗಳ ಉದ್ದೇಶವೇ ವಿವೇಕ. ವಿವೇಕ ಯಾವುದರಲ್ಲಿ ಅಂತ ಹೇಳಿದ್ರೆ ಧರ್ಮ ಅಧರ್ಮಗಳಲ್ಲಿ ವಿವೇಕ. ಇಂತಹ ಅದ್ಭುತವಾದಂತಹ ಅಂಶಗಳೆಲ್ಲ ಇದೆ, ತುಂಬ ಬೇಕಾದಷ್ಟಿದೆ. ರಾಮಾಯಣದ ಸ್ತ್ರೀ ಪಾತ್ರಗಳ ಬಗ್ಗೆನೂ ಒಂದ್ಸಲಿ ಚಿಂತನೆ ತುಂಬ ಸುದೀರ್ಘವಾಗಿತ್ತು. ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂದೋದರಿ ತಥಾ ಪಂಚಕಂ ನಾಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಇದೆ. ಅಲ್ಲಿ ಮಂದೋದರಿಯನ್ನು ಯಾಕೆ ತಗೊಂಡು ಬಂದರು ಅಂತ ಹೇಳೊಂದು ಪ್ರಶ್ನೆ ಬಂದೇ ಬರುತ್ತೆ. ಖಂಡಿತ ಯುದ್ಧಕಾಂಡದಲ್ಲಿ ಒಂದು 5-10 ನಿಮಿಷಗಳಲ್ಲಿ ನಿರೂಪಣೆಯನ್ನು ಸಮರ್ಪಣೆ ಮಾಡೋಣ. ಯುದ್ಧಕಾಂಡದಲ್ಲಿ 105 ಆದಿತ್ಯ ಹೃದಯ, 108 ರಾವಣನ ಸಂಹಾರ, 111ನೇ ಸರ್ಗ, ಸುಮಾರು 90 ಶ್ಲೋಕಗಳಲ್ಲಿ ಪತಿವ್ರತೆಯಾದಂತಹ ಮಂದೋದರಿ ಧಾರಾಕಾರವ ಕಣ್ಣೀರಿಡ್ತಾಳೆ. ಇಡೀ ರಾಮಾಯಣದಲ್ಲಿ ಎಲ್ಲೂ ಮಾತನಾಡದಂತಹ ಮಂದೋದರಿ ಮಾತನಾಡುವ ಸರ್ಗ ಅದೊಂದೇ ಒಂದು ಸರ್ಗ, ಅದು 111ನೆಯ ಸರ್ಗ. ಆ 111ನೆಯ ಸರ್ಗದಲ್ಲಿ 90 ಶ್ಲೋಕಗಳಲ್ಲಿ ರಾವಣನ ಅಷ್ಟೂ ಚರಿತ್ರೆಯನ್ನು ಅನಾವರಣ ಮಾಡಿದಂತಹ ಮಂದೋದರಿ ಹೇಳ್ಕೊಳ್ಳುವಂಥದ್ದು. ಪರಿಯಾಗಿ ನಾನು ನಿನಗೆ ಆ ಧರ್ಮಾಧರ್ಮಗಳ ವಿವೇಕವನ್ನು ಹೇಳ್ತಾ ಇದ್ದೆ, ಒಂದೇ ಒಂದು ಸರಿ ನನ್ನ ಮಾತನ್ನು ಕೇಳಲಿಲ್ಲ ನೀನು ಅಂತ ಹೇಳಿ ಶವವನ್ನು ಇಟ್ಕೊಂಡು ಅಳ್ತಾಳೆ. ಖಂಡಿತ ನೋಡಬೇಕು ರಾಮಾಯಣವನ್ನು, ಹಾಗೆ ಖಂಡಿತ ಸಿಗಲ್ಲ. 111ನೇ ಸರ್ಗ. ಇನ್ನೊಂದು 2-3 ಪ್ರಮಾಣ ಅಂಶಗಳನ್ನು ನಾನಿಲ್ಲಿ ಹೇಳಿ ಆಮೇಲೆ ನಿರೂಪಣೆಯನ್ನು ಮುಗಿಸ್ಕೊಡ್ತೀನಿ. ಏನಂತ ಹೇಳಿದ್ರೆ, ಪೂರ್ಣ ಯುದ್ಧ ಆಗಿರುತ್ತೆ, ರಾವಣ ಸತ್ತಿರ್ತಾನೆ. ರಾವಣ ಸತ್ತಾದಮೇಲೆ ಪೂರ್ಣ ವಿಭೀಷಣನಿಗೆ ರಾಜ್ಯ ಹೋಗಿರುತ್ತೆ, ಲಂಕೆ ಹೋಗಿರುತ್ತೆ. ಆಗ ಸೀತೆಯನ್ನು ತಂದು ಒಪ್ಪಿಸುವಂತಹ ಪ್ರಸಂಗ. ಈ ಸಂದರ್ಭದಲ್ಲಿ ರಾಮ
ಸೀತೆಯನ್ನು ಒಪ್ಪಿಸಿಕೊಳ್ತಾನೆ ಅಂತ ಎಲ್ಲರಿಗೂ ಅನಿಸಿರುತ್ತೆ. ಸೀತೆಯನ್ನು ಒಪ್ಪಿಸಿಕೊಳ್ಳಲ್ಲ. ಸೀತೆಯ ಪರೀಕ್ಷೆ ಆಗಬೇಕು ಅಂತ ಅಗ್ನಿ ಪರೀಕ್ಷೆಯ ಪ್ರಸಂಗ ಅದು. ಅಗ್ನಿ ಪರೀಕ್ಷೆ ಅನ್ನುವ ಸಂದರ್ಭದಲ್ಲಿ ಸೀತೆ ಕೆಲವೊಂದು ಪ್ರಮಾಣಗಳನ್ನು ಮಾಡ್ತಾಳೆ. ಆ ಪ್ರಮಾಣ ತುಂಬ ಚೆನ್ನಾಗಿದೆ. ಆ ಪ್ರಮಾಣವೂ ಸಹ ಧರ್ಮದ ತತ್ವಗಳನ್ನೇ ಹೇಳುತ್ತೆ. ಆ 2-3 ಮಾತುಗಳನ್ನು ನಾವು ನೋಡ್ತಾ ಹೋಗೋಣ. 116ನೇ ಸರ್ಗದಲ್ಲಿ ಪ್ರಣಮ್ಯ ಅಗ್ನಿಯ ಜ್ವಾಲೆ ಉರಿತಾ ಇದೆ. ಜ್ವಾಲೆ ಉರಿತಾ ಇರಬೇಕಾದ್ರೆ ಸೀತೆ ಅಗ್ನಿಯ ಪ್ರವೇಶವನ್ನು ಮಾಡ್ತಾ ಇದ್ದಾಳೆ. ತನ್ನನ್ನು ಪ್ರತಿಪಾದನೆ ಮಾಡುವಂತಹ ಪ್ರಸಂಗ. ಇಡೀ ಲಂಕೆಯ ಜನ ಎಲ್ಲ ನೋಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಪಿಕುಲವೂ ನೋಡ್ತಾ ಇದೆ. ರಾಮ ಅಲ್ಲಿದ್ದಾನೆ. ದಶದಿಕ್ಕುಗಳು ಅಲ್ಲಿಗೆ ಸಾಕ್ಷಿಯಾಗಿದೆ. ಎಲ್ಲ ದೇವತೆಗಳು ನೋಡ್ತಾ ಇರ್ತಾರೆ. ಆಗ ಅಧೋಮುಖಂ ಸ್ಥಿತಂ ರಾಮಂ ತತಃ ಕೃತ್ವಾ ಪ್ರದಕ್ಷಿಣಂ ಉಪಾವರ್ತತ ವೈದೇಹಿ ದೀಪ್ಯಮಾನಂ ಹುತಾಶನಂ. ರಾಮ ತಲೆ ತಗ್ಗಿಸಿ ನಿಂತಿದ್ದಾನೆ. ಅವನನ್ನು ಪೂರ್ಣವಾಗಿ ಪ್ರದಕ್ಷಿಣೆ ಮಾಡಿದಾಳೆ ಸೀತೆ. ದೀಪ್ಯಮಾನಂ ಹುತಾಶನಂ, ಚೆನ್ನಾಗಿ ಉರಿತಾ ಇರುವಂತಹ ಅಗ್ನಿಗೆ ಪ್ರವೇಶ ಮಾಡ್ತಾ, ಅಥವಾ ಅಲ್ಲಿಗೆ ಮೊದಲಿಗೆ ಪ್ರಣಮ್ಯ ದೇವತೆಭ್ಯಶ್ಚ ಬ್ರಾಹ್ಮಣೇಭ್ಯಶ್ಚ ಮೈಥಿಲಿ ಬದ್ಧಾಂಜಲಿ ಪುಟಾಚೇದಂ ಉವಾಚ ಅಗ್ನಿ ಸಮೀಪತಃ. ಅಲ್ಲಿ ಅಗ್ನಿಗೆ ಪ್ರವೇಶ ಮಾಡುವ ಮುಂಚೆ ಹೇಳುವಂತಹ 3 ಪದ್ಯ 3 ಪ್ರಮಾಣಗಳು, ಪ್ರತಿಜ್ಞೆಗಳು ಆ ಮಾತಿಲ್ಲೇ ಇದೆ. ಯಥಾ ಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾ ಲೋಕಸ್ಯ ಸಾಕ್ಷೀ ಮಾಂ ಸರ್ವತಃ ಪಾತು ಪಾವಕಃ. ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ ಜಾನಾತಿ ರಾಘವಃ ತಥಾ ಲೋಕಸ್ಯ ಸಾಕ್ಷೀ ಮಾಂ ಸರ್ವತಃ ಪಾತು ಪಾವಕಃ. ಕರ್ಮಣ ಮನಸಾ ವಾಚಾ ಯಥಾ ನಾತಿಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ. ಈ 3 ಮಾತು ಬರುತ್ತೆ. ಈ 3 ಮಾತು ತನಗೆ ವಿಹಿತವಾದಂತಹ ಧರ್ಮವನ್ನು ಚಾಚೂ ತಪ್ಪದೆ ನಾನು ಪಾಲಿಸಿದ್ದೀನಿ. ಅದು ಬಿಟ್ಟು 1 ಇಂಚೂ ನಾನು ಬೇರೆ ಥರ ನಡೆದುಕೊಂಡಿಲ್ಲ. ಆ ಥರ ನಾನು ನಡೆದುಕೊಂಡಿದ್ದರೆ ನನ್ನನ್ನು ಈ ಅಗ್ನಿ ಕಾಪಾಡ್ತಾನೆ ಅಂತ ಈ ಮಾತಿಗೆ ಒಂದು ಅಂಶ. ಯಥಾಮೇ ಹೃದಯಂ ನಿತ್ಯಂ, ಒಂದೊಂದು ಕ್ಷಣವೂ ಸಹ ರಾಮನನ್ನು ಬಿಟ್ಟು ಬೇರೆ ಯಾವ ಚಿಂತನೆಯನ್ನು ನನ್ನ ಹೃದಯ ಮಾಡಿಲ್ಲ. ಆ ರೀತಿ ಈ ಒಂದು ಅಗ್ನಿ ನನ್ನನ್ನು ಕಾಪಾಡಲಿ. ತಥಾ ಲೋಕಸ್ಯ, ಲೋಕಕ್ಕೆ ಸಾಕ್ಷಿಯಾದಂತಹ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿ ಸರ್ವತಃ ಪಾತು ಪಾವಕಃ. ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ, ನನ್ನನ್ನು ಶುದ್ಧ ಚಾರಿತ್ರ್ಯ ಇರುವಂತಹ ನನ್ನನ್ನು ದುಷ್ಟ ಅಂತ ಹೇಳಿ ರಾಮ ಅಂದ್ಕೊಂಡಿದ್ದಾನಲ್ಲ, ಅದು ಖಂಡಿತ ಅಳಿಸ್ಬೇಕು. ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ಆ ಒಂದು ಪಾವಕ ಅಂದರೆ ಅಗ್ನಿ, ಅವನು ನನ್ನನ್ನು ಕಾಪಾಡಬೇಕು, ಅವನೇ ನನ್ನನ್ನು ಪ್ರತಿಪಾದನೆ ಮಾಡಬೇಕು ಅಂತ. ಕರ್ಮಣ ಮನಸ ವಾಚ ಯಥಾ ನಾತಿಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ. ಅದು ಕರ್ಮವಾಗಿರಲಿ, ಕೃತಿಯಾಗಿರಲಿ, ಮನಸ್ಸಾಗಲಿ, ಮಾತಾಗಲಿ, ಯಾವುದೇ ರೀತಿಯಲ್ಲೂ ನಾನು ಅತಿಕ್ರಮವನ್ನು ಮಾಡಿಲ್ಲ. ಆ ರೀತಿ ನನ್ನ ಜೀವನ ಸಾಗಿದೆ. ಈ ಒಂದು ಜೀವನವನ್ನು ಪ್ರಮಾಣ ಮಾಡಬೇಕಾಗಿರೋದು ಅಗ್ನಿ ಅಂತ ಹೇಳಿ ಸೀತೆ ಪ್ರಮಾಣ ಮಾಡ್ತಾ ಇದ್ದಾಳೆ. ಈ ಮಾತುಗಳೆಲ್ಲ ಯಾಕೆ ಬರುತ್ತೆ ಅಂದರೆ, ಧರ್ಮವಾಗಿ ಅಷ್ಟು ಜೀವನ ಮಾಡಿದರೆ ಇಂತಹ ಮಾತಾಡ್ಲಿಕ್ಕೆ ಸಾಧ್ಯ, ಸುಮ್ಮನೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ವಿಶ್ವರೂಪ ಧರ್ಮ ಮತ್ತು ಕಾನೂನು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾನೂನು ಬೇರೆಯವ್ರು ನಮ್ಗೆ ಹೇಳಬೇಕಾಗುತ್ತೆ, ಕಾನೂನು ಹೀಗಿದೆ ಅಂತ ಹೇರಬೇಕಾದ ಪ್ರಸಂಗ ಬರುತ್ತೆ. ಧರ್ಮ ತುಂಬ ಹೆಚ್ಚು ನಾವು ಧರ್ಮವನ್ನು ನೋಡ್ತಾ 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 ನಾವೇ ಧರ್ಮವನ್ನು ಇಟ್ಕೊಂಡು ಪರೀಕ್ಷೆಗೆ ನಮ್ಮನ್ನೇ ನಾವು ಒಳಪಡಿಸ್ಕೊಳ್ತೀವಿ. ಧರ್ಮದ ಶಕ್ತಿ ಅದು. ಧರ್ಮ ನಮ್ಮನ್ನೇ ಶುದ್ಧ ಮಾಡುತ್ತೆ. ಧರ್ಮಕ್ಕೆ ಆ ಶಕ್ತಿ ಇದೆ. ಧರ್ಮದ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾದರೆ ಆ ರೀತಿ ನಮ್ಮನ್ನೇ ನಾವು ತಿದ್ದುಕೊಳ್ತೀವಿ. ನಮ್ಮನ್ನೇ ನಾವು ಅಂತರಂಗದಿಂದ ಇನ್ನೂ ಹೆಚ್ಚು ತಿದ್ದುಕೊಳ್ತೀವಿ. ಅಂತಹ ಸಂದರ್ಭ ಕೊನೆಯಲ್ಲಿ ಇನ್ನೊಂದು ಅಂಶ ಇದೆ. ಆ ಒಂದು ಅಂಶವನ್ನು ಹೇಳ್ತಾ ಇದೆ ಇಲ್ಲಿ ನೀವು ನೋಡ್ತೀರಾ. ಕೊನೆಯಲ್ಲಿ ರಾಮಾಯಣ ಅಂತ ಹೇಳಿದ್ರೆ ವಿಶೇಷವಾಗಿ ಲಕ್ಷ್ಮಣ ಗರ್ಭವತಿಯಾದ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತಹ ಸಂದರ್ಭ ಎಲ್ಲ ಇದೆ. ಆ ಸರ್ಗಗಳನ್ನೆಲ್ಲ ನೀವು ಉತ್ತರಾಖಂಡದಲ್ಲಿ ಹೋಗಿ ಓದಬೇಕಾದ್ರೆ ಕಣ್ಣಲ್ಲಿ ನೀರು ಹರಿದೇ ಓದಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೊನೆಯಲ್ಲಿ ಕಡೆಯಲ್ಲಿ ಮಹರ್ಷಿಗೆ ವಾಲ್ಮೀಕಿಗಳು ಬಂದಿರ್ತಾರೆ. ಅಶ್ವಮೇಧ ಯಾಗ ಆಗಿರುತ್ತೆ. ಲವಕುಶರು ಬಂದು ಇಡೀ ರಾಮಾಯಣದ ಕಥೆಯನ್ನು ಹೇಳಿರ್ತಾರೆ. ಆ ಒಂದು ಎಲ್ಲ ಕಥೆಯನ್ನೆಲ್ಲ ಹೇಳಾದ್ಮೇಲೆ ಸೀತೆಯ ಪಾತಿವ್ರತ್ಯದ ಬಗ್ಗೆ ಮತ್ತೊಮ್ಮೆ ರಾಮ ಪ್ರಶ್ನೆ ಮಾಡಿದಾಗ, ಬ್ರಹ್ಮಚರ್ಯದ ಮೇಲೆ, ತನ್ನ ಜೀವನದ ಮೇಲೆ ಪ್ರತಿಜ್ಞೆ ಮಾಡಿ ವಾಲ್ಮೀಕಿ ಮಹರ್ಷಿಗಳು ಹೇಳುವಂತಹ ಪದ್ಯ ಇದೆ. ಆ ಪದ್ಯ ಏನು ಅಂತ ಹೇಳಿದ್ರೆ, ಪ್ರಚೇತಸೋಹಂ ದಶಮಃ ಪುತ್ರೋ ರಾಘವನಂದನ
ನಸ್ಮರಾಮ್ಯ ಅನೃತಂ ವಾಕ್ಯಂ ಇಮೌತು ತವ ಪುತ್ರಕೌ. ನಾನು ಪ್ರಚೇತಸ ಅಂತ ಹೇಳಿ ಋಷಿಯ ಮಗ ನಾನಿದ್ದೀನಿ. ನಸ್ಮರಾಮ್ಯ ಅನೃತಂ ವಾಕ್ಯಂ ಇಮೌತು ತವ ಪುತ್ರಕೌ. ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಉಸಿರಿನ ಸಂದರ್ಭದಲ್ಲೂ ಅಸತ್ಯವನ್ನು ನಾನು ಆಡಿಲ್ಲ. ಆ ಒಂದು ಅಸತ್ಯವನ್ನು ಆಡಿಲ್ಲ ಅನ್ನುವುದರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವರಿಬ್ಬರು ನಿನ್ನ ಮಕ್ಕಳು. ಬಹುವರ್ಷ ಸಹಸ್ರಾಣಿ ತಪಶ್ಚರ್ಯಾ ಮಯಾ ಕೃತ ನೋಪಾಶ್ನೀಯಾಂ ಫಲಂ ತಸ್ಯ ದುಷ್ಟೇಯಂ ಯದಿ ಜಾನಕಿ. ಅಕಸ್ಮಾತ್ ಸೀತೆ ಏನಾದರೂ ದುಷ್ಟ ಚಾರಿತ್ರ್ಯ ಆಗಿದ್ದರೆ ನಾನು 1000 ವರ್ಷಗಳ ನನ್ನ ಅನುಷ್ಠಾನ ತಪಸ್ಸು ಎಲ್ಲ ಏನಿದೆಯೋ ಅದರ ಫಲ ನನಗೆ ಸಿಗದೇ ಇರಲಿ. ವಾಲ್ಮೀಕಿಗಳ ಪ್ರತಿಜ್ಞೆ. ಮನಸ ಕರ್ಮಣ ವಾಚ, ಧರ್ಮ ಬಂದಾಗ ಈ ಪ್ರಶ್ನೆ ಬರುತ್ತೆ. ಮನಸ ಕರ್ಮಣ ವಾಚ, ಕಾಯೇನ ವಾಚ ಮನಸ, ಮನಸ ಕರ್ಮಣ ವಾಚ ಭೂತಪೂರ್ವಂ ನ ಕಿಲ್ಬಿಷಂ ತಸ್ಯಾಹಂ ಫಲಮಶ್ನಾಮಿ ಅಪಾಪ ಯದಿ ಮೈಥಿಲಿ. ಮನಸ್ಸಾಗಲಿ, ಮಾತಾಗಲಿ, ಕೃತಿಯಾಗಲಿ ಯಾವುದೇ ರೀತಿಯ ಪಾಪಗಳು ನಾನು ಮಾಡಿದರೆ ಅದರ ಫಲವನ್ನು ನಾನೇ ಅನುಭವಿಸ್ತೀನಿ. ಅಕಸ್ಮಾತ್ ಏನಾದರೂ ಸೀತೆ ಅಪವಿತ್ರವಾದರೆ. ಅಹಂ ಪಂಚಸು ಭೂತೇಷು ಮನಃಷಷ್ಠೇಷು ರಾಘವ ವಿಚಿಂತ್ಯ ಸೀತಾ ಶುದ್ಧೇತಿ ಜಗ್ರಾಹವನ ನಿರ್ಜರೆ ಅಂತ ಹೇಳಿ. ಅಂದರೆ ನೀನು ಸೀತೆಯನ್ನು ಕಾಡಿಗೆ ಬಿಟ್ಟಿದ್ದೆ, ಲಕ್ಷ್ಮಣನ ಜೊತೆಯಲ್ಲಿ ಕಾಡಿಗೆ ಕಳಿಸಿದ್ದೆ. ನಾನು ನನ್ನ ತಪಸ್ಸಿನ ಆಧಾರದ ಮೇಲೆ ಎಲ್ಲ ಭೂತಗಳ, ಪಂಚಭೂತಗಳ ಸಾಕ್ಷಿಯಾಗಿ ಸೀತೆಯ ಶುದ್ಧತೆಯನ್ನು ನೋಡಿ ನಾನು ಆಶ್ರಮಕ್ಕೆ ಕರ್ಕೊಂಡೋಗಿದ್ದು ಅಂತ ಹೇಳಿ ತುಂಬ ಮಾತುಗಳನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಇಂತಹ ಪ್ರಸಂಗಗಳು ತುಂಬ ಕಣ್ಣಲ್ಲಿ ನೀರನ್ನೇ ಹಾಕಿಸುತ್ತೆ. ಕೊನೆಯಲ್ಲಿ ಸೀತೆಯ 3 ಪ್ರತಿಜ್ಞೆ ಹೇಳಿ ಇವತ್ತು ವಿರಾಮ ಕೊಡೋಣ. ಕೊನೆಯಲ್ಲಿ ಸೀತೆಗೆ ಇನ್ಯಾರಿದ್ದಾರೆ? ಯಾರೂ ಇಲ್ಲ. ಸೀತೆಯ ತಾಯಿ ಭೂದೇವಿ, ಅವಳು ಭೂಮಿಯಿಂದನೇ ಬಂದಿದ್ದು, ಭೂಮಿಜ, ಭೂಮಿಯ ಆಶ್ರಯವನ್ನು ಕೊಡಬೇಕು. ಅಂತಹ ಮಾತಿಲ್ಲಿ ಬರುತ್ತೆ. ಯಥಾಹಂ ರಾಘವಾದನ್ಯಂ ಮನಸಾಪಿ ನ ಚಿಂತೆಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ. ಮಾಧವಿ ದೇವಿ ಅಂತ ಹೇಳಿದ್ರೆ ಅಲ್ಲಿ ಭೂದೇವಿಗೆ ಹೇಳ್ತಾ ಇರುವಂಥದ್ದು, ನಾನು ಯಾವ ರೀತಿಯಲ್ಲೂ ಬೇರೆ ರೀತಿ ನಡ್ಕೊಂಡಿಲ್ಲ. ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ. ವಿವರ ಅಂದರೆ ಬಿಲ ಅಥವಾ ಆಶ್ರಯ ಅಂತ ಹೇಳಿ, ಆ ಆಶ್ರಯವನ್ನು ಭೂಮಿಯೇ ಕೊಡಬೇಕು ಅಂತ. ಮನಸ ಕರ್ಮಣ ವಾಚ ಯಥಾ ರಾಮಂ ಸಮರ್ಚಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹಸಿ. ಎಲ್ಲ ರೀತಿಯಲ್ಲೂ ನಾನು ರಾಮನನ್ನೇ ಪೂಜಿಸಿರುವುದು, ಆ ರೀತಿ ನನಗೆ ಪ್ರಮಾಣವನ್ನು ಭೂಮಿಯೇ ಕೊಡಬೇಕು ಅಂತ ಹೇಳಿ. ಯಥೈತತ್ ಸತ್ಯಮುಕ್ತಮ್ಮೆ ವೇದ್ಮಿ ರಾಮಾತ್ ಪರಂ ನ ಚ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹಸಿ. ಅಂದರೆ ರಾಮನನ್ನು ಬಿಟ್ಟು ಬೇರೆ ಯಾರನ್ನು ನನಗೆ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ರಾಮನೇ ಪರ ದೈವ ಆಗಿದ್ದಾನೆ. ಇದು ಸತ್ಯವಾಗಿದ್ದರೆ ಆ ಮಾತು ಸತ್ಯ ಮಾಡಲಿಕ್ಕೋಸ್ಕರ ಭೂಮಿ ನನಗೆ ಅವಕಾಶ, ಆಶ್ರಯವನ್ನು ಕೊಡಬೇಕು ಅಂತ. ಈ ರೀತಿ ಪಂಚಭೂತಗಳನ್ನೇ ಇಟ್ಕೊಂಡು ಪ್ರತಿಜ್ಞೆ ಮಾಡುವಂತಹ ಸಾಮರ್ಥ್ಯ ಧರ್ಮ ಮಾರ್ಗದಲ್ಲಿ ನಡೆದಾಗ ಬರುತ್ತೆ. ಅಂತಹ ಶಕ್ತಿ ಈ ಒಂದು ರಾಮಾಯಣದಲ್ಲಿ ನಮಗೆ ಗೊತ್ತಾಗ್ತಾ ಬರುತ್ತೆ. ರಾಮಾಯಣದ ಫಲಶ್ರುತಿಯಲ್ಲಿ ಕೊನೆಯಲ್ಲಿ ಒಂದು ಮಾತು ಹೇಳಿ ನಿರೂಪಣೆಯನ್ನು ಮುಗಿಸೋದಾದರೆ, ಶ್ರೀರಂಗಮಲ್ಲಿ ದೇಶದ ಪ್ರಧಾನಮಂತ್ರಿಗಳ ಒಂದು ರೋಡ್ ಶೋ ನಡೀತಾ ಇತ್ತು. ಒಬ್ಬರು ವೈದಿಕ ಪಂಡಿತರು ತುಂಬ ದೊಡ್ಡ ಶಬ್ದವನ್ನು ಹೇಳ್ತಾ, ದೊಡ್ಡ ಧ್ವನಿಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರು. ಅದು ರಾಮಾಯಣದ ಅಯೋಧ್ಯಾಕಾಂಡದ 25ನೇ ಸರ್ಗದಲ್ಲಿ ಕೌಸಲ್ಯೆ ರಾಮನಿಗೆ ಆಶೀರ್ವಾದ ಮಾಡಬೇಕಾದ್ರೆ ಹೇಳಿರುವಂತಹ ಶ್ಲೋಕ. ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಯಂ ಪಾಲಯಸಿ ಧರ್ಮಂ ತ್ವಂ, ಯಾವ ಧರ್ಮವನ್ನು ನೀನು ಕಾಪಾಡ್ತೀಯೋ, ಯಾವ ಧರ್ಮವನ್ನು ನೀನು ನಡ್ಕೊಳ್ತೀಯೋ, ಧೃತಿ ಅಂದರೆ ಅತ್ಯಂತ ಧೈರ್ಯದಿಂದ ಮತ್ತು ನಿಯಮದಿಂದ, ನಿಯಮನಿಷ್ಠನಾಗಿ ಯಾವ ಧರ್ಮವನ್ನು ನೀನು ನಡೆದುಕೊಳ್ತೀಯೋ ಆ ಧರ್ಮ 14 ವರ್ಷ ಕಾಡಿನಲ್ಲಿ ನಿನ್ನನ್ನು ಕಾಪಾಡುತ್ತೆ. ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ. ರಾಘವ ಶಾರ್ದೂಲ ಆ ಧರ್ಮ, ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು, ಆ ಧರ್ಮ ನಿನ್ನನ್ನು ಕಾಪಾಡಲಿ ಅಂತ. ವಿಶೇಷವಾಗಿ ಒಂದು ನಿವೇದನೆ, ರಾಮಾಯಣ ಒಳ್ಳೆ ಪುಸ್ತಕ, ಖಂಡಿತ ಓದಬೇಕು ಅಂತ ಹೇಳಿ. 25ನೇ ಸರ್ಗದಲ್ಲಿ ಕೌಸಲ್ಯ ಕಾಡಿಗೆ ಕಟ್ಟ ಕಡೆಯಲ್ಲಿ ಕೊನೆಯ ಕಣ್ಣೀರನ್ನು ಸುರಿಸಿ ಇನ್ನೇನು ಮಾಡಿದ್ರು ರಾಮ ಇಲ್ಲಿರಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡು ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ಅರ್ಥ ಮಾಡಿಕೊಂಡು ಆಮೇಲೆ ಆಶೀರ್ವಾದವನ್ನು ಮಾಡಬೇಕಾದ್ರೆ ಎಲ್ಲ ರೀತಿಯ ಪದ್ಯಗಳನ್ನು, ಅಲ್ಲಿ ಆಶೀರ್ವಾದ ಶ್ಲೋಕಗಳನ್ನು ಹೇಳ್ತಾಳೆ. ಎಲ್ಲ ರೀತಿಯ ಗ್ರಹಗಳಾಗಲಿ, ದಿಕ್ಕುಗಳಾಗಲಿ, ದೇವತೆಗಳಾಗಲಿ ಎಲ್ಲರೂ ನಿನಗೆ ಯಾವಾಗಲೂ ಒಳ್ಳೆಯದನ್ನು ಮಾಡಲಿ, ಮಂಗಳವನ್ನು ಮಾಡಲಿ ಅಂತ. ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾದ್ರೆ ಆ ಸರ್ಗವನ್ನು ಓದಿ ಆಶೀರ್ವಾದ ಮಾಡಬಹುದು. ತುಂಬ ವಿಶೇಷವಾದಂತಹ ಒಂದು
ಸರ್ಗ ಅದು. ಅಲ್ಲಿ ಮೊದಲಿಗೆ 2ನೇ ಪದ್ಯದಲ್ಲಿ ಹೇಳುವಂತಹ ಮಾತೇ ಇದಿದೆ. ಎಂಪಾಲಯಸಿ ಧರ್ಮಂ ತ್ವಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ವಾಮಭಿರಕ್ಷತು ಅಂತ. ಅಂತಹ ಧರ್ಮಮೂರ್ತಿಯಾದ ಶ್ರೀರಾಮಚಂದ್ರನ ದಿವ್ಯ ಚರಿತೆಯ ಉಪನ್ಯಾಸದ ಕಾರ್ಯಕ್ರಮ. ಇಲ್ಲಿ ಧರ್ಮದ ವಿಚಾರವನ್ನು ನಿರೂಪಣೆ ಮಾಡಲಿಕ್ಕೆ ಅವಕಾಶ ಆಯಿತು. ತುಂಬ ಪ್ರೀತಿಯಿಂದ ಧನ್ಯತೆಯನ್ನು ನಾನು ಅರ್ಪಣೆ ಮಾಡ್ತೀನಿ. ರಾಮಾಯಣದ ಫಲಶ್ರುತಿಯಲ್ಲಿ ಒಂದು ಮಾತಿದೆ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಮಾತಿದೆ. ನಾವೇನೇ ಕೆಲಸ ಮಾಡಿದ್ರೂ ಅಲ್ಲಿ ಒಂದು ಸ್ತರಗಳಿರುತ್ತೆ. ಪ್ರೀತಿಯಿಂದ ಪೂರ್ಣವಾಗಿ ಮಾಡೋದು ಅಂದರೆ ಎಲ್ಲಿ ತನಕ, ತತ್ವ ಸಮರ್ಪಣೆ ಅಂದರೆ ಎಲ್ಲಿ ತನಕ, ಅದು ಪಾರಮ್ಯ ಎಲ್ಲಿ ತನಕ ಅಂತ ಹೇಳಿದ್ರೆ, ಕಾಯೇನ ದೇಹದ ಸ್ತರ ಮೊದಲು, ಕಾಯೇನ ವಾಚ ಮಾತು 2, ಮನಸ 3, ಕಾಯೇನ ವಾಚ ಮನಸ ಇಂದ್ರಿಯೈಹಿ ಇಂದ್ರಿಯಗಳಿಂದ ಮಾಡುವಂಥದ್ದು 4, ಆಮೇಲೆ ಮತ್ತೆ ಬುದ್ಧಿಯ ಆತ್ಮನಾಚ ಅಂತಲೂ ಇದೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತೆಯ ಸ್ವಭಾವಾತ್ ಅಂತ ಹೇಳಿದ್ರೆ, ಆಮೇಲೆ ಇಂದ್ರಿಯಗಳನ್ನು ಮೀರಿದಂತಹ ಸ್ತರ ಯಾವುದು ಅಂತ ಹೇಳಿದ್ರೆ ಬುದ್ಧಿಯನ್ನು ಮೀರಿದಂತಹ ಸ್ತರ ಅಂತ ಹೇಳಿದ್ರೆ ಅದು ಆತ್ಮನ ಸ್ತರ. ಆತ್ಮ ಸಮರ್ಪಣೆ ಅಂದರೆ ಅಲ್ಲಿ ತನಕ ಆಗುತ್ತೆ. ಧರ್ಮ ತತ್ವಕ್ಕೆ ಭಾರತದ ಪರಂಪರೆ ಆತ್ಮ ಸಮರ್ಪಣೆಯನ್ನು ಮಾಡಿದೆ. ಪ್ರಕೃತೆಯ ಸ್ವಭಾವಾತ್ ಅಂತಲೂ ಇನ್ನೂ ಒಂದು ಮಾತಿದೆ. ಏನೂ ಚೈತನ್ಯ ಇಲ್ಲ ಅಂತ ಹೇಳಿದ್ರು, ಮರಣಶಯ್ಯೆಯಲ್ಲೇ ಮಲ್ಕೊಂಡಿದ್ರು ಕೆಲವೊಂದು ಪ್ರಕೃತಿಯ ಧರ್ಮದಿಂದ ಆ ರೀತಿ ನಡ್ಕೊಳ್ತಾ ಇರ್ತಾರೆ. ಅಂತಹ ಸ್ವಭಾವವೇ ಆಗಬಹುದು. ಅಷ್ಟೂ ಸಹ ಭಾರತದ ಪರಂಪರೆ, ಹಿಂದಿನ ಪೂರ್ವಜರ ಪರಂಪರೆ, ಧರ್ಮಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿರುವಂತಹ ದೇಶ ನಮ್ಮದಾಗಿದೆ. ಆ ಒಂದು ದೇಶವನ್ನು ದೇಶವಾಗಿ ನಾವು ವಿಶೇಷವಾಗಿ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ಧರ್ಮ, ಯುಗ ಧರ್ಮ ಮತ್ತು ರಾಷ್ಟ್ರಧರ್ಮ ಅನ್ನುವಂಥದ್ದು ಮಾತ್ರ ಇಲ್ಲಿ ನಿವೇದನೆ ಇದೆ. ವೈಯಕ್ತಿಕವಾಗಿ ಮನೆ ಇತ್ಯಾದಿಗಳ ದೃಷ್ಟಿಯಲ್ಲಿ ನಾವು ತುಂಬ ಹೆಚ್ಚು ಗಮನಿಸ್ಕೊಳ್ತೀವಿ. ಆದರೆ ವಿದೇಶಗಳಲ್ಲಂತೂ ತುಂಬ ದೊಡ್ಡ ಹುನ್ನಾರ ನಡೀತಾ ಇದೆ. ಬ್ಯಾಟಲ್ ಫಾರ್ ಸಂಸ್ಕೃತ್ ಅಂತ ಒಂದು ಗ್ರಂಥ ಇದೆ, ರಾಜೀವ್ ಮಲ್ಹೋತ್ರಾ ಅವ್ರದ್ದು. ನಿಮಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಸೌತ್ ಏಷ್ಯನ್ ಸ್ಟಡೀಸ್ ಅಂತ ಡಿಪಾರ್ಟ್ಮೆಂಟ್ಗಳನ್ನ ಮಾಡಿಕೊಂಡು ಅಮೆರಿಕನ್ ಪೋಸ್ಟ್ ಮಾಡರ್ನ್ ಅಮೆರಿಕನ್ ಓರಿಯೆಂಟಲಿಸ್ಟ್ಗಳು ಎಷ್ಟು ಧರ್ಮವನ್ನು, ದೇಶವನ್ನು, ಶಾಸ್ತ್ರವನ್ನು, ವೇದಗಳನ್ನು, ವೇದ ತತ್ವಗಳನ್ನು, ಭಾರತೀಯ ಜ್ಞಾನ ಪರಂಪರೆಯನ್ನು ನಾಶ ಮಾಡಬೇಕು ಅಂತ ಪ್ರತಿ ಕ್ಷಣ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಎಳೆಯಾಗಿ ಬಿಡಿಸಿ ಇಡಬಹುದಾದಂತಹ ಒಂದು ಅಂಶ ಇದೆ. ಅದು ತುಂಬ ದೊಡ್ಡ ವಿಚಾರ ಆಗುತ್ತೆ. ನೀವು ಬ್ಯಾಟಲ್ ಫಾರ್ ಸಂಸ್ಕೃತ್ ಅನ್ನೋ ಗ್ರಂಥದಲ್ಲಿ ಓದಬಹುದು. ಪೋಸ್ಟ್ ಮಾಡರ್ನ್ ಅಮೆರಿಕನ್ ಓರಿಯೆಂಟಲಿಸಮ್, ಯುರೋಪಿಯನ್ ಓರಿಯೆಂಟಲಿಸಮ್ ಇವರೆಲ್ಲರೂ ಭಾರತವನ್ನು ನಾಶ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಡೀ ದೇಶದಲ್ಲಿ ಒಂದು ಶಕ್ತಿ ಖಂಡಿತ ಇದೆ, ಅದು ರಾಮ ಮತ್ತು ಕೃಷ್ಣ ಇವರಿಬ್ಬರ ಶಕ್ತಿ, ಧರ್ಮಶಕ್ತಿ ಇದೆ. ಆ ಧರ್ಮಕ್ಕಾಗಿ ನಾವೆಲ್ಲರೂ ಧರ್ಮ ರಕ್ಷಣೆಗಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕಲಾಪಗಳಲ್ಲಿ ತೊಡಗೋಣ. ಇದೊಂದೇ ನಿವೇದನೆ ಇದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಜಯತು ಭಾರತ ಭೂಮಿ. ನಮೋ ನಮಃ.